ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಟ್ರಿಕ್ಟ್ ಕ್ವೆಶ್ಚನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಎವ್ರಿ ಟೈಮ್ ನೀವು ಕ್ವೆಶ್ಚನ್ ಪೇಪರ್ ನ ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಹ್ಯಾವ್ ಜಾಯಿನ್ ಫಾರ್ ಟುಡೇಸ್ ಲೈವ್. ಸೊ ಇಂದಿನ ವರ್ಷಗಳಲ್ಲಿ ನಾನು ಸಾಕಷ್ಟು ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ರಿಲೇಟೆಡ್ ಡೌಟ್ಸ್ ಇದ್ರು ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಗೋ ಥ್ರೂ ದ ವಿಡಿಯೋ ಲಿಂಕ್ಸ್. ಎಲ್ಲಾ ಲೆಸನ್ಸ್ ಕೂಡ ಆಲ್ರೆಡಿ ಅಪ್ಲೋಡ್ ಕೂಡ ಆಗಿದೆ. ಸೊ ಇನ್ನು ನಿಮ್ಗೆ ಆ ವಿಡಿಯೋಸ್ ನ ನೋಡಿದ ನಂತರ ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಮೀ. ಸೊ ಯಾವುದೇ ಡೌಟ್ಸ್ ನಿಮ್ಗೆ ಇದ್ರೂ ಕೂಡ ನಾನು ನಿಮಗೆ ವಿಡಿಯೋಸ್ ಮುಖಾಂತರ ಅದನ್ನ ಕ್ಲಾರಿಫೈ ಮಾಡ್ತೇನೆ. ಸೊ ಇನ್ನು ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವ್ರಿ ಇಯರ್ ಎಕ್ಸಾಮಿನೇಷನ್ಗೋಸ್ಕರ ನಮ್ಮ ಕರ್ನಾಟಕ ಬೋರ್ಡ್ ಇಂದ ಮಾಡೆಲ್ ಪೇಪರ್ಸ್ ನ ರಿಲೀಸ್ ಮಾಡ್ತಾರೆ. ಬಟ್ ದಿಸ್ ಇಯರ್ ದೇ ಹ್ಯಾವ್ ನಾಟ್ ಎಟ್ ರಿಲೀಸ್ಡ್. ಅಂಡ್ ನನಗೆ ಇವತ್ತು ಬಂದಂತ ಇನ್ಫಾರ್ಮೇಶನ್ ನ ಪ್ರಕಾರ ಮಾಡೆಲ್ ಪೇಪರ್ ಅಂದ್ರೆ 2024 ಈ ಇಯರ್ ನ ಒಂದು ಮಾಡೆಲ್ ಪೇಪರ್ಸ್ ರಿಲೀಸ್ ಮಾಡೋದು ತುಂಬಾನೇ ಡೌಟ್ ಇದೆ. ಸೊ ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಆಲ್ರೆಡಿ ನಿಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ, ತಾಲೂಕ್ ಲೆವೆಲ್ ಪ್ರಿಪರೇಟರಿ ಅಂಡ್ ಸ್ಟೇಟ್ ಲೆವೆಲ್ ಪ್ರಿಪರೇಟರೀಸ್ ನ ಸ್ಕೂಲಿಂದ ಆರ್ಗನೈಸ್ ಮಾಡಕ್ಕೆ ಒಂದು ಪ್ಲಾನ್ ಮಾಡಿರ್ತಾರೆ. ಸೊ ಆ ಒಂದು ಪ್ರಿಪರೇಟರೀಸ್ ನ ದಯವಿಟ್ಟು ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸೊ ಅಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಯು ನೀಡ್ ಟು ಗೋ ಥ್ರೂ ಲಾಟ್ ಆಫ್ ಕ್ವೆಶ್ಚನ್ ಪೇಪರ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನ್ ಮಾಡ್ತಾ ಇರೋಂಥದ್ದು ಅದೇ ಕೆಲಸನೇ. ಸೊ ಐ ಆಮ್ ಗೋಯಿಂಗ್ ಟು ಟ್ರೈನ್ ಯು ಆಲ್ ಗೈಸ್ ವಿತ್ ಲಾಟ್ ಆಫ್ ಕ್ವೆಶ್ಚನ್ ಪೇಪರ್ಸ್. ಸೊ ಇಷ್ಟನ್ನ ಹೇಳ್ತಾ ವಿತೌಟ್ ಡಿಲೇಯಿಂಗ್ ಮಚ್ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಹ್ಯಾವ್ ಜಾಯಿನ್ ಫಾರ್ ಟುಡೇಸ್ ಲೈವ್ ಸೆಷನ್. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಡಿಸ್ಟ್ರಿಕ್ಟ್ ಪೇಪರ್ 1 ಅದರಲ್ಲಿ ಸ್ಯಾಂಪಲ್ ಪೇಪರ್ 2 ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕೆಲವೊಂದು ಈಸಿ ವೇ ನಲ್ಲಿ ಯಾವ ರೀತಿ ನೀವು ಆನ್ಸರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ನೋಡ್ತಾ ಬರೋಣ. ಸೊ ದ ಫಸ್ಟ್ ಕ್ವೆಶನ್ ನೋಡಿದ್ರೆ ಇನ್ ದ ರಿಯಾಕ್ಷನ್, ಓಕೆ, ನೀವು ನೋಡ್ಬೋದು MnO2 ಪ್ಲಸ್ 4HCl ಗಿವ್ಸ್ ರೈಸ್ ಟು MnCl2 ಪ್ಲಸ್ ವಾಟರ್ ಪ್ಲಸ್ ಕ್ಲೋರಿನ್ ಅಂತ ಕೊಟ್ಟಿದ್ದಾರೆ. ಸೊ ನೀವ್ ಏನ್ ಫೈಂಡ್ ಔಟ್ ಮಾಡಬೇಕು ಇಲ್ಲಿ, ನೇಮ್ ದ ಕಾಂಪೌಂಡ್ ದಟ್ ಈಸ್ ಆಕ್ಸಿಡೈಸ್ಡ್ ಅಂಡ್ ದಟ್ ಈಸ್ ರೆಡ್ಯೂಸ್ಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿರುವಂತ ಈ ಈಕ್ವೇಶನ್ ಅಲ್ಲಿ ಯಾವ ಒಂದು ಕಾಂಪೌಂಡ್ ರೆಡ್ಯೂಸ್ ಆಗಿದೆ, ಯಾವುದು ನಿಮ್ಗೆ ಏನು ಆಕ್ಸಿಡೈಸ್ ಆಗಿದೆ ಅಂತ ನೀವು ಚೆಕ್ ಮಾಡ್ಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಕ್ಸಿಡೇಷನ್ ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಮೂವಲ್ ಆಫ್ ಹೈಡ್ರೋಜನ್ ಕೂಡ ಆಕ್ಸಿಡೇಷನ್, ಓಕೆನಾ, ರೈಟ್. ರಿಡಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್. ಓಕೆ, ಇಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ ಇದೆ. ಮ್ಯಾಂಗನೀಸ್ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ ರಿಮೂವ್ ಆಗಿ ಅಬ್ಸರ್ವ್ ಮಾಡಬಹುದು ಏನಾಗಿದೆ, ಮ್ಯಾಂಗನೀಸ್ ಕ್ಲೋರೈಡ್ ಆಗಿದೆ. ಸೊ ರಿಮೂವಲ್ ಆಫ್ ಆಕ್ಸಿಜನ್, ಸೊ ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಆಬ್ವಿಯಸ್ಲಿ ರೆಡ್ಯೂಸ್ಡ್. ಓಕೆ, ಸೊ ರೆಡ್ಯೂಸ್ಡ್, ಏನ್ ರೆಡ್ಯೂಸ್ ಆಗ್ತಾ ಇದೆ ಇಲ್ಲಿ, ಮ್ಯಾಂಗನೀಸ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ನೆಕ್ಸ್ಟ್ HCl ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್. ನೀವು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ನೋಡಿ, ಈ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಹೈಡ್ರೋಜನ್ ಏನಾಗ್ತಾ ಇದೆ, ರಿಮೂವ್ ಆಗ್ತಾ ಇದೆ. ಈ HCl ಏನಾಗ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಕನ್ವರ್ಟ್, ಅಂದ್ರೆ ಈ HCl ಏನಾಗ್ತಾ ಇದೆ, ಕ್ಲೋರಿನ್ ಆಗ್ತಾ ಇದೆ. ಸೊ ಬೇಸಿಕಲಿ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿರುವಂತ ಹೈಡ್ರೋಜನ್ ಕ್ಲೋರಿನ್ ಆಗಿ ಕನ್ವರ್ಟ್ ಆದಾಗ ಹೈಡ್ರೋಜನ್ ಲಾಸ್ ಆಗ್ತಾ ಇದೆ. ದಟ್ ಮೀನ್ಸ್ ರಿಮೂವಲ್ ಆಫ್ ಹೈಡ್ರೋಜನ್. ಓಕೆ, ರಿಮೂವಲ್ ಆಫ್ ಹೈಡ್ರೋಜನ್. ಸೊ HCl ಏನಾಗ್ತಾ ಇದೆ, ಈಗ HCl Cl2 ಆಗ್ತಾ ಇದೆ. ಸೊ ಹೈಡ್ರೋಜನ್ ಲಾಸ್ ಆಗ್ತಾ ಇದೆ. ಸೊ ರಿಮೂವಲ್ ಆಫ್ ಹೈಡ್ರೋಜನ್ ಅನ್ನ ನಾವು ಏನಂತ ಹೇಳ್ಕೊಳ್ತೀವಿ, ವಿಲ್ ಕಾಲ್ ಇಟ್ ಆಸ್ ಆಕ್ಸಿಡೇಷನ್. ಸೊ Mn ನೀವು ನೋಡ್ತಾ ಇದ್ದೀರಾ, MnO2 ಏನಾಗ್ತಾ ಇದೆ, MnCl2. ಓಕೆ, ಸೊ ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ರಿಡಕ್ಷನ್. ಓಕೆ, ರಿಮೂವಲ್ ಆಫ್ ಹೈಡ್ರೋಜನ್ ಈಸ್ ಆಕ್ಸಿಡೇಷನ್. ಸೊ ನೀವು ಎಷ್ಟೊಂದು ಚಾಯ್ಸಸ್ ಇಂದ ನೋಡ್ತಾ ಬನ್ನಿ. ಸೊ ಮೋಸ್ಟ್ ಆಫ್ ಯುವರ್ ಐ ಥಿಂಕ್ ಯು ಟ್ರೈಯಿಂಗ್ ಟು ಆನ್ಸರ್. ಸೊ ದಟ್ಸ್ ಗ್ರೇಟ್, ತುಂಬಾ ಜನ ಆನ್ಸರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀರಾ, ರೈಟ್. ಸೊ ರೈಟ್ ಆನ್ಸರ್ ಏನು, ಓಕೆ, ರೈಟ್ ಆನ್ಸರ್ ನೀವು ಏನ್ ಮಾಡ್ಬೇಕು, they are asking which is getting oxidized and which is getting reduced. So oxidized one na first ನೀವು choose ಮಾಡಬೇಕಾಗುತ್ತೆ. ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ ಇಲ್ಲಿ, the thing which is getting oxidized is HCl and the thing which is getting reduced, ಯಾವುದು ರೆಡ್ಯೂಸ್ ಆಗ್ತಾ ಇದೆ ಇಲ್ಲಿ, MnO2. ಸೊ ಈ ರೀತಿಯ ಒಂದು ಆಪ್ಷನ್ ಅನ್ನ ಚೂಸ್ ಮಾಡಿ. ಸೊ HCl and MnO2 ಇರುವಂತ ಆಪ್ಷನ್ ಬಂದು ಆಪ್ಷನ್ ಎ. ಈ ಆಪ್ಷನ್ ಬಿ ನಲ್ಲೂ ಕೂಡ ಆನ್ಸರ್ ಇದೆ, MnO2 and HCl. ಸೊ ಅಲ್ಲಿ ಕೇಳಿರೋದು ಫಸ್ಟ್ ಆಕ್ಸಿಡೈಸ್ಡ್. ಆಕ್ಸಿಡೈಸ್ಡ್ ಅಂತ ಕೇಳಿದಾಗ ಫಸ್ಟ್ ಯು ಹ್ಯಾವ್ ಟು ರೈಟ್ HCl. ಯಾಕೆಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ವಾಟ್, ಆಕ್ಸಿಡೇಷನ್. ಸೊ ಇಲ್ಲಿ ನೋಡಬಹುದು ನೀವು ಎರಡು ಆಪ್ಷನ್ ಕರೆಕ್ಟ್ ಆಗಿದೆ, ಬಟ್ ಪ್ರಾಮಿನೆಂಟ್ ಆಗಿ ಅಂದ್ರೆ ಅಪ್ರೋಪ್ರಿಯೇಟ್ ಆಗಿ ನೀವೇನ್ ಬರೀಬೇಕು,
ಯಾವುದು ಫಸ್ಟ್ ಆಕ್ಸಿಡೈಸ್ ಆಗ್ತಾ ಇದೆ, ನೆಕ್ಸ್ಟ್ ರೆಡ್ಯೂಸ್ ಆಗ್ತಾ ಇದೆ. ಅಕಾರ್ಡಿಂಗ್ ಟು ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ರೈಟ್. ಸೊ ಎಸ್, ಓಕೆ, someone of you are asking, ma'am, this district paper is confirm or not ಅಂತ ಕೇಳ್ತಾ ಇದಾರೆ. ಡಿಸ್ಟ್ರಿಕ್ಟ್ ಪೇಪರ್ ಇದೇ ನಿಮ್ಮ ಎಕ್ಸಾಮಿನೇಷನ್ಗೆ ಬರಲ್ಲ. ಇದು ಡಿಸ್ಟ್ರಿಕ್ಟ್ ಪೇಪರ್ಸ್ ನಾನು ನಿಮ್ ಜೊತೆ ಈಗ ಡಿಸ್ಕಸ್ ಮಾಡ್ತಾ ಇರುವಂತದ್ದು ಸ್ಯಾಂಪಲ್ ಪೇಪರ್ಸ್. ಓಕೆ, ಈ ಪೇಪರ್ ನಿಂದ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಒಂದು ಅಪ್ಕಮಿಂಗ್ ಅಂದ್ರೆ ನೀವು ಅಟೆಂಡ್ ಮಾಡುವಂತ ಒಂದು ಡಿಸ್ಟ್ರಿಕ್ಟ್ ಪೇಪರ್ ಪ್ರಿಪರೇಟರಿ ನಲ್ಲಿ ಬರುತ್ತೆ. ರೈಟ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬರೋಣ. Identify the carbon, okay, identify the carbon compound that is used in medicines such as tincture, cough syrups and also tonics ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಯಾವ್ದನ್ನ ಟಾನಿಕ್ಸ್ ಅಲ್ಲಿ ಅಂದ್ರೆ ಯೂಸ್ ಮಾಡ್ತೀರಾ, ಯಾವ ಒಂದು ಕಾರ್ಬನ್ ಕಾಂಪೌಂಡ್ ನ. ಬೇಸಿಕಲಿ ನಮ್ಗೆ ಕಾರ್ಬನ್ ಕಾಂಪೌಂಡ್ಸ್ ಅಂತ ಹೇಳಿದಾಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಇದೆ. ಸೊ ಅಂಡರ್ ದಟ್ ವಿ ವಿಲ್ ಸ್ಟಡಿ ಅಬೌಟ್ ಇಥನಾಲ್ ಅಂಡ್ ಆಲ್ಸೋ ಇಥನೋಯಿಕ್ ಆಸಿಡ್. ಇಥನಾಲ್ ಅಂಡ್ ಇಥನೋಯಿಕ್ ಆಸಿಡ್ ಬಗ್ಗೆ ನಾವು ಮಾತಾಡ್ತೀವಿ ಕೆಮಿಕಲ್ ಪ್ರಾಪರ್ಟೀಸ್ ಮಾತಾಡಿದಾಗ. ಸೊ ಅಲ್ಲಿ ನಾವು ಯೂಸಸ್ ಆಫ್ ಇಥನಾಲ್, ಯೂಸಸ್ ಆಫ್ ಇಥನೋಯಿಕ್ ಆಸಿಡ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದೀಸ್ ಟು ಮಾತಾಡ್ತೀವಿ. ರೈಟ್. ಸೊ ಯಾವುದನ್ನ ನಾವು ಟಿಂಕ್ಚರ್ ಆಫ್ ಅಯೋಡಿನ್ ಅಂತ ಹೇಳ್ತೀವಿ. ಓಕೆ, ಅಲ್ಲಿ ಕಾಫ್ ಸಿರಪ್ಸ್ ನಲ್ಲಿ ಮತ್ತೆ ಟಾನಿಕ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಇಟ್ ಈಸ್ ಇಥನಾಲ್. ಇಥನಾಲ್ ಈಸ್ ಆಕ್ಚುಲಿ ಆಲ್ಕೋಹಾಲ್ ವಿಚ್ ಈಸ್ ಯೂಸ್ಡ್ ಇನ್ ದ ಕಾಫ್ ಸಿರಪ್ಸ್. ಏನಕ್ಕೆ ಯೂಸ್ ಮಾಡ್ತಾರೆ ಕಾಫ್ ಸಿರಪ್ಸ್ ಅಲ್ಲಿ? ಬಿಕಾಸ್ ವೆನ್ ಯು ಹ್ಯಾವ್ ಮೋರ್ ಕಾಫ್ ಯು ಆರ್ ನಾಟ್ ಏಬಲ್ ಟು ಸ್ಲೀಪ್. ನಿಮಗೆ ನಿದ್ದೆ ಮಾಡಕ್ ಆಗಲ್ಲ. ಓಕೆ, ಆ ಡ್ರೌಸಿನೆಸ್ ನ ಪ್ರಿವೆಂಟ್ ಲೈಕ್ ನಿಮ್ಗೆ ತರಿಸ್ಬೇಕು ಅಂದ್ರೆ ವೆನ್ ಯು ವಾಂಟ್ ಟು ಸ್ಲೀಪ್ ಯು ವಾಂಟ್ ಟು ಬಿ ಲಿಟಲ್ ಬಿಟ್ ಡ್ರೌಸಿ ವೆನ್ ಯು ಆರ್ ನಾಟ್ ಫೀಲಿಂಗ್ ವೆಲ್. ಓಕೆ, ಸೊ ಆಲ್ಕೋಹಾಲ್ ಅನ್ನ ಬೇಸಿಕಲಿ ಯೂಸ್ ಮಾಡ್ತಾರೆ. ಇನ್ನು ಟಿಂಕ್ಚರ್ ಆಫ್ ಅಯೋಡಿನ್ ನೀವು ನೋಡಿರ್ತೀರಾ, ಟಿಂಕ್ಚರ್ ಕೇಳಿರ್ತೀರಾ, ಟಿಂಕ್ಚರ್ ಅನ್ನೋ ವರ್ಡ್. ಓಕೆ, ಟಿಂಕ್ಚರ್ ಅಂದ್ರೆ ಏನು? ಟಿಂಕ್ಚರ್ ಇಸ್ ಆಕ್ಚುಲಿ ದ ಕಾಂಬಿನೇಷನ್ ಆಫ್ ಅಯೋಡಿನ್ ಅಂಡ್ ಆಲ್ಕೋಹಾಲ್. ಅಯೋಡಿನ್ ಅನ್ನ ಆಲ್ಕೋಹಾಲ್ ಅಲ್ಲಿ ಮಿಕ್ಸ್ ಮಾಡಿದಾಗ ಬರುವಂತ ಒಂದು ಪ್ರಾಡಕ್ಟೇ ನಮಗೆ ಟಿಂಕ್ಚರ್. ಸೊ ಎರಡು ಈಗ ನಾವು ಒಂದು ನೋಡಿರುವಂತ ಕಾಫ್ ಸಿರಪ್ ಆಗಿರ್ಬೋದು ಅಥವಾ ಟಿಂಕ್ಚರ್ ಅಲ್ಲಿ ಆಗಿರ್ಬೋದು ಇರುವಂತ ಪ್ರಾಡಕ್ಟ್ ಯಾವುದು? ಇಟ್ ಈಸ್ ಇಥನಾಲ್. ಇಥನಾಲ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಸೊ ಐ ಹೋಪ್ ನಿಮಗೆ ಈ ಕ್ವೆಶನ್ ಅಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೋತೀನಿ. ಸೊ ಫೈನ್. ಓಕೆ ರೈಟ್. ಸೊ ನೌ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಬರೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನಿಮ್ಗೆ ಇಲ್ಲಿರುವಂತದ್ದು, what happens in the temperature when calcium oxide is treated with water in a beaker ಅಂತ ಕೇಳ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಐ ರಿಪೀಟ್ ಒನ್ಸ್ ಅಗೇನ್. ಸೊ ಈ ಕ್ವೆಶನ್ ನಿಮ್ಗೆ ಕಾಂಬಿನೇಷನ್ ರಿಯಾಕ್ಷನ್ ರಿಲೇಟೆಡ್ ಆಗಿರುವಂತದ್ದು, ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆ ರೈಟ್. ಸಿ ವಾಟ್ ಹ್ಯಾಪನ್ಸ್ ಇನ್ ದ ಟೆಂಪರೇಚರ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಯು ಟ್ರೀಟಿಂಗ್ ವಿತ್ ವಾಟರ್. ಸೊ ನೀವು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ವಾಟರ್ ಜೊತೆ ಕಂಬೈನ್ ಮಾಡಿದಾಗ ಯು ವಿಲ್ ಗೆಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅಲಾಂಗ್ ವಿತ್ ದಿಸ್ ಹ್ಯೂಜ್ ಅಮೌಂಟ್ ಆಫ್ ಹೀಟ್ ಕೂಡ ರಿಲೀಸ್ ಆಗುತ್ತೆ. ಓಕೆ, ಹ್ಯೂಜ್ ಅಮೌಂಟ್ ಆಫ್ ಏನ್ ರಿಲೀಸ್ ಆಗುತ್ತೆ? ಹ್ಯೂಜ್ ಅಮೌಂಟ್ ಆಫ್ ಹೀಟ್ ಕೂಡ ರಿಲೀಸ್ ಆಗುತ್ತೆ. ರೈಟ್. ಆಕ್ಚುಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನಂತ ಕರಿತೀವಿ ಇದನ್ನ? ವಿ ವಿಲ್ ಕಾಲ್ ಇಟ್ ಆಸ್ ಕ್ವಿಕ್ ಲೈಮ್. ಸೊ ನಿಮಗೆ ಇದಕ್ಕೆ ಇರುವಂತ ಆಲ್ಟರ್ನೇಟಿವ್ ನೇಮ್ಸ್ ಕೂಡ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಆಲ್ಟರ್ನೇಟಿವ್ ನೇಮ್ಸ್ ಕೂಡ ಗೊತ್ತಿರಬೇಕು. ಓಕೆನಾ? ಸೊ ಇಲ್ಲಿರುವಂತದ್ದು ನಿಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಕ್ವಿಕ್ ಲೈಮ್. ಸೊ ಕ್ವಿಕ್ ಲೈಮ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ? ಕ್ವಿಕ್ ಲೈಮ್ ಈಸ್ ಕನ್ವರ್ಟಿಂಗ್ ಇಂಟು ಸ್ಲೇಕ್ಡ್ ಲೈಮ್. ಓಕೆ, ಸ್ಲೇಕ್ಡ್ ಲೈಮ್ ಫಾರ್ಮುಲಾ ಏನು? CaOH2 ವಿಚ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದನ್ನ ನಾವು ಸ್ಲೇಕ್ಡ್ ಲೈಮ್ ಅಂತ ಹೇಳಿ ಕರಿತೇವೆ. ರೈಟ್. ಸೊ ಇಲ್ಲಿ ಕೇಳ್ತಾರಂತದ್ದು ವಾಟ್ ಹ್ಯಾಪನ್ಸ್ ಇನ್ ದ ಬೀಕರ್. ಸಿ ವೆನ್ ಯು ಆಡ್ ವಾಟರ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಏನಾಗುತ್ತೆ? ಯು ಗೆಟ್ ಮೋರ್ ಅಮೌಂಟ್ ಆಫ್ ಹೀಟ್. ಅಂದ್ರೆ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಿಸ್? ಎಕ್ಸೋಥರ್ಮಿಕ್. ಅಂಡ್ ವಾಟ್ ಇಸ್ ದ ಟೈಪ್ ಆಫ್ ರಿಯಾಕ್ಷನ್ ಇಸ್? ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಬಹುದು. ಸಿ ಟೂ ರಿಯಾಕ್ಟೆಂಟ್ಸ್ ಆರ್ ಕಂಬೈನಿಂಗ್ ಟು ಫಾರ್ಮ್ ಒನ್ ಸಿಂಗಲ್ ಪ್ರಾಡಕ್ಟ್. ಸೊ ಒಂದೇ ಪ್ರಾಡಕ್ಟ್ ಬಂದ್ರೆ ಇಟ್ ಈಸ್ ಕಾಂಬಿನೇಷನ್. ಸೊ ಆನ್ಸರ್ ಏನಾಗಿರ್ಬೇಕು? ಇಟ್ ಈಸ್ ಎ ಕಾಂಬಿನೇಷನ್ ರಿಯಾಕ್ಷನ್ ಅಂಡ್ ಆಲ್ಸೋ ಇಟ್ ಈಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಓಕೆ, ಇಟ್ ಈಸ್ ಕಾಂಬಿನೇಷನ್ ಅಂಡ್ ಆಲ್ಸೋ ಇಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ನೀವೇನ್ ಬರೀತಿದ್ದೀರಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಓಕೆ, ಐ ಹೋಪ್ ನಿಮ್ಗೆ ಈ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಆಗಿದೆ. ರೈಟ್. ಓಕೆ, ಸೊ ನಾವು ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಎಲಿಮೆಂಟ್ X, Y and Z in the order of triads in the periodic table placed in the order ಅಂತ ಕೇಳಿದ್ದಾರೆ. ರೈಟ್. ಎಲಿಮೆಂಟ್ X, ಎಲಿಮೆಂಟ್ Y and ಎಲಿಮೆಂಟ್ Z
ಆರ್ ಪ್ಲೇಸ್ಡ್ ಇನ್ ದ ಆರ್ಡರ್ ಆಫ್ ಟ್ರಯಾಡ್ಸ್. ನೋಡಿ ಕ್ವೆಶ್ಚನ್ ಅನ್ನ ಅನಲೈಸ್ ಮಾಡೋದು ಬಹಳನೇ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ, ರೈಟ್. ಅವ್ರು ಏನ್ ಹೇಳಿದ್ದಾರೆ, ಟ್ರಯಾಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಟಾಬರೀನರ್ ಟ್ರಯಾಡ್ಸ್ ಲಾ ಏನ್ ಹೇಳುತ್ತೆ, ದ ಮಾಸ್ ಆಫ್ ಮಿಡಲ್ ಎಲಿಮೆಂಟ್ ಈಸ್ ದ ಆವರೇಜ್ ಆಫ್ ದ ಮಾಸಸ್ ಆಫ್ ಅದರ್ ಟು ಎಲಿಮೆಂಟ್ಸ್, ಸಮ್ ಆಫ್ ಆವರೇಜ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ, ರೈಟ್. ಸೊ ನೋಡಿ ಇಲ್ಲಿ ದ ಮಾಸ್ ನಂಬರ್ ಆಫ್ ದ ಎಲಿಮೆಂಟ್ ವೈದು ಎಲಿಮೆಂಟ್ ಮಾಸ್ ನಂಬರ್ ಕೊಟ್ಟಿದ್ದಾರೆ 20 ಅಂಡ್ ಝೆಡ್ ಮಾಸ್ ಕೊಟ್ಟಿದ್ದಾರೆ 30. ಸೊ ನೀವು ಟ್ರಯಾಡ್ ಲಾ ಪ್ರಕಾರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, what does triod law says? The mass of middle element is roughly the sum of average of the masses of other two elements. Simple. ನೀವು ಎರಡು ಎಲಿಮೆಂಟ್ ಏನ್ ಕೊಟ್ಟಿದ್ದಾರೆ ಇದರ ಮಾಸ್ ಅನ್ನ ಆಡ್ ಮಾಡಿ 20 plus 30 ಮಾಡಿ ಡಿವೈಡೆಡ್ ಬೈ ಏನ್ ಮಾಡ್ತೀರಾ 2 ಮಾಡಿ. 20 plus 30 is 50 divided by 2. Okay, so 2 ones are 2 2s are 4 and carry 1 10 ಆಗುತ್ತೆ 5. So ಏನಾಯ್ತು 25 ಆಯ್ತು. So what is 25? The mass of element X is 25. ಇದನ್ನ ಹೇಗೆ ಅರೇಂಜ್ ಮಾಡ್ತೀರಾ, ನೀವು ಅರೇಂಜ್ ಮಾಡಬೇಕಾದ್ರೆ ಸೊ y ಅನ್ನೋದು ಮೇಲೆ ಇರುತ್ತೆ ವಿತ್ ಮಾಸ್ 20, x ಅನ್ನೋದು ಮಧ್ಯ ಇರುತ್ತೆ ವಿತ್ ಮಾಸ್ 25 ಅಂಡ್ z ಅನ್ನೋದು ಕೆಳಗಡೆ ಇರುತ್ತೆ ವಿತ್ ಮಾಸ್ 30. ಯು ಕ್ಯಾನ್ ಸಿ ದೇ ಆರ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್. ಓಕೆ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್ ನಲ್ಲಿ ಇದು ಇದೆ. ಇದು ತುಂಬಾನೇ ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕು. ಸೊ ಏನೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸಾಮ್ ಅಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು ಬರುತ್ತೆ. ಸೊ ನೀವು ಇದೇ ಒಂದು ಪ್ರಶ್ನೆ ಬರ್ದಿದ್ರು ಕೂಡ ನಂಬರ್ಸ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಸೊ ವ್ಯಾಲ್ಯೂಸ್ ಚೇಂಜ್ ಆಗೋದ್ರಿಂದ ನಿಮ್ಗೆ ಹೇಳ್ಕೊಡ್ತಿರುವಂತ ಈ ಟಾಪಿಕ್ 1000% ನಾನು ಹೇಳ್ತೀನಿ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಲಿಸನ್ ಟು ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಪ್ರಶ್ನೆ ಬಂದಾಗ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ಕೇಳ್ತಿರುವಂತ ಒಂದು ಪ್ರಶ್ನೆ, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ರೆಪ್ರೆಸೆಂಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಕಾಪರ್ ವಿತ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಈ ಕಾಪರ್ ವಿತ್ ಸಿಲ್ವರ್ ನೈಟ್ರೇಟ್ ಇಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳಲ್ಲಿ ನಾನು ನೋಡ್ತಾ ಇರುವಂತ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ತುಂಬಾ ಜನಕ್ಕೆ ಏನಂತಂದ್ರೆ ಈಕ್ವೇಶನ್ಸ್ ಅಂದ್ರೆ ಕೆಮಿಕಲ್ ಫಾರ್ಮುಲಾಸ್ ಬರೆಯೋಕೆ ಗೊತ್ತಿಲ್ಲ. ತುಂಬಾ ಜನಕ್ಕೆ ಕೆಮಿಕಲ್ ಫಾರ್ಮುಲಾಸ್ ಬರೆಯೋದು ಇನ್ನೂ ಕೂಡ ಡೌಟ್ ಇದೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಫಾರ್ಮುಲಾ ಮೇಕಿಂಗ್ ತಿಳ್ಕೊಳ್ಳಿ. ಸೊ ಈಗ ಇವತ್ತಿನ ಲೈವ್ ಅಲ್ಲಿ ಯಾರೆಲ್ಲ ಇದೀರಾ, ಯಾರಿಗೆ ಫಾರ್ಮುಲಾಸೇ ಬರೆಯಕ್ ಬರಲ್ಲ ಅಂದ್ರೆ ಒಂದು ಹೊಸ ಕಾಂಪೌಂಡ್ ಕೊಟ್ಟಾಗ ಆ ಫಾರ್ಮುಲಾಸ್ ನ ಯಾರಿಗೆ ಬರೆಯಕ್ ಬರಲ್ಲ ಅದನ್ನ ನೀವು ನನಗೆ ತಿಳಿಸಿ. ಸೊ ಒಂದು ಸೆಷನ್ ಅನ್ನ ನಾನು ಫಾರ್ಮುಲಾ ಹೇಗ್ ಬರಿಬೇಕು ಅಂತ ಹೇಳ್ಕೊಡ್ತೀನಿ. ಓಕೆನಾ, ರೈಟ್. ಸೊ ಇಲ್ಲಿ ದೇ ಆರ್ ಆಸ್ಕಿಂಗ್ ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ಓಕೆ, ಸೊ ನಾವೇನ್ ಮಾಡ್ತೀವಿ, ವಿ ನೀಡ್ ಟು ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಶನ್. ನೋಡಿ ಕಾಪರ್ ಪ್ಲಸ್ ಸಿಲ್ವರ್ ನೈಟ್ರೇಟ್ ಫಾರ್ಮುಲಾ AgNO3 ಸಿಲ್ವರ್ ನೈಟ್ರೇಟ್. ಸೊ ಏನಾಗುತ್ತೆ, ನೆನ್ನೆ ಹೇಳ್ಕೊಟ್ಟಿದ್ದೆ ಕ್ಲಾಸಲ್ಲಿ ನೆನಪಿದೆ ಅನ್ಕೋತೀನಿ. ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತಿದ್ದವನಿಗೆ ಸಿಕ್ಕಿತು ಬೆಳ್ಳಿ ಚಿನ್ನ. ನೆನ್ನೆ ಸೆಷನ್ ಯಾರು ನೋಡಿಲ್ಲ ನೋಡಿ, ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ಹಾಗೂ ಕೆಮಿಕಲ್ ಇಕ್ವೇಶನ್ಸ್ ನ ಯಾವ ರೀತಿ ನಾವು ಫಾರ್ಮ್ ಮಾಡಬೇಕು ಅನ್ನೋದು ಡೆಫಿನೆಟ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ, ರೈಟ್. ಸೊ ಇಲ್ಲಿ ಕಾಪರ್ ಅಂಡ್ ಸಿಲ್ವರ್. ಸೊ ನೋಡಿ, ನಾವು ರಿಯಾಕ್ಟಿವಿಟಿ ಸೀರೀಸ್ ನಲ್ಲಿ ನೋಡಿದಾಗ ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಸಿಲ್ವರ್. ಸೊ ಹಾಗಾದ್ರೆ ಅ ಮೋರ್ ರಿಯಾಕ್ಟಿವ್ ಕಾಪರ್ ಕ್ಯಾನ್ ಡಿಸ್ಪ್ಲೇಸ್ ದ ಲೆಸ್ ರಿಯಾಕ್ಟಿವ್ ಸಿಲ್ವರ್ ನೈಟ್ರೇಟ್. ಅಬ್ಸಲ್ಯೂಟ್ಲಿ ಅಲ್ವಾ. ಸೊ ಇದು ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಬೇಕು, ಯಾವ ಎಲಿಮೆಂಟು ಯಾವುದನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಓಕೆ, ಕಾಪರ್ ವಿತ್ ಸಿಲ್ವರ್ ನೈಟ್ರೇಟ್. ಓಕೆ, ಹೇಗೆ ಇದು ಡಿಸ್ಪ್ಲೇಸ್ ಆಗುತ್ತೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಸೊ ಹೇಗೆ ಡಿಸ್ಪ್ಲೇಸ್ ಆಗುತ್ತೆ, ಸೊ ಏನಾಗುತ್ತೆ, ಕಾಪರ್ ವಿಲ್ ಕಂಬೈನ್ ವಿತ್ ನೈಟ್ರೇಟ್. ಕಾಪರ್ ಏನಾಗ್ತಾ ಇದೆ, ನೈಟ್ರೇಟ್ ಜೊತೆ ಕಂಬೈನ್ ಆಗುತ್ತೆ. ಕಾಪರ್ ನೈಟ್ರೇಟ್ ಜೊತೆಗೆ ಕಂಬೈನ್ ಆದಾಗ ಏನಾಗುತ್ತೆ, ಕಾಪರ್ ನೈಟ್ರೇಟ್ ಫಾರ್ಮ್ ಆಗುತ್ತೆ. ಫಾರ್ಮುಲಾ CuNO3 whole 2. ಸೊ ಇಲ್ಲೇ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಮ್ಯಾಮ್ ಕಾಪರ್ ನೈಟ್ರೇಟ್ ಫಾರ್ಮುಲಾ CuNO3 ಹೇಗೆ ಮ್ಯಾಮ್? ಜಸ್ಟ್ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ಕೊಳ್ಳಿ. ಕಾಪರ್ದು ವೇಲೆನ್ಸಿ ಬಂದು 2 ಇರುತ್ತೆ. ಓಕೆ, ರೈಟ್. NO3, ಓಕೆ, NO3 ಇದರ ಚಾರ್ಜ್ ಏನಂದ್ರೆ ಇದ್ರದ್ದು ಚಾರ್ಜ್ 1 ಇರುತ್ತೆ. ಇದು ಹೇಗೆ ಮ್ಯಾಮ್? ಇದಕ್ಕೆ ಅಂತ ನಾನು ಹೇಳ್ತಾ ಇದೀನಿ, ನಿಮ್ಗೆ ಒಂದು ಸ್ಪೆಷಲ್ ಆಗಿ ಸೆಷನ್ ಮಾಡ್ತೀನಿ, ಹೊಸ ಫಾರ್ಮುಲಾಸ್ ಬಂದಾಗ ಹೇಗ್ ಮಾಡ್ಬೇಕು ನೋಡಿ. Cu into 1 ಏನಾಯ್ತು, Cu ಆಯ್ತು. NO3 into 2 ಏನಾಯ್ತು, NO3 whole 2 ಆಯ್ತು. ದಿಸ್ ಇಸ್ ಹೌ ಕಾಪರ್ ನೈಟ್ರೇಟ್ ಇಸ್ ಫಾರ್ಮ್ಡ್. ಓಕೆ, ಅಂಡ್ ಯಾವ್ದು ಡಿಸ್ಪ್ಲೇಸ್ ಆಗ್ತಾ ಇದೆ ಇಲ್ಲಿ, ಸಿಲ್ವರ್ ಡಿಸ್ಪ್ಲೇಸ್ ಆಗ್ತಾ ಇದೆ. ಓಕೆ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು ನೋಡಿ. ಕಾಪರ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ, Cu ಇದೆ. ಓಕೆ, ಅಂಡ್ NO3 ಏನಾಗಿದೆ, ಟ್ವೈಸ್ ಇದೆ, ಬಟ್ ಇಲ್ಲಿ NO3 ಒಂದೇ ಇದೆ. ಸೊ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದಿಸ್ ವಿ ವಿಲ್ ರೈಟ್ 2 ಹಿಯರ್. 2 ಬರ್ತೀವಿ, ಅವಾಗ ಏನಾಗುತ್ತೆ, 2 into NO3 2 NO3 ಆಗುತ್ತೆ ಇಲ್ಲಿ. ಅಂಡ್ ಇಲ್ಲಿ ಸಿಲ್ವರ್ ಆಟಮ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಯು ನೀಡ್ ಟು ರೈಟ್ 2 in front of the silver in the
ಪ್ರಾಡಕ್ಟ್ ಸೈಡ್. ಸೊ ಈಗ ಇದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಸೊ ಬ್ಯಾಲೆನ್ಸಿಂಗ್ ಕೂಡ ಬಹಳನೇ ಈಸಿ. ಬಟ್ ನಿಮಗೆ ಏನಂದ್ರೆ ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾರು ಹ್ಯಾಂಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಕಷ್ಟ ಪಡ್ತೀರಾ ಅಂತವ್ರಿಗೆ ಇದು ಕಷ್ಟ ಆಗುತ್ತೆ. ನೀವು ನನ್ನ ಒಂದು ಪ್ರಶ್ನೆ ಏನಂತಂದ್ರೆ ಅಪ್ಕಮಿಂಗ್ ಸೆಷನ್ ಅಂದ್ರೆ ನೆಕ್ಸ್ಟ್ ನಾನು ಏನ್ ಸೆಷನ್ ಮಾಡ್ತೀನಿ ಆ ಸೆಷನ್ ಅಲ್ಲಿ ಯಾರಿಗೆಲ್ಲ ಕೆಮಿಕಲ್ ಫಾರ್ಮುಲಾಸ್ ರಿಲೇಟೆಡ್ ಸೆಷನ್ ಬೇಕು, ಯಾರಿಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್ ನ ಹೇಗ್ ಮಾಡುವಂತದ್ದು ಸೆಷನ್ ಬೇಕು, ಇದನ್ನ ನೀವು ಬೇರೆ ಸೆಕ್ಷನ್ ಅಲ್ಲಿ ಅಪ್ರೋಚ್ ಮಾಡೋದಾದ್ರೆ ಖಂಡಿತ ನಾನು ನಿಮ್ಗೆ ಇದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಬಟ್ ನಾವು ಈಗ ನಾನು ಹೇಳ್ಕೊಟ್ರೆ ನಿಮ್ಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಕ್ ಆಗಲ್ಲ. ವಿಲ್ ಗೋ ಹೆಡ್. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಇದಕ್ಕೆ ಅಂತಾನೆ ನಾನು ನಿಮ್ನ ಟ್ರೈನ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ರೈಟ್. ಅಂಡ್ ಇಲ್ಲಿ ಕೇಳ್ತಿರುವಂತ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೇಮ್ ದ ಮೆಟಲ್ ದಟ್ ಈಸ್ ಮೋರ್ ರಿಯಾಕ್ಟಿವ್. ಯಾವುದು ಮೋರ್ ರಿಯಾಕ್ಟಿವ್? ಇದು ಕಾಪರ್ ಈಸ್ ಮೋರ್ ರಿಯಾಕ್ಟಿವ್. ಅದರಿಂದನೇ ಏನಾಗ್ತಿದೆ, ಕಾಪರ್ ಇಸ್ ಡಿಸ್ಪ್ಲೇಸಿಂಗ್ ದ ಸಿಲ್ವರ್ ಫ್ರಮ್ ಸಿಲ್ವರ್ ನೈಟ್ರೇಟ್. ಓಕೆನಾ? ರೈಟ್. ನೆಕ್ಸ್ಟ್ ಕ್ವಶನ್, ಡ್ರಾ ಎ ಡಯಾಗ್ರಾಮ್ ಶೋಯಿಂಗ್ ದ ಆಸಿಡಿಕ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ನಿಮ್ಗೆ 2 ಮಾರ್ಕ್ಸ್ಗೆ ಕೆಮಿಸ್ಟ್ರಿನಲ್ಲಿ ಆಸಿಡ್ ನಾನು ಹೇಳ್ತಿರುವಂತ ಈ ಒಂದು ಪ್ರಶ್ನೆ ಯಾವುದು, ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಓಕೆ, ಅಥವಾ ಸೊ ನಿಮಗೆ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಓಕೆ, ಅಥವಾ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಅಸಿಡಿಕ್ ಸೊಲ್ಯೂಷನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ನಿಮ್ಗೆ ಸ್ಕೂಲಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ. ಈ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿ. ರೈಟ್. ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ಲಿ. Represent the electrolytic refining of copper with the diagram. Identify the electrode, okay, on which copper gets deposited ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಐಡೆಂಟಿಫೈ ಮಾಡಕ್ಕೆ ಹೇಳಿರೋದ್ರಿಂದ ಈ ಡಯಾಗ್ರಾಮ್ ನಾನು ರಫ್ ಆಗಿ ಬರೆದು ತೋರಿಸ್ತೀನಿ ನೋಡಿ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂದ್ರೆ ನಿಮ್ಗೆ ಏನಿರ್ಬೇಕು, ಒಂದು ಟ್ಯಾಂಕ್ ಇರ್ಬೇಕಾಗುತ್ತೆ. ಸೊ ಈ ಟ್ಯಾಂಕ್ ಅಲ್ಲಿ ನಿಮ್ಗೆ 2 ಎಲೆಕ್ಟ್ರೋಡ್ ನ ಪ್ಲೇಸ್ ಮಾಡಬೇಕು. ಸೊ ಎಲೆಕ್ಟ್ರಾಡ್ಸ್ ಮೇ ಬಿ ದ ಗ್ರಾಫೈಟ್ ರಾಡ್ಸ್. ಓಕೆನಾ? ಸೊ ಯಾವಾಗ್ಲೂ ಕೂಡ ಏನಾಗಿರುತ್ತೆ, ಒಂದು ಎಲೆಕ್ಟ್ರೋಡ್ ಪಾಸಿಟಿವ್ ಆಗಿರುತ್ತೆ. ಓಕೆ, ಇನ್ನೊಂದು ಎಲೆಕ್ಟ್ರೋಡ್ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ಆಗಿರುತ್ತೆ. ಓಕೆ, ಒಂದು ಪಾಸಿಟಿವ್ ಆಗಿರುತ್ತೆ, ಇನ್ನೊಂದು ನೆಗೆಟಿವ್ ಆಗಿರುತ್ತೆ. ಸೊ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊ ಇದೊಂದು ಸೆಟಪ್. ಓಕೆನಾ? ಸೊ ಇದರಲ್ಲಿ ಏನಿರುತ್ತೆ, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತಂದ್ರೆ ಈ ಎಲೆಕ್ಟ್ರಾಡ್ಸ್ ನ ಜೊತೆಗೆ ಏನಾಗಿರುತ್ತೆ, ದೇರ್ ವಿಲ್ ಬಿ ಎ ಸೊಲ್ಯೂಷನ್ ಕಾಲ್ಡ್ ಆಸಿಡಿಫೈಡ್ ಕಾಪರ್ ಸಲ್ಫೇಟ್. ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇರುತ್ತೆ. ಸೊ ಕಾಪರ್ ನ ನಾವು ರಿಮೂವ್ ಮಾಡ್ತಿರೋದ್ರಿಂದ ಕಾಪರ್ ಸಲ್ಫೇಟ್. ಓಕೆ, ಸಪೋಸ್ ನೀವು ಜಿಂಕ್ ಮಾಡ್ತಾ ಇದ್ರೆ ಜಿಂಕ್ ಸಲ್ಫೇಟ್. ಯಾವ ಒಂದು ಪರ್ಟಿಕ್ಯುಲರ್ ಮೆಟಲ್ ಅನ್ನ ನಾವು ರಿಫೈನ್ ಮಾಡ್ತೀವಿ ಆ ಒಂದು ಪರ್ಟಿಕ್ಯುಲರ್ ಮೆಟಲ್ ನ ರೆಸ್ಪೆಕ್ಟಿವ್ ಸಾಲ್ಟ್ ಸೊಲ್ಯೂಷನ್ ಇರುತ್ತೆ. ಸ್ಟೂಡೆಂಟ್ಸ್ ಇದನ್ನ ನೋಟ್ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ದಟ್ ನೀವು ಜಿಂಕ್ ನ ರಿಫೈನ್ ಮಾಡ್ತಾ ಇದ್ರೆ ಕಾಪರ್ ಸಲ್ಫೇಟ್ ಇರುತ್ತೆ. ಓಕೆನಾ? ಕಾಪರ್ ಮಾಡ್ತಾ ಇದ್ರೆ ಕಾಪರ್ ಸಲ್ಫೇಟ್, ಜಿಂಕ್ ಮಾಡ್ತಿದ್ರೆ ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಮಾಡ್ತಿದ್ರೆ ಮೆಗ್ನೀಷಿಯಂ ಸಲ್ಫೇಟ್. ಈ ಒಂದು ಟ್ಯಾಂಕ್ ಅಲ್ಲಿ ರೆಸ್ಪೆಕ್ಟಿವ್ ಸಾಲ್ಟ್ ಸೊಲ್ಯೂಷನ್ ಇರುತ್ತೆ. ಓಕೆನಾ? ಸೊ ಪಾಸಿಟಿವ್ ಅಂಡ್ ನೆಗೆಟಿವ್. ಈಗ ಇಲ್ಲಿ ಕೇಳ್ತಾರಂತದ್ದು ಒಂದು ಆನೋಡ್ ಇದೆ, ಒಂದು ಕ್ಯಾಥೋಡ್ ಇದೆ. ಓಕೆ, ಸೊ ಆನೋಡ್ ಈಸ್ ಪಾಸಿಟಿವ್. ಓಕೆ, ಆನೋಡ್ ಈಸ್ ಪಾಸಿಟಿವ್ ಅಂಡ್ ಕ್ಯಾಥೋಡ್ ಈಸ್ ನೆಗೆಟಿವ್. ಕ್ಯಾಥೋಡ್ ಈಸ್ ನೆಗೆಟಿವ್. ಸೊ ಎಲ್ಲಿ ಬಂದು ಕಾಪರ್ ಡಿಪಾಸಿಟ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ಎಲ್ಲಿ ಬಂದು ಕಾಪರ್ ಡಿಪಾಸಿಟ್ ಆಗುತ್ತೆ, ಆಕ್ಚುಲಿ ಆನೋಡ್ ಈಸ್ ಅನ್ ಇಂಪ್ಯೂರ್ ಮೆಟಲ್. ಇದು ಇಂಪ್ಯೂರ್ ಮೆಟಲ್. ಎಲೆಕ್ಟ್ರೋಲೈಟಿಕ್ ರಿಫೈನ್ ಮಾಡಬೇಕಾದ್ರೆ ಇಂಪ್ಯೂರ್ ಮೆಟಲ್ ಅಲ್ಲಿರುವ ಪ್ಯೂರ್ ಮೆಟಲ್ ಎಲ್ಲ ಬಂದು ಏನಾಗುತ್ತೆ, ಕ್ಯಾಥೋಡ್ ಮೇಲೆ ಸೆಟಲ್ ಆಗುತ್ತೆ, Cu2+. ಓಕೆನಾ? ಸೊ ಕ್ಯಾಥೋಡ್ ಮೇಲೆ ಸೆಟಲ್ ಆಗೋದ್ರಿಂದ ಏನಾಗುತ್ತೆ, ಸೊ ದಿಸ್ ಎಲೆಕ್ಟ್ರೋಡ್, ಓಕೆ, ಇಟ್ ಬಿಕಮ್ಸ್ ಥಿಕ್. ಫಸ್ಟ್ ಏನಾಗಿರುತ್ತೆ, ಇದು ಥಿನ್ ಆಗಿರುತ್ತೆ. ಸೊ ಈಗ ಈ ಕಾಪರ್ ಏನಾಗ್ತಾ ಇದೆ, ಕ್ಯಾಥೋಡ್ ಮೇಲೆ ಅಕ್ಯುಮಿಲೇಟ್ ಆಗ್ತಿದೆ, ಸ್ಟೋರ್ ಆಗ್ತಾ ಇದೆ, ಡೆಪಾಸಿಟ್ ಆಗ್ತಿರೋದ್ರಿಂದ ಕ್ಯಾಥೋಡ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಥಿಕ್ಕರ್. ಸೊ ನೀವು ಇಲ್ಲಿ ಡಯಾಗ್ರಾಮ್ ಬರಿಬೇಕು. ಡಯಾಗ್ರಾಮ್ ಜೊತೆಗೆ ಕ್ಯಾಥೋಡ್ ಮೇಲೆ ಅಥವಾ ಆನೋಡ್ ಮೇಲೆ ಯಾವ್ದ್ರ ಮೇಲೆ ಕಾಪರ್ ಡಿಪಾಸಿಟ್ ಆಗ್ತಿದೆ ಅಂತ ಐಡೆಂಟಿಫೈ ಮಾಡಬೇಕು. ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಆನೋಡ್ ಈಸ್ ಅನ್ ಇಂಪ್ಯೂರ್ ಮೆಟಲ್ ಅಂಡ್ ಕ್ಯಾಥೋಡ್ ಈಸ್ ಎ ಪ್ಯೂರ್ ಮೆಟಲ್. ಸೊ ಏನಾಗುತ್ತೆ, ಯಾವಾಗ್ಲೂ ಕೂಡ ಇಂಪ್ಯೂರ್ ಮೆಟಲ್ ಇರುವಂತ ಪ್ಯೂರ್ ಏನಾಗುತ್ತೆ, ಈ ಒಂದು ಸೊಲ್ಯೂಷನ್ ಅಲ್ಲಿ ಡಿಸಾಲ್ವ್ ಆಗುತ್ತೆ ಅಂಡ್ ಅದು ಬಂದು ಡಿಸಾಲ್ವ್ ಆಗಿರುವಂತದ್ದು ಕ್ಯಾಥೋಡ್ ಮೇಲೆ ಸೆಟಲ್ ಆಗುತ್ತೆ. ಇಂಪ್ಯೂರಿಟೀಸ್ ಏನಾಗುತ್ತೆ, ಇಲ್ಲಿ ಆನೋಡ್ ಮಡ್ ಆಗಿ ಸೆಟಲ್ ಆಗುತ್ತೆ. ಇಂಪ್ಯೂರಿಟೀಸ್ ಏನಾಗುತ್ತೆ, ಆನೋಡ್ ಮಡ್ ಆಗಿ ಸೆಟಲ್ ಆಗುತ್ತೆ. ಮಡ್ ಇಸ್ ನಥಿಂಗ್ ಬಟ್ ಇಂಪ್ಯೂರಿಟೀಸ್. ಓಕೆನಾ? ರೈಟ್. ಸೊ ಐ ಹೋಪ್ ನಿಮ್ಗೆ ಇದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಗಿವ್ ಅ ಸೈಂಟಿಫಿಕ್ ರೀಸನ್ ಫಾರ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಸೈಂಟಿಫಿಕ್ ರೀಸನ್ ಏನು? ಕ್ವಶನ್ ಏನಿದೆ, ಪ್ಲಾಟಿನಮ್ ಅಂಡ್ ಗೋಲ್ಡ್ ಆರ್ ಯೂಸ್ ಟು ಮೇಕ್ ಜ್ಯುವೆಲ್ರಿ. ಯಾಕೆ ಈ ಎರಡನ್ನು ಜ್ಯುವೆಲ್ರಿ ಆಗಿ ಯೂಸ್ ಮಾಡ್ತಾರೆ? ಸೊ ಜ್ಯುವೆಲ್ರಿ ಆಗಿ ನಾವು ಒಂದು ಮೆಟಲ್ ಅನ್ನ ಯೂಸ್ ಮಾಡ್ತಿದೀವಿ ಅಂದ್ರೆ ಇಟ್ ಶುಡ್ ಹ್ಯಾವ್ ಸಮ್ ಸ್ಪೆಸಿಫಿಕ್ ಪ್ರಾಪರ್ಟಿ. ಅದಕ್ಕೊಂದು ಸ್ಪೆಸಿಫಿಕ್ ಫಿಸಿಕಲ್ ಪ್ರಾಪರ್ಟಿ ಇರಬೇಕು. ಐ ಥಿಂಕ್ ಮೋಸ್ಟ್ ಆಫ್ ಯು ಆರ್ ಆನ್ಸರಿಂಗ್ ಅನ್ಕೋತೀನಿ.
ತುಂಬಾ ಜನ ಇದನ್ನ ಆನ್ಸರ್ ಮಾಡ್ತಿರ್ತಾರ. ಯಾವ ಒಂದು ಪ್ರಾಪರ್ಟಿ ಇದೆ ಇದಕ್ಕೆ, ವಿಚ್ ಪ್ರಾಪರ್ಟಿ ಆಫ್ ದ ಪ್ಲಾಟಿನಮ್ ಅಂಡ್ ಗೋಲ್ಡ್ ಈಸ್ ಎನೇಬಲಿಂಗ್ ದೀಸ್ ಮೆಟಲ್ಸ್ ಟು ಮೇಕ್ ಜ್ಯುವೆಲ್ರಿ ಅಂತ ಹೇಳೋದಾದ್ರೆ, ಇಟ್ ಈಸ್ ಲಸ್ಟ್ರಸ್. See, if the metals are lustrous, then we are using that metal for what purpose? We are using that purpose metals for jewelry purpose. Okay, so they are very lustrous. Lustrous ಅಂದ್ರೆ ಶೈನಿಂಗ್ ಆಗಿದೆ ಅಂತ ಅರ್ಥ. ಓಕೆನಾ, ಲಸ್ಟ್ರಸ್ ಅಂದ್ರೆ ಶೈನಿಂಗ್ ಆಗಿದೆ. ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಗಿವ್ ಸೈಂಟಿಫಿಕ್ ರೀಸನ್ ಅಲ್ಲಿ ಪ್ಲಾಟಿನಮ್ ಅಂಡ್ ಗೋಲ್ಡ್ ಆರ್ ಯೂಸ್ಡ್ ಟು ಮೇಕ್ ಜ್ಯುವೆಲ್ರಿ. ಯಾಕೆ? ಬಿಕಾಸ್ ದೇ ಆರ್ ಲಸ್ಟ್ರಸ್. ಲಸ್ಟ್ರಸ್ ಅಂದ್ರೆ ಏನು? ಲಸ್ಟ್ರಸ್ ಈಸ್ ನಥಿಂಗ್ ಬಟ್ ಶೈನಿಂಗ್ ಪ್ರಾಪರ್ಟಿ ಇದೆ ಇದಕ್ಕೆ. ನೆಕ್ಸ್ಟ್, ಅಲ್ಯೂಮಿನಿಯಂ is highly reactive metal, yet it is used to make utensils for cooking. ಅಲ್ಯೂಮಿನಿಯಂ ಏನಾಗಿದೆಯಂತೆ, ಇದೊಂದು ಹೈಲಿ ರಿಯಾಕ್ಟಿವ್ ಮೆಟಲ್ ಅಂತೆ. ಓಕೆ, ಇಟ್ ಈಸ್ ಅನ್ ಹೈಲಿ ರಿಯಾಕ್ಟಿವ್ ಮೆಟಲ್. ಬಟ್ ಆದ್ರೂ ಇದು ಹೈಲಿ ರಿಯಾಕ್ಟಿವ್ ಮೆಟಲ್ ಆದ್ರೂ ಕೂಡ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಯೂಸಿಂಗ್ ದ ಅಲ್ಯೂಮಿನಿಯಮ್ಸ್ ಟು ಮೇಕ್ ದ ಯುಟೆನ್ಸಿಲ್ಸ್. ಯುಟೆನ್ಸಿಲ್ಸ್ ಅಂದ್ರೆ ಏನು? ಪಾತ್ರೆಗಳು. ಕುಕ್ ಮಾಡಕ್ಕೆ ಪಾತ್ರೆಗಳು ಬೇಕಲ್ವಾ ನಮ್ಗೆ. ಸೊ ಆ ಒಂದು ಪಾತ್ರೆಗಳನ್ನ ಅಲ್ಯೂಮಿನಿಯಂ ಬಳಸ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಸಿ, ಒಂದು ಅಲ್ಯೂಮಿನಿಯಂ ಮೆಟಲ್ಸ್ ಏನಾಗುತ್ತೆ, ಇಟ್ ಫಾರ್ಮ್ಸ್ ಎ ಥಿನ್ ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಈ ಅಲ್ಯೂಮಿನಿಯಂ ಏನಾಗುತ್ತೆ, ಇಟ್ ಫಾರ್ಮ್ಸ್ ಎ ಥಿನ್ ಲೇಯರ್ ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಫಾರ್ಮ್ ಆಗುತ್ತೆ. ಓಕೆನಾ. ಸಿ, ಈ ಅಲ್ಯೂಮಿನಿಯಂ ಆಕ್ಸೈಡ್ ಏನ್ ಆಗುತ್ತೆ ಅಂತಂದ್ರೆ, ಇದು ಈ ಒಂದು ಏನಂದ್ರೆ ಯುಟೆನ್ಸಿಲ್ಸ್ ಇದೆ ಅಲ್ಲ, ಆ ಯುಟೆನ್ಸಿಲ್ಸ್ ಅನ್ನ ಕೊರೋಷನ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ. ಓಕೆನಾ. ಕೊರೋಷನ್ ಅಂದ್ರೆ ಗೊತ್ತು ನಿಮ್ಗೆ, ಕೊರೋಷನ್ ಇಸ್ ನಥಿಂಗ್ ಬಟ್ ಮೆಟಲ್ಸ್ ಆರ್ ಅಂಡರ್ ಗೋಯಿಂಗ್ ಡ್ಯಾಮೇಜ್. ಕೊರೋಷನ್, ಈ ಕೊರೋಷನ್ ಆಗೋದ್ರಿಂದ ಅಲ್ಯೂಮಿನಿಯಂ ಆಕ್ಸೈಡ್ ಏನಾಗುತ್ತೆ, ಪ್ರಿವೆಂಟ್ ಮಾಡುತ್ತೆ. ಇದು ಒಂದ್ ರೀಸನ್. ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ, ದೇ ಆರ್ ಚೀಪ್. ಓಕೆ, ಅಲ್ಯೂಮಿನಿಯಂ ಚೀಪ್, ಈಸಿಯಾಗಿ ನಮ್ಗೆ ಸಿಗುತ್ತೆ. ಓಕೆ, ಅಂಡ್ ಇನ್ನೂ ಒಂದ್ ರೀಸನ್ ಏನಪ್ಪಾ ಅಂದ್ರೆ, ದೇ ಆರ್ ಮ್ಯಾಲಿಯಬಲ್ ಅಂಡ್ ಆಲ್ಸೋ ಇಟ್ ಕ್ಯಾನ್ ಬಿ ಡಕ್ಟೈಲ್. ಓಕೆ, ಇದಕ್ಕೆ ಮ್ಯಾಲಿಯಬಲ್ ಪ್ರಾಪರ್ಟಿನೂ ಇದೆ, ಡಕ್ಟೈಲ್ ಅನ್ನೋ ಒಂದು ಪ್ರಾಪರ್ಟಿನೂ ಇದೆ. ಸೊ ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಕೂಡ ಚಾನ್ಸ್ ತಗೋಬೇಡಿ, ಬಿಕಾಸ್ ಕೀ ಆನ್ಸರ್ಸ್ ಅಲ್ಲಿ ಅವನು ಈ ಮೂರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಕೊಟ್ಟಿರಬಹುದು. ಓಕೆ, ಅಥವಾ ಕೆಮಿಕಲ್ ಪ್ರಾಪರ್ಟಿನ ಉದ್ದೇಶ ಇಟ್ಕೊಂಡು ಅಲ್ಯೂಮಿನಿಯಂ ಆಕ್ಸೈಡ್ ವಿಲ್ ಪ್ರಿವೆಂಟ್ ಫರ್ದರ್ ಕೊರೋಷನ್ ಅಂತ ಕೂಡ ಕೊಡಬಹುದು. ಸೊ ಎರಡು ಕೂಡ ಮ್ಯಾಟರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎರಡು ಕೂಡ ಮ್ಯಾಟರ್ ಆಗುತ್ತೆ. ಸೊ ಬಿಫೋರ್ ರೇಟಿಂಗ್ ದ ಆನ್ಸರ್ ಹ್ಯಾವ್ ಅ ಕನ್ಕ್ಲೂಷನ್. ಸೊ ಏನೆಲ್ಲ ನಾನು ಬರಿಬೇಕು ಅನ್ನೋ ಒಂದು ಕನ್ಕ್ಲೂಷನ್ ನಿಮ್ಗಿರ್ಲಿ. ಓಕೆನಾ? ರೈಟ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ರೈಟ್, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಾಲ್ಡರ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್ ದ ಎಲೆಕ್ಟ್ರಿಕಲ್ ವೈರ್ಸ್ ಟುಗೆದರ್ ಅಂತ ಕೇಳ್ತಾ ಇದೀನಿ. ಸೊ ಇಲ್ಲಿ ಸಾಲ್ಡರ್ ಅಂದ್ರೆ ಏನು? ಸಾಲ್ಡರ್ ಇಸ್ ಎನ್ ಅಲಾಯ್. ಓಕೆ, ಸೊ ನೀವು ನೋಡಿದ್ರೆ ಅಲಾಯ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ನಿಮ್ಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ. ಅಲಾಯ್ಸ್ ಅಂದ್ರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಮಿಕ್ಸ್ಚರ್ ಆಗಿರುತ್ತೆ. ಆರ್ ಮೆಟಲ್ ವಿತ್ ನಾನ್ ಮೆಟಲ್, ಇದನ್ನ ಕೂಡ ನಾವೇನ್ ಹೇಳ್ತೀವಿ, ಅಲಾಯ್ ಅಂತ ಹೇಳಿ ಕರಿತೀವಿ. ರೈಟ್, ಇಲ್ಲಿ ನಮ್ಗೆ ಈ ಒಂದು ಆನ್ಸರ್ ಬೇಕಾಗಿಲ್ಲ, ಬಟ್ ಅಲಾಯ್ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದೀನಿ. ಇಲ್ಲಿ ಸಾಲ್ಡರ್ ಅನ್ನ ನಾವು ಯಾಕೆ ಯೂಸ್ ಮಾಡ್ತಾ ಇದೀವಿ? ಸಾಲ್ಡರ್ ಈಸ್ ಎನ್ ಅಲಾಯ್. ಸೊ ಯಾವ್ದ್ರದ್ದು ಅಲಾಯ್ ಇದು? ಸಾಲ್ಡರ್ ಈಸ್ ಎನ್ ಅಲಾಯ್ ಆಫ್ ಲೆಡ್ ಅಂಡ್ ಟಿನ್. ಲೆಡ್ ಮತ್ತೆ ಟಿನ್ ಎರಡೂ ಕಂಬೈನ್ ಆದ್ರೆ ನಮಗೆ ಬರುವಂತ ಅಲಾಯೇ ಸಾಲ್ಡರ್. ಓಕೆ, ಇದನ್ನ ಎಲೆಕ್ಟ್ರಿಕಲ್ ವೈರ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ವೈ ಆರ್ ವಿ ಯೂಸಿಂಗ್ ಸಾಲ್ಡರ್ ಇನ್ ದ ಎಲೆಕ್ಟ್ರಿಕಲ್ ವೈರ್ಸ್? ಯಾಕೆ ಅಂದ್ರೆ because it has low melting point. ನೋಡಿ, ಇದಕ್ಕೆ ತುಂಬಾ ಲೋ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಸಾಲ್ಡರ್ ನ. ನೀವು ನೋಡಿದ್ರೆ ಎಲೆಕ್ಟ್ರಿಕಲ್ ಶಾಪ್ಸ್ ಗೆ ಹೋದ್ರೆ ಸಾಲ್ಡರ್ ನ ಯೂಸ್ ಮಾಡ್ತಿರ್ತಾರೆ. ಯಾಕೆ? ಈಸಿಯಾಗಿ ಮೆಲ್ಟ್ ಆಗುತ್ತೆ ಇದು. ಓಕೆ, ಈಸಿಯಾಗಿ ಮೆಲ್ಟ್ ಆಗಿ ಏನ್ ಮಾಡುತ್ತೆ, ವೈರ್ಸ್ ಅನ್ನ ಜಾಯಿನ್ ಮಾಡುತ್ತೆ. ಓಕೆ, ಸೊ ಇಂಥ ಒಂದು ಸಾಲ್ಡರ್ ಅನ್ನ ನಾವು ಏನ್ ಮಾಡ್ತೀವಿ, ಟು ವೆಲ್ಡ್ ಎಲೆಕ್ಟ್ರಿಕಲ್ ವೈರ್ಸ್ ನ ಯೂಸ್ ಮಾಡ್ತೀವಿ. ದ ಓನ್ಲಿ ಅಂಡ್ ದ ಮೇನ್ ರೀಸನ್ ಈಸ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅಂಡ್ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಕೇಳ್ಬೋದು ನಿಮ್ಗೆ. ಸೊ ನೇಮ್ ದ ಅಲಾಯ್ಸ್ ಆಫ್ ಸಾಲ್ಡರ್ ಅಂತ. ಸಾಲ್ಡರ್ ಇಸ್ ಅನ್ ಅಲಾಯ್ ಆಫ್ ಲೆಡ್ ಪ್ಲಸ್ ಟಿನ್. ಲೆಡ್ ಮತ್ತೆ ಟಿನ್ ಎರಡನ್ನೂ ಕೂಡ ಕಂಬೈನ್ ಆದಾಗ ಬರುವಂತ ಒಂದು ಅಲಾಯೇ ಸಾಲ್ಡರ್ ಆಗಿದೆ. ಗೈಸ್, ನಿಮ್ಗೆ ಕ್ಲಾರಿಟಿ ಇದೆ ಅನ್ಕೋತೀನಿ. ಪ್ರತಿ ಕಾನ್ಸೆಪ್ಟ್ ಅನ್ನು ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಸೊ ಒಂದೊಂದು ಕಾನ್ಸೆಪ್ಟ್ ಅನ್ನು ಕೂಡ ನೀವು ಇಲ್ಲಿ ತಿಳ್ಕೊಂಡಾಗ ಅದೇ ಪ್ರಶ್ನೆ ಅಲ್ಲದೆ ಆ ಪ್ರಶ್ನೆಯ ಜೊತೆಗೆ ಬೇರೆ ಯಾವ ಪ್ರಶ್ನೆ ಕೊಟ್ಟರು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕು ನೀವು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ರೈಟ್. ನೆಕ್ಸ್ಟ್ ಕ್ವೆಶ್ಚನ್. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲಾಕ್ ಆಫ್ಟರ್ ಸಮ್ ಟೈಮ್ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಅಂತ ಕೇಳ್ತಾ ಇದ್ದಾರೆ. ಸಿಲ್ವರ್ ಆರ್ಟಿಕಲ್ಸ್ ಯಾಕೆ ಆಗುತ್ತೆ? ಓಕೆ, ಸಿಲ್ವರ್ ಏನಾಗುತ್ತೆ, ಇಟ್ ವಿಲ್ ರಿಯಾಕ್ಟ್ ವಿತ್ ಸಲ್ಫರ್. ಸಿಲ್ವರ್ ಏನಾಗುತ್ತೆ, ಏರ್ ಅಲ್ಲಿರುವಂತ ಒಂದು ಸಲ್ಫರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್
ಸಿಲ್ವರ್ ಸಲ್ಫೈಡ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ಫಾರ್ಮಡ್? ಸಿಲ್ವರ್ ಈಸ್ ರಿಯಾಕ್ಟಿಂಗ್ ವಿತ್ ಸಲ್ಫರ್ ಪ್ರೆಸೆಂಟ್ ಇನ್ ದ ಏರ್. ಸೊ ಸಿಲ್ವರ್ ಏನಾಗ್ತಾ ಇದೆ, ಸಲ್ಫರ್ ಜೊತೆ ರಿಯಾಕ್ಟ್ ಆಗಿ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಆಗುತ್ತೆ. ಸೊ ಸಿಲ್ವರ್ ಸಲ್ಫೈಡ್ ಇಸ್ ದ ಬ್ಲಾಕ್ ಕಲರ್ ಲೇಯರ್. Ag2S ಇಸ್ ದ ಫಾರ್ಮುಲಾ. ಸಿಲ್ವರ್ ಸಲ್ಫೈಡ್ ಅಂತ ಹೇಳಿ ಕರಿತೀವಿ. ಸೊ ಈ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಆಗೋದ್ರಿಂದನೇ ನೀವು ಯೂಸ್ ಮಾಡುವಂತ ಒಂದು ಈ ಸಿಲ್ವರ್ ಆರ್ಟಿಕಲ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಆಕ್ಯುಪೈಡ್ ವಿತ್ ದ ಬ್ಲಾಕ್ ಕಲರ್ ಕೋಟಿಂಗ್. ಓಕೆನಾ, ರೈಟ್? ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ ಈ ಕ್ವಶನ್ ಅಂತೂ ತುಂಬಾ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಸ್ಟೇಟ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ ಅಂತ ಇದೆ. ಸ್ಟೇಟ್ ಮೆಂಡೆಲಿವ್ಸ್ ಪೀರಿಯಾಡಿಕ್ ಲಾ, ಮೆಂಡೆಲಿವ್ ಪೀರಿಯಾಡಿಕ್ ಲಾ ಕೇಳ್ಬೋದು, ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳ್ಬೋದು, ರೈಟ್? ಸೊ ಮೆಂಡೆಲಿವ್ ಪೀರಿಯಾಡಿಕ್ ಲಾ ಏನ್ ಹೇಳುತ್ತೆ, ಸ್ಕೂಲಲ್ಲೂ ಕೂಡ ಹೇಳ್ಕೊಟ್ಟಿರ್ತಾರೆ. The properties of the elements are the periodic functions of the atomic mass ಅಂತ ಹೇಳುತ್ತೆ. The properties of the elements are the periodic functions of the atomic mass. Atomic mass ನ ಬಗ್ಗೆ ಹೇಳುತ್ತೆ, right? So next question, in the modern periodic table, atomic numbers of the elements A, B, C. ನೋಡಿ, ಈ ರೀತಿಯ ಪ್ರಶ್ನೆಗಳನ್ನ ಅನಲೈಸ್ ಮಾಡೋದು ಕಲ್ತ್ಕೊಳ್ಳಿ ಮಕ್ಕಳ. ಈ ಏನ್ ಕೇಳ್ತಾ ಇದ್ದಾರೆ, 3 ಎಲಿಮೆಂಟ್ಸ್ ಇದೆಯಂತ. A, B, C and D ಅನ್ನೋ ಎಲಿಮೆಂಟ್ ಇದೆ. ಸೊ ಈ ಎಲಿಮೆಂಟ್ಸ್ ಗೆ ಏನ್ ಕೊಟ್ಟಿದ್ದಾರೆ, 3, 11, 19 and 20. ಇದೇನಾಗಿದೆ, ಇದರ ಒಂದು ಅಟಾಮಿಕ್ ನಂಬರ್ಸ್ ಆಗಿದೆ. ಎ ನ ಅಟಾಮಿಕ್ ನಂಬರ್ 3, ಬಿ ನ ಅಟಾಮಿಕ್ ನಂಬರ್ 11, ಸಿ ನ ಅಟಾಮಿಕ್ ನಂಬರ್ 19, ಡಿ ನ ಅಟಾಮಿಕ್ ನಂಬರ್ 20. ನೇಮ್ ದ ಎಲಿಮೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ನೇಮ್ ದ ಎಲಿಮೆಂಟ್ಸ್ ಅಂದ್ರೆ ನೇಮ್ ಬರಿಬೇಡಿ. ನೇಮ್ ದ ಎಲಿಮೆಂಟ್ಸ್ ವಿಚ್ ಇಸ್ ಹ್ಯಾವಿಂಗ್ ಮಿನಿಮಮ್ ಅಟಾಮಿಕ್ ಸೈಜ್. ಮಿನಿಮಮ್ ಅಂದ್ರೆ ಕಡಿಮೆ ಯಾವ್ದಕ್ಕಿದೆ, ಅಂಡ್ ದ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್, ತುಂಬಾ ಏನ್ ತಲೆ ಕೆಡಿಸ್ಕೋಬೇಡಿ. ನೋಡಿ, ಏನ್ ಮಾಡ್ತೀರಾ ಅಂದ್ರೆ, ಪೀರಿಯಾಡಿಕ್ ಟೇಬಲ್ ಫಸ್ಟ್ ಪೀರಿಯಡ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 3 ಇಂದ ಎಲಿಮೆಂಟ್ ನಂಬರ್ 10 ವರೆಗೂ ಇದೆ. ಥರ್ಡ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 11 ಇಂದ ಎಲಿಮೆಂಟ್ ನಂಬರ್ 18 ವರೆಗೂ ಇದೆ. ಫೋರ್ತ್ ಪೀರಿಯಡ್ ಅಲ್ಲಿ ಎಲಿಮೆಂಟ್ ನಂಬರ್ 19 ಅಂಡ್ 20. ಬಿಕಾಸ್ ನೀವು ಕಲ್ತ್ಕೋಬೇಕಾಗಿರೋದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು. ಓಕೆ, ಎಲಿಮೆಂಟ್ ಎ ಎಲ್ಲಿದೆ? ಎ ಬಂದು ನಮ್ಗೆ ಸೆಕೆಂಡ್ ಪೀರಿಯಡ್ ಅಲ್ಲಿ ಇದೆ. ಸೆಕೆಂಡ್ ಪೀರಿಯಡ್ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗೂ 2 ಶೆಲ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್, ಬಿ ಅನ್ನೋ ಎಲಿಮೆಂಟ್ ಎಲ್ಲಿದೆ? ಥರ್ಡ್ ಪೀರಿಯಡ್ ನಲ್ಲಿದೆ. ಸೊ ಥರ್ಡ್ ಪೀರಿಯಡ್ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ಗೂ 3 ಶೆಲ್ಸ್ ಇದೆ. ಓಕೆನಾ. ನೆಕ್ಸ್ಟ್, 19 ಮತ್ತೆ 20th ಎಲಿಮೆಂಟ್ ಅಂದ್ರೆ ಎಲಿಮೆಂಟ್ ಸಿ ಮತ್ತೆ ಎಲಿಮೆಂಟ್ ಡಿ ಏನಾಗಿದೆ, ಫೋರ್ತ್ ಪೀರಿಯಡ್ ಅಲ್ಲಿ ಇದೆ, 4 ಶೆಲ್ಸ್ ಇದೆ. ಓಕೆನಾ. ಅವ್ನು ಕೇಳ್ತಾರಂತದ್ದು ಯಾವ್ದಕ್ಕೆ ಕಡಿಮೆ ಅಟಾಮಿಕ್ ಸೈಜ್ ಇದೆ. ಕಣ್ಣು ಮುಚ್ಕೊಂಡ್ ಬರೀಬಹುದು ನೀವು. ಯಾವ್ದಕ್ಕೆ? ಯಾವ ಎಲಿಮೆಂಟ್ ಸೆಕೆಂಡ್ ಪೀರಿಯಡ್ ಅಲ್ಲಿ ಇದೆ, ಇದಕ್ಕೆ 2 ಶೆಲ್ಸ್ ಇದೆ. ಓಕೆನಾ. 2 ಶೆಲ್ಸ್ ಇರೋದ್ರಿಂದ ಇದಕ್ಕೇನೆ ಅಟಾಮಿಕ್ ಸೈಜ್ ಕಡಿಮೆ. ಓಕೆನಾ. ಸೊ ನೀವೇನ್ ಬರೀತೀರಾ, ದ ಎಲಿಮೆಂಟ್ ನೋಡಿ, ಎಕ್ಸಾಮ್ ಅಲ್ಲಿ ಹೀಗೆ ಬರಿಬೇಕು ಮಕ್ಕಳ. ನಿಮಗೆ ಹೇಗೆ ತೋಚುತ್ತೋ ಹಾಗೆ ಬರಿಬೇಡಿ. ಎಲಿಮೆಂಟ್ ಯಾವುದು? ಎ ವಿತ್ ಅಟಾಮಿಕ್ ನಂಬರ್ 3 ಹ್ಯಾಸ್ ಮಿನಿಮಮ್ ಅಟಾಮಿಕ್ ಸೈಜ್ ಅಂತ ಬರೀತೀರಾ. 1 ಮಾರ್ಕ್ ಈಸಿಯಾಗಿ ಇಷ್ಟೇ ಆನ್ಸರ್ಗೆ ಬಂತು. ಬಟ್ ಬ್ಯಾಕ್ ಗ್ರೌಂಡ್ ವರ್ಕ್ ನೀವು ಇಷ್ಟೆಲ್ಲ ಮಾಡಬೇಕು. ನೆಕ್ಸ್ಟ್, ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದಕ್ಕೆ ಜಾಸ್ತಿ ಇದೆ? ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು? ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಓಕೆ, ನಿಮ್ಗೆ ಮೆಟಾಲಿಕ್ ಕ್ಯಾರೆಕ್ಟರು, ನಾನ್ ಮೆಟಾಲಿಕ್ ಕ್ಯಾರೆಕ್ಟರು ಇದೆಲ್ಲಾನು ಗೊತ್ತಿದೆ ಅನ್ಕೋತೀನಿ. ಸೊ ಯಾರಿಗೆ ಗೊತ್ತಿಲ್ಲ, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಈ ಒಂದು ಚಾಪ್ಟರ್ ನನ್ನ ಕಂಪ್ಲೀಟ್ ಆಗಿ ನೀವು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ಓಕೆ, ಸೊ ತಿಳ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಈಸಿಯಾಗಿ ಯಾವುದೇ ಪ್ರಶ್ನೆಗಳು ಬಂದ್ರು ಕೂಡ ಸಾಲ್ವ್ ಮಾಡ್ಬೋದು. ಫಸ್ಟ್ ನಿಮ್ಗೆ ಈ ಒಂದು ಚಾಪ್ಟರ್ ನ ಬೇಸಿಕ್ ಗೊತ್ತಿರ್ಬೇಕು. ಓಕೆ, ಸೊ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಈ ಚಾಪ್ಟರ್ದು ನಿಮ್ಗೆ ಆನ್ಸರ್ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಓಕೆ, ಸೊ ಇಷ್ಟನ್ನ ಹೇಳ್ತಾ ಯಾವುದು ಅಂತ ನಾವು ಚೆಕ್ ಮಾಡ್ತಾ ಬರೋಣ. ಸೊ ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಏನು? ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಮೆಟಾಲಿಕ್ ಕ್ಯಾರೆಕ್ಟರ್ ಅಂದ್ರೆ ಏನು? ಮೆಟಾಲಿಕ್ ಕ್ಯಾರೆಕ್ಟರ್ ಇಸ್ ನಥಿಂಗ್ ಬಟ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇದು ಲಿಥಿಯಂ. ಯಾವ ಎಲಿಮೆಂಟು? ಈ ಎಲಿಮೆಂಟ್ ಎ ಅನ್ನೋದು ಲಿಥಿಯಂ, ಇದು ಸೋಡಿಯಂ, ಓಕೆ, ಅಂಡ್ ಇದು ಪೊಟ್ಯಾಷಿಯಂ, ಅಂಡ್ ಇದು ಕ್ಯಾಲ್ಸಿಯಂ. ನಿಮ್ಗೆ ಈಸಿಯಾಗಿ ಗೊತ್ತಿದೆ ಅನ್ಕೋತೀನಿ ಇದು. ಓಕೆ, ಇದು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಈ ಇಷ್ಟು ಎಲಿಮೆಂಟ್ಸ್ ಏನಿದೆ, ಈ ಇಷ್ಟು ಎಲಿಮೆಂಟ್ಸ್ ಏನು ಗೊತ್ತಿರಬೇಕು ನಿಮ್ಗೆ? ಮೆಟಾಲಿಕ್ ಕ್ಯಾರೆಕ್ಟರ್ ಗೊತ್ತಿರಬೇಕು. ಅಂದ್ರೆ ಯಾವ ಎಲಿಮೆಂಟು ಏನಂದ್ರೆ ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಲೂಸ್ ಮಾಡುತ್ತೆ, ಯಾವ್ದು ಈಸಿಯಾಗಿ ಲೂಸ್ ಮಾಡುತ್ತೆ, ಯಾವ್ದು ಕಷ್ಟ ಆಗುತ್ತೆ ಲೂಸ್ ಮಾಡೋಕೆ. ಓಕೆ, ರೈಟ್. ಸಿ ನೋಡಿ, ಫಸ್ಟ್ ಎಲಿಮೆಂಟ್ ಬಂದು ಲಿಥಿಯಂ ಇದೆ. ಲಿಥಿಯಂ ನ ಬಾಡಿ ಮೇಲೆ 2,1 ಅಂದ್ರೆ 3 ಎಲೆಕ್ಟ್ರಾನ್ಸ್ ಫಸ್ಟ್ ಶೆಲ್ ಮೇಲೆ 2, ಸೆಕೆಂಡ್ ಶೆಲ್ ಮೇಲೆ 1 ಇರುತ್ತೆ. ಸೋಡಿಯಂ ನ ಬಾಡಿ ಮೇಲೆ 2,8,1 11th ಎಲಿಮೆಂಟ್ ಅಲ್ವಾ, ಫಸ್ಟ್ ಶೆಲ್ ಮೇಲೆ 2, ಸೆಕೆಂಡ್ ಶೆಲ್ ಮೇಲೆ 8, ಥರ್ಡ್ ಶೆಲ್ ಮೇಲೆ 1 ಇರುತ್ತೆ. ಪೊಟ್ಯಾಷಿಯಂ 2,8,1 19th ಎಲಿಮೆಂಟ್ ಇದು. ಕ್ಯಾಲ್ಸಿಯಂ 2,8,8,2
ಸೊ ಅವ್ರು ಕೇಳ್ತಾ ಇರೋದು ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರ್, ಯಾವ್ದಕ್ಕೆ ಜಾಸ್ತಿ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ. ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಓಕೆ, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಕಡಿಮೆ ಆಗುತ್ತೆ, ಅಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ, ಡಿಕ್ರೀಸಸ್ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ. ಓಕೆ, ಬೇಸಿಕ್ಸ್ ಗೊತ್ತಿರಬೇಕು. ಟಾಪ್ ಇಂದ ಬಾಟಮ್ ಬಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗುತ್ತೆ, ಇನ್ಕ್ರೀಸಸ್. ಟಾಪ್ ಇಂದ ಬಾಟಮ್ ಬಂದ್ರೆ ಏನಾಗುತ್ತೆ, ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಈ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಈಗ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಅಲ್ವಾ. ಸೊ ತುಂಬಾ ಜನ ಈಗ ಕೇಳಿದಿರಾ ಈ ಕಾನ್ಸೆಪ್ಟ್ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಟಾಪ್ ಇಂದ ಬಾಟಮ್ ಹೋದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ಐ ವಾಂಟ್ ಯು ಗೈಸ್ ಟು ಆನ್ಸರ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಇದರಲ್ಲಿ ಯಾವುದಕ್ಕೆ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ಅಂತ ಈ ವಿಡಿಯೋ ಎಂಡ್ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಹೇಳಿ. ಓಕೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಜನ ಆನ್ಸರ್ ಮಾಡ್ತೀರಾ ನನಗೆ ಗೊತ್ತಾಗುತ್ತೆ, ಅಷ್ಟು ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇದೆ ಅಂತ. ಓಕೆನಾ. ಸೊ ಕಾಮೆಂಟ್ ಅಲ್ಲಿ ವಿಡಿಯೋ ಎಂಡ್ ಆದ್ಮೇಲೆ ಈ ಒಂದು ಕ್ವೆಶನ್ಗೆ ನೋಟ್ ಮಾಡ್ಕೊಳ್ಳಿ, ಲಿಥಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಯಾವುದಕ್ಕೆ ಮ್ಯಾಕ್ಸಿಮಮ್ ಏನಂದ್ರೆ ಮೆಟಾಲಿಕ್ ಕ್ಯಾರೆಕ್ಟರ್ ಇದೆ ನೀವು ಪೋಸ್ಟ್ ಮಾಡಿ. ಓಕೆ, ಕಾನ್ಸೆಪ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತ ಕೇಳ್ತಾ ಇದಾರೆ. ತುಂಬಾ ಇಂಪಾರ್ಟೆಂಟ್. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂತೂ ವೇರಿಯಸ್ ಟೈಪ್ಸ್ ಅಲ್ಲಿ ಕೇಳ್ತಾರೆ, ಹೀಗೆ ಕೇಳ್ಬೇಕು ಅಂತ ಇಲ್ಲ. an aqueous solution of sodium chloride is passed with electricity ಹೀಗೆಲ್ಲ ಕೇಳ್ತಾರೆ. ಫಸ್ಟ್ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ತುಂಬಾ ಈಸಿ ಕಂಡ್ರೋ, ನೀವು ಏನು ಎಫರ್ಟ್ ಹಾಕ್ಬೇಕಿಲ್ಲ ಕೆಮಿಸ್ಟ್ರಿಗೆ, ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಸಾಕು, ಹೆಚ್ಚು ಬರೆದು ತಿಳ್ಕೊಳ್ಳೋಂಥದ್ದು ಏನು ಇರಲ್ಲ. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತೀವಿ ಬೇಸಿಕಲಿ. ಸೊ ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇರುತ್ತೆ. ಆಕ್ವಿಯಸ್ ಸೋಡಿಯಂ ಕ್ಲೋರೈಡ್, ಆಕ್ವಿಯಸ್ ಅಂದ್ರೆ ಏನು, ಸೋಡಿಯಂ ಕ್ಲೋರೈಡ್ ಅಂದ್ರೆ ಸಾಲ್ಟ್ ಗೆ ವಾಟರ್ ನ ಹಾಕಿದೀವಿ. ಸೊ ಏನಾಗಿದೆ, ಯಾವ್ದಾದ್ರು ಒಂದು ಸೊಲ್ಯೂಷನ್ ಆಕ್ವಿಯಸ್ ಅಂತ ಹೇಳಿದ್ರೆ ಅದ್ರಲ್ಲಿ ವಾಟರ್ ಇರುತ್ತೆ. ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಲ್ಲಿ ಏನಾಗಿದೆ, ವಾಟರ್ ಇದೆ. ಓಕೆ, ಸಾಲ್ವೆಂಟ್ ಏನಾಗಿರುತ್ತೆ, ವಾಟರ್ ಆಗಿರುತ್ತೆ. ಈ ಸೋಡಿಯಂ ಕ್ಲೋರೈಡ್ ಆಕ್ವಿಯಸ್ ಸೊಲ್ಯೂಷನ್ ಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವಿ. ಓಕೆ, ವೆನ್ ವಿ ಪಾಸ್ ಎಲೆಕ್ಟ್ರಿಸಿಟಿ ಟು ಆಕ್ವಿಯನ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ನಮ್ಗೆ ಏನ್ ಫಾರ್ಮ್ ಆಗುತ್ತೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ, ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಕೂಡ ರಿಲೀಸ್ ಆಗುತ್ತೆ. ಇದು ಪಾಯಿಂಟ್. ಸೊ ಇಷ್ಟು ಕಾನ್ಸೆಪ್ಟ್ ಇಟ್ಕೊಂಡ್ರೆ ನೀವು ತಲೆಯಲ್ಲಿ ಇದಕ್ಕೆ ರಿಲೇಟೆಡ್ ಯಾವ ಪ್ರಶ್ನೆ ಕೂಡ ನೀವು ಬರಿಬಹುದು. ಓಕೆನಾ. ಕ್ಲೋರ್ ಆಲ್ಕಲಿ ಪ್ರಾಸೆಸ್ ಅಂದ್ರೆ ಇಷ್ಟೇ. ಓಕೆ, ಇನ್ನೇನು ನಿಮ್ಗೆ ತುಂಬಾ ಅರ್ಥ ಆಗದೆ ಇರೋಂಥದ್ದೇನಿಲ್ಲ. ಓಕೆ, ಕ್ಲೋರ್ ಆಲ್ಕಲಿ ಪ್ರಾಸೆಸ್ ತುಂಬಾ ಸಿಂಪಲ್. ಏನ್ ಮಾಡಿದ್ವಿ, ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾ ಇದೀವಿ. ಸೊ ಎಲೆಕ್ಟ್ರಿಸಿಟಿನೇ ಪಾಸ್ ಮಾಡಿದಾಗ ಏನಾಯ್ತು, ನಮ್ಗೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು. ಸೊ ನೀವು ಇದನ್ನೇ ಏನ್ ಮಾಡ್ತೀರಾ, ನಾನು ಏನ್ ಇಲ್ಲಿ ಇಕ್ವೇಶನ್ ಟೈಪ್ ಅಲ್ಲಿ ಬರೆದಿದ್ದೀನಿ, ನೀವು ವರ್ಡ್ ಫಾರ್ಮ್ ಅಲ್ಲಿ ಬರೀತೀರಾ. when we pass electricity to aqueous solution of sodium chloride we get sodium hydroxide, chlorine and hydrogen. Okay, ಇದು ಒಂದು ಪ್ರಶ್ನೆಗೆ ಆನ್ಸರ್ ಆದ್ರೆ ನೇಮ್ ದ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಫ್ರಮ್ ದಿಸ್ ಪ್ರೋಸೆಸ್ ಅಂತ ಕೇಳ್ತಾ ಇದ್ದಾರೆ. ಯಾವ್ದೆಲ್ಲ ಪ್ರಾಡಕ್ಟ್ ಬಂದಿದೆ, ಸೊ ಇಲ್ಲಿದೆಯಲ್ಲ, ಇದೇ ಆನ್ಸರ್ ನೀವು ಬರೀತೀರಾ. ಸೆಕೆಂಡ್, ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಗ್ಯಾಸ್. ಇನ್ನೂ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದರ ಯೂಸಸ್ ಕೂಡ ಕೇಳ್ತಾರೆ. ಇಲ್ಲಿ ಕೇಳಿಲ್ಲ, ಎಕ್ಸಾಮ್ ಅಲ್ಲಿ ಯೂಸಸ್ ಕೂಡ ಕೇಳ್ತಾರೆ. ಅಟ್ಲೀಸ್ಟ್ 2 ಯೂಸ್ ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ ಎಲ್ಲಿ ಯೂಸ್ ಮಾಡ್ತೀವಿ, ಹೈಡ್ರೋಜನ್ ಈಸ್ ಯೂಸ್ಡ್ ಇನ್ ದ ಫ್ಯೂಯಲ್ಸ್. ಓಕೆ, ಫ್ಯೂಯಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಹೈಡ್ರೋಜನ್ ಅನ್ನ ಫರ್ಟಿಲೈಸರ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಕ್ಲೋರಿನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಸ್ವಿಮ್ಮಿಂಗ್ ಪೂಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕ್ಲೋರಿನ್ ನ ಸ್ವಿಮ್ಮಿಂಗ್ ಪೂಲ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ಲೋರಿನ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ, PVC ಮಾಡಕ್ ಯೂಸ್ ಮಾಡ್ತಾರೆ. ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಸ್, ಫ್ಲೋರೋ ಕಾರ್ಬನ್ಸ್ ಅಲ್ಲಿ ಇರುತ್ತೆ ನಿಮ್ಗೆ. ಓಕೆ, ಸೊ ಯಾವ್ದಾದ್ರು 2 ನೆನ್ಪಿಟ್ಕೊಳ್ಳಿ. ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ಡ್ ಟು ಮೇಕ್ ದ ಸೋಪ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಡಿಟರ್ಜೆಂಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ, ಪೇಪರ್ ಮೇಕಿಂಗ್ ಇಂಡಸ್ಟ್ರೀಸ್ ನಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋಂಥದ್ದು ಒಂದೊಂದು ಕಾನ್ಸೆಪ್ಟ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡ್ ನಿಮ್ಗೆ ಇದು ಗ್ರೇಟ್ ರಿವಿಷನ್ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ಓಕೆ, ಸೊ ಮರೆಯದೆ ಈ ಒಂದು ಪ್ರಶ್ನೆಯನ್ನ ಯಾವ ಆಂಗಲ್ ಅಲ್ಲಿ ಕೇಳ್ತಾರೆ ಎಲ್ಲಾ ಆಂಗಲ್ ಅಲ್ಲೂ ಆನ್ಸರ್ ಬರೆಯಕ್ಕೆ ನೀವು ಫಿಟ್ ಆಗಿದ್ದೀರಾ ಅಂತ ನಾನೀಗ ಅನ್ಕೋತೀನಿ. ಸೊ ಬಿಕಾಸ್ ಈ ಒಂದು ಪ್ರಶ್ನೆ ತುಂಬಾ ಸಿಂಪಲ್, ನೀವೇನೇನ್ ತಿಳ್ಕೊಳ್ಬೇಕು ಎಲ್ಲಾನು ಕೂಡ ಕನ್ವೆ ಮಾಡಿದೀನಿ. ಓಕೆ, ಕ್ಲೋರ್ ಆಲ್ಕಲಿ ಅಂತ ಯಾಕೆ ಹೇಳ್ತಾರೆ ಅಂತ ಯಾರಾದ್ರೂ ಡೌಟ್ ಇದ್ರೆ ನೋಡಿ, ಈ ಒಂದು ಪ್ರೋಸೆಸ್ ಅಲ್ಲಿ ಕ್ಲೋರಿನ್ ರಿಲೀಸ್ ಆಗ್ತಾ ಇದೆ. ಆಲ್ಕಲಿ ಅಂದ್ರೆ ಏನು, ಆಲ್ಕಲಿ ಅಂತಂದ್ರೆ ಇಟ್ ಈಸ್ ದ ಬೇಸ್ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಇದು ಕೂಡ ಹೇಳ್ತೀನಿ, ಎಕ್ಸ್ಟ್ರಾ ಪಾಯಿಂಟ್ ಇದೆಲ್ಲ ನಿಮ್ಗೆ. ಆಲ್ಕಲಿ ಅಂದ್ರೆ ಏನು, ಆಲ್ಕಲಿ ಇಸ್ ದ ಬೇಸ್. ಯಾವ ಬೇಸು ವಾಟರ್ ಅಲ್ಲಿ ಸಾಲ್ಯುಬಲ್ ಆಗುತ್ತೆ ಅದನ್ನ ನಾವೇನಂತ ಹೇಳ್ತೀವಿ, ಆಲ್ಕಲಿ ಅಂತ ಕರಿತೀವಿ. ಓಕೆ, ರೈಟ್.
ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ಮುಲಾ ಫಾರ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ ಈಥೀನ್ ಅಂಡ್ ಮೀಥೇನ್. ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಡ್ರಪ್ಪ. ಬಹಳ ಸಿಂಪಲ್. ಯಾರ್ಯಾರಿಗೆ ಈ ಒಂದು ಬರೆಯಕ್ಕೆ ಸ್ಟ್ರಕ್ಚರ್ ಬರೆಯಕ್ ಬರ್ತಿಲ್ಲ, ಏನು ಈ ಒಂದು ಈಥೀನ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು, ಪಕ್ಕಾ ಎಷ್ಟು ಈಸಿ ಬರೆಯೋದು ಅಂತ ಇದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಈಥೀನ್, ಈತ್ ಏನ್ ಮಾಡ್ಬೇಕು ನೀವು, ಈತ್ ವರ್ಡ್ ರೂಟ್ ಗೊತ್ತಿರ್ಬೇಕು ನೀವು ಫಸ್ಟ್. ಈತ್ ಅಂದ್ರೆ 2 ಕಾರ್ಬನ್, ಈನ್ ಅಂದ್ರೆ ಏನು, ಈನ್ ಅಂದ್ರೆ ಡಬಲ್ ಬಾಂಡ್ ಇರ್ಬೇಕು. ಓಕೆನಾ? ಸೊ ಈಗ ಈತಿಂದು ಅವ್ರು ಕೇಳ್ತಾ ಇರೋಂಥದ್ದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಓಕೆ, ಒಂದು ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಡಬಲ್ ಬಾಂಡ್ ಫಾರ್ಮ್ ಮಾಡ್ಬೇಕಾದ್ರೆ ನಾವು 2 ಎಲೆಕ್ಟ್ರಾನ್ ನ ಮಧ್ಯಕ್ಕೆ ಫೋಕಸ್ ಮಾಡಬೇಕು. ಈ ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ 2 ಎಲೆಕ್ಟ್ರಾನ್ಸ್ ನ ನಾನು ಆಪೋಸಿಟ್ ಕಾರ್ಬನ್ ಜೊತೆ ಫೋಕಸ್ ಮಾಡಬೇಕು. ಯಾಕೆಂದ್ರೆ ಡಬಲ್ ಬಾಂಡ್. ನೋಡಿ, ಇದೊಂದು ಬಾಂಡ್ ಮಾಡಕ್ಕೆ ಇಲ್ಲೊಂದು ಎಲೆಕ್ಟ್ರಾನ್ ಇರಬೇಕು, ಇನ್ನೊಂದು ಬಾಂಡ್ ಮಾಡಕ್ಕೆ ಇಲ್ಲೊಂದು ಎಲೆಕ್ಟ್ರಾನ್ ಇರಬೇಕು. ಅಂದ್ರೆ ಒಂದು ಕಾರ್ಬನ್ 2 ಎಲೆಕ್ಟ್ರಾನ್ಸ್ ಏನ್ ಮಾಡ್ಬೇಕು, ಶೇರ್ ಮಾಡ್ಬೇಕು. ಓಕೆನಾ? ಅರ್ಥ ಆಯ್ತು ಅನ್ಕೋತೀನಿ. ರೈಟ್, ಉಳಿದಿರುವಂತ ಕಾರ್ಬನ್ 3 ದಟ್ ಇಸ್ ಎಲೆಕ್ಟ್ರಾನ್ 3 and 4 ನೀವು ಇಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಟಾಪ್ ಬಾಟಮ್ ಅಂಡ್ ಸೈಡ್ ಎಲ್ಲಿ ಬೇಕಾದ್ರೂ ಅರೇಂಜ್ ಮಾಡ್ಬೋದು. ಈ ಕಾರ್ಬನ್ ಕೂಡ ಏನಾಗುತ್ತೆ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಡಬಲ್ ಬಾಂಡ್ ಫಾರ್ಮ್ ಮಾಡ್ಬೇಕಾಗಿರೋದ್ರಿಂದ ಇದು ಕೂಡ 2 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ ಇಲ್ಲಿ, ಅಂಡ್ 3 and 4. ಈಗ ನಾವು ಕಾರ್ಬನ್ ನ ಕಂಪ್ಲೀಟ್ ಮಾಡಿದೀವಿ. ಓಕೆ, ಸೊ ಎಷ್ಟು ಹೈಡ್ರೋಜನ್ ಬರಿಬಹುದು? ಸೊ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೂ ಒಂದು ಹೈಡ್ರೋಜನ್ ಬರಿಬಹುದು, ರೈಟ್, ಇಲ್ಲೂ ಒಂದು ಹೈಡ್ರೋಜನ್ ಬರಿಬಹುದು, ಅಂಡ್ ಇಲ್ಲೊಂದು ಹೈಡ್ರೋಜನ್ ಬರಿಬಹುದು, ಅಂಡ್ ಇಲ್ಲೂ ಕೂಡ ಹೈಡ್ರೋಜನ್ ಬರಿಬಹುದು. ಮ್ಯಾಮ್ ಇದು ಕರೆಕ್ಟು ಅಂತ ಹೆಂಗ್ ಚೆಕ್ ಮಾಡ್ಬೋದು ಮ್ಯಾಮ್? ತುಂಬಾ ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಪ್ರತಿ ಕಾರ್ಬನ್ ಸುತ್ತ ನೀವು ಚೆಕ್ ಮಾಡಿ. ಒಂದು ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಅದು ಸ್ಯಾಟಿಸ್ಫೈ ಆಗಿದ್ಯಾ ಅಂತ ಚೆಕ್ ಮಾಡ್ಬೇಕು. ಸ್ಯಾಟಿಸ್ಫೈ ಆಗಿದ್ಯಾ ಅಂತ ಹೆಂಗ್ ಚೆಕ್ ಮಾಡೋದು ಮ್ಯಾಮ್? ನೋಡಿ, ಒಂದು ಕಾರ್ಬನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇರಬೇಕು. ನೋಡಿ, ಕಾರ್ಬನ್ಗೆ ಆಲ್ರೆಡಿ 1 2 3 4 ಇತ್ತು. ನೋಡಿ ಶೇರ್ ಮಾಡ್ತಾ ಇದೆ ಅಂದ್ರೆ ಈ 2 ಎಲೆಕ್ಟ್ರಾನ್ಸ್ ಕೂಡ ಏನಾಗ್ತಾ ಇದೆ, ಕಾರ್ಬನ್ ನ ಬೌಂಡ್ರಿಗೆ ಬರುತ್ತೆ, ಅಂಡ್ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಕೂಡ ಇಲ್ಲಿ ಶೇರ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಬಹುದು, ಇಷ್ಟು ಕೂಡ ಏನಾಗ್ತಾ ಇದೆ, ಜಸ್ಟ್ ಅ ಮಿನಿಟ್. ಓಕೆ, ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಷ್ಟು ಎಲೆಕ್ಟ್ರಾನ್ಸ್ ಕೂಡ ಕಾರ್ಬನ್ ನ ಬೌಂಡ್ರಿನಲ್ಲಿ ಶೇರ್ ಆಗಿ ಬಂದಿದೆ. 4 ಎಲೆಕ್ಟ್ರಾನ್ಸ್ ಸೆಲ್ಫ್, ಅಂಡ್ ಒಂದು ಹೈಡ್ರೋಜನ್ ಇಂದ ಶೇರ್ ಆಗ್ತಾ ಇದೆ, ಎರಡನೇದು ಹೈಡ್ರೋಜನ್ ಇಂದ ಶೇರ್ ಆಗ್ತಾ ಇದೆ, ಅಂಡ್ ಈ ಎರಡು ಕೂಡ ಕಾರ್ಬನ್ ಇಂದ ಶೇರ್ ಆಗ್ತದೆ. 4 + 4 ಏನಾಯ್ತು, 8 ಆಯ್ತು. ಆಪೋಸಿಟ್ ಕಾರ್ಬನ್ ಕೂಡ ನೋಡಿ, ಇಲ್ಲಿರುವಂತ 2 ಎಲೆಕ್ಟ್ರಾನ್, ಅಂಡ್ ಇಲ್ಲಿ ಶೇರ್ ಆಗಿರುವಂತ 2 ಎಲೆಕ್ಟ್ರಾನ್, ಅಂಡ್ ಇಲ್ಲಿರುವಂತ ಇನ್ನೊಂದು ಎಲೆಕ್ಟ್ರಾನ್. ಸೊ 8 ಇಲ್ಲೂ 8. ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್ ಆಲ್ರೆಡಿ ಸೆಲ್ಫ್ ಇತ್ತು, ಸೊ ಇನ್ನೊಂದು ಹಾಕಿದ್ರೆ ಏನಾಗುತ್ತೆ, ಇದು ಆಲ್ರೆಡಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ, ಅಂದ್ರೆ ಸ್ಟೇಬಲ್ ಆಗುತ್ತೆ ಅಂತ ಮೀನಿಂಗ್. ಓಕೆನಾ? ಸೊ ಸ್ಟೇಬಲ್ ಆಗಿದ್ಯಾ ಇಲ್ವಾ ಅಂತ ನೀವು ತೋರಿಸಲಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಒಂದೊಂದು ಕಾರ್ಬನ್ ಸುತ್ತ, ಹೈಡ್ರೋಜನ್ ಸುತ್ತ 8 ಎಲೆಕ್ಟ್ರಾನ್ಸ್ + 2 ಎಲೆಕ್ಟ್ರಾನ್ಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ಮೀಥೇನ್ ಕೇಳಿದ್ದಾರೆ. ಸೊ ಮೀಥೇನ್ ಬರೆಯೋಣ. ಸೊ ಮೀತ್ ಅಂದ್ರೆ ಏನು, ಹಂಗೇನ್ ಫಾರ್ಮುಲಾ ಕೂಡ, ಈಥೇನ್ ಫಾರ್ಮುಲಾ ಏನಾಯ್ತು, C2H4. ಓಕೆ, ರೈಟ್. ಮೀಥೇನ್ ಅಂದ್ರೆ ಒಂದೇ ಕಾರ್ಬನ್, ಮೀತ್ ಇಸ್ 1 ಕಾರ್ಬನ್, ಏನ್ ಅಂದ್ರೆ ಸಿಂಗಲ್ ಬಾಂಡ್. ಓಕೆ, ಸೊ ಮೀತ್ 1 ಕಾರ್ಬನ್ ಅಂದ್ರೆ, ಸೊ ದಿಸ್ ಕಾರ್ಬನ್ ಇಸ್ ಸರೌಂಡೆಡ್ ಬೈ 4 ಎಲೆಕ್ಟ್ರಾನ್ಸ್. ಮೀಥೇನ್ ಫಾರ್ಮುಲಾ ಏನಾಗಿದೆ, CH4 ಆಗಿದೆ. ಸೊ ಯು ನೀಡ್ ಟು ರೈಟ್ 4 ಹೈಡ್ರೋಜನ್. ಸೊ 4 ಹೈಡ್ರೋಜನ್ಸ್ ಅನ್ನ ಬರೆಯೋಣ. ಓಕೆನಾ? ಸೊ ದಿಸ್ ಇಸ್ ಹೌ ಯು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಫಾರ್ ದ ಮೀಥೇನ್. ಸೊ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಹೋಲ್ ಲೆಸನ್ ನ 1 ಶಾರ್ಟ್ ವಿಡಿಯೋ ಮಾಡಿದೀನಿ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಅದನ್ನ ನೋಡಿ. ನಾನು ಬೇಕಾದ್ರೆ ನಿಮ್ಗೆ ಕಾಮೆಂಟ್ ಅಲ್ಲಿ ಅದನ್ನ ಪೇಸ್ಟ್ ಮಾಡ್ತೀನಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ ದಿಸ್ ವಿಡಿಯೋ ಕಾಮೆಂಟ್ ಅಲ್ಲಿ ನಾನು ಇದನ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಆ ಕಾರ್ಬನ್ ಅಂಡ್ ಕಂಪ್ಲೀಟ್ 1 ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ರೈಟ್ ದ ಮಾಲಿಕ್ಯುಲರ್ ಅಂಡ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಆಲ್ಕೇನ್, ಆಲ್ಕೀನ್ ಅಂಡ್ ಆಲ್ಕೈನ್ ಫಾರ್ ಎ ಹೈಡ್ರೋಕಾರ್ಬನ್ ವಿತ್ 3 ಕಾರ್ಬನ್ ಆಟಮ್ಸ್ ಅಂತ ಕೇಳಿದಾನೆ. ಇದು ತುಂಬಾ ಇಂಪಾರ್ಟೆಂಟ್. ಏನ್ ಕೇಳ್ತಾನೆ, ಪೂರ್ತಿ ಪ್ರಶ್ನೆನೇ ಓದಲ್ಲ ತುಂಬಾ ಜನ. ಅವ್ನು ಕೇಳ್ತಾ ಇದ್ದಾನೆ ಆಲ್ಕೇನ್ದು ಅಂಡ್ ಆಲ್ಕೀನ್ದು ಅಂಡ್ ಆಲ್ಕೈನ್. ಓಕೆ, ಆಲ್ಕೀನ್ ಏನ್ ಬರಿಬೇಕು ಅಂದ್ರೆ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಂತೆ. ಸೊ ಯಾವ್ದು ಸ್ಟ್ರಕ್ಚರಲ್ ಫಾರ್ಮುಲಾ? ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಎ ಹೈಡ್ರೋಕಾರ್ಬನ್ ವಿಚ್ ಇಸ್ ಹ್ಯಾವಿಂಗ್ ದ 3 ಕಾರ್ಬನ್ ಆಟಮ್ಸ್. 3 ಕಾರ್ಬನ್. ಆಲ್ಕೇನ್ ಅಲ್ಲಿ ಫಸ್ಟ್ ಮೆಂಬರ್ ಯಾರು, ಮೀತ್. ಸೆಕೆಂಡ್ ಮೆಂಬರ್ ಯಾರು, ಈತ್. ಥರ್ಡ್ ಮೆಂಬರ್ ಯಾರು, ಪ್ರೋಪ್. ಓಕೆನಾ? ಸೊ ಪ್ರೋಪ್ ಇಸ್ ದ ಥರ್ಡ್ ಮೆಂಬರ್. 3 ಕಾರ್ಬನ್ ಆಟಮ್. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ, 3 ಕಾರ್ಬನ್ ಆಟಮ್ ಅಂದ್ರೆ ಈಸಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು. ಇದು ಪ್ರೋಪು, ಇದು ಪ್ರೋಪೇನ್ ಆಗುತ್ತೆ, ಇದು ಪ್ರೋಪೀನ್ ಆಗುತ್ತೆ, ಅಂಡ್ ಇದು ಏನಾಗುತ್ತೆ, ಪ್ರೋಪೈನ್ ಆಗುತ್ತೆ. ಪ್ರೋಪೀನ್ ಅಂಡ್ ಪ್ರೋಪೈನ್. ಓಕೆನಾ? ಪ್ರೋಪೀನ್ ಅಂಡ್ ಪ್ರೋಪೈನ್. 3 ಕಾರ್ಬನ್ ಆಟಮ್ಸ್ ಅಂತ ಕೇಳ್ತಾ ಇದ್ರೆ, ಥರ್ಡ್ ಮೆಂಬರ್ ಅಂತ ಕೇಳಿದ್ರೆ ನಿಮ್ಗೆ ಇದು ವೇರಿ ಆಗುತ್ತೆ. ಬಟ್ ಅವ್ರು ಕೇಳ್ತಾ ಇರೋದು 3 ಕಾರ್ಬನ್ ಆಟಮ್ಸ್. ಅದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ಸೊ
ನೋಡಿ CnH2n+2 ಈ ಒಂದು ಫಾರ್ಮುಲಾ, CnH2n ಜನರಲ್ ಫಾರ್ಮುಲಾ, CnH2n-2 ಆಲ್ಕೇನ್ ಆಲ್ಕೈನ್. ಈ n ಜಾಗದಲ್ಲಿ ನಾವು 3 ಹಾಕೊಂಡ್ರೆ ನಮಗೆ ಫಾರ್ಮುಲಾ ಸಿಕ್ಕುತ್ತೆ. ನೋಡಿದ ಫಾರ್ಮುಲಾ ಆಫ್ ಪ್ರೋಪೇನ್ ನೋಡಿ, n ಜಾಗದಲ್ಲಿ 3 ಹಾಕಿ ಏನಾಗುತ್ತೆ, C3H2 × 3+2. ನೋಡಿ ಎಲ್ಲೆಲ್ಲ n ಇದೆ ಅಲ್ಲಿ 3 ಹಾಕೊಂಡಿದ್ದೀನಿ. ಸೊ ಏನಾಯ್ತು, ಇದು C3H8 ಆಯ್ತು. ನೆಕ್ಸ್ಟ್ ಇಲ್ಲಿ C3H2 × 3, 2 × 3 ಅಂದ್ರೆ ಏನಾಯ್ತು, 2 3 = 6, ಏನಾಯ್ತು C3H6. ಇಲ್ಲಿ ನೋಡಿ C3H2 × 3-2. ಸೊ C3 ಏನಾಯ್ತು, 2 3 = 6 - 2 4 ಆಯ್ತು. ಸೊ ದೀಸ್ ಆರ್ ದ ಫಾರ್ಮುಲಾಸ್. ನಾನು ಏನ್ ಬರ್ದಿದ್ದೀನಿ ಇದೆಲ್ಲ ಇದ್ದ ಫಾರ್ಮುಲಾಸ್ ಆಗಿದೆ. ಐ ಥಿಂಕ್ ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ತುಂಬಾ ಇಂಪಾರ್ಟೆಂಟ್ ನೋಡಿ, ಏನೇನ್ ಸಾಲ್ವ್ ಮಾಡ್ತೀರಾ ಅದಕ್ಕೆ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಐಡಿಯಾ ಇರ್ಬೇಕು, ನೀವ್ ಏನ್ ಮಾಡ್ತಾ ಇದೀರಾ ಅನ್ನೋ ಐಡಿಯಾ ಇರ್ಬೇಕು. ಓಕೆ ಮ್ಯಾಮ್, ಮಾರ್ನಿಂಗ್ ಲೈವ್ ಕ್ಲಾಸ್ ತಗೊಳ್ಳಿ ಅಂತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಓಕೆ ಫೈನ್. ಸೊ ಮಾರ್ನಿಂಗು ನಾನು ಯಾವಾಗ ಲೈವ್ ಕ್ಲಾಸ್ ತಗೊಳ್ತೀನಿ ಅಂತ ಪೋಸ್ಟ್ ಮಾಡ್ತೀನಿ. ಬೇಸಿಕಲಿ ಮಂಡೇ ಮಾರ್ನಿಂಗ್ ಅಂಡ್ ಥರ್ಸ್ಡೇ ಮಾರ್ನಿಂಗ್ ನಾನು ಬಿಸಿ ಇರ್ತೀನಿ, ಹೊರಗಡೆ ಅಕಾಡೆಮೀಸ್ ನಲ್ಲಿ ನಾನು ಟ್ರೈನ್ ಮಾಡಬೇಕು. ಅದರಿಂದ ಮಂಡೇ ಅಂಡ್ ದ ಥರ್ಸ್ಡೇಸ್ ಮಾರ್ನಿಂಗ್ ಆಗೋದಿಲ್ಲ ನನಗೆ. ಬೇರೆ ದಿನ ನಾನು ಯಾವತ್ತು ಪ್ಲಾನ್ ಮಾಡ್ತೀನಿ ಅಂತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ರೈಟ್. ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡಿ, ಈಗ ನಾವು ಬಯಾಲಜಿಗೆ ಎಂಟರ್ ಆಗ್ತಾ ಇದೀವಿ. ತುಂಬಾ ಇಂಪಾರ್ಟೆಂಟ್ ಆಗಿ ಬಯಾಲಜಿ ಸೆಷನ್ ಕಂಪ್ಲೀಟ್ ಆಗಿ ಕೆಮಿಸ್ಟ್ರಿ ಆಗಿದೆ. ಈಗ ವಿ ಆರ್ ಎಂಟರಿಂಗ್ ಟು ದ ಬಯಾಲಜಿ ಸೆಷನ್. ಓಕೆ, ಸೊ ಬಯಾಲಜಿ ಸೆಷನ್ ಅಲ್ಲಿ ನಾವೇನ್ ತಿಳ್ಕೊಳ್ಬೇಕು, ಲೆಟ್ಸ್ ಸಿ ದ ಫಸ್ಟ್ ಕ್ವೆಶನ್. ಸೊ ಎ ಗ್ಲ್ಯಾಂಡ್ ದಟ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ದ ಎಲಿಮೆಂಟರಿ ಕೆನಾಲ್. ಎಲಿಮೆಂಟರಿ ಕೆನಾಲ್ ಅಂದ್ರೆ ಏನು, ಡೈಜೆಸ್ಟಿವ್ ಸಿಸ್ಟಮ್ ಅಂತ. ಡೈಜೆಸ್ಟಿವ್ ಟ್ರ್ಯಾಕ್ಟ್ ಜೊತೆಗೆ ಕಂಬೈನ್ ಆಗಿರುವಂತ ಗ್ಲ್ಯಾಂಡ್ ಯಾವುದು, ಲಿವರ್ ಕೇಳಿದರೆ, ಸಲೈವರಿ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸು, ಅಡ್ರಿನಲ್. ಓಕೆ, ಸೊ ಆನ್ಸರ್ ಮಾಡಬಹುದು ನೀವು, ಲಿವರ್, ಸಲೈವರಿ, ಪ್ಯಾನ್ಕ್ರಿಯಾಸ್, ಅಡ್ರಿನಲ್. ಯಾವ ಗ್ಲ್ಯಾಂಡ್ ಎಲಿಮೆಂಟರಿ ಕೆನಾಲ್ ಜೊತೆಗೆ ಅಸೋಸಿಯೇಟ್ ಆಗಿದೆ? ದ ರೈಟ್ ಆನ್ಸರ್ ಇಸ್ ಸಲೈವರಿ ಗ್ಲ್ಯಾಂಡ್. ಯಾಕಂದ್ರೆ ಸಲೈವರಿ ಗ್ಲ್ಯಾಂಡ್ ನಿಮ್ ಮೌತ್ ಅಲ್ಲೇ ಇದೆ. ಅಲ್ಲೇ ಏನಾಗುತ್ತೆ, ಅದು ಇಟ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಶುಗರ್. ಓಕೆನಾ, ಅದು ಏನಾಗಿದೆ, ನಮ್ಮ ಒಂದು ಎಲಿಮೆಂಟರಿ ಕೆನಾಲ್ ಜೊತೆಗೆ ಅಸೋಸಿಯೇಟ್ ಅಂದ್ರೆ ಕಂಬೈನ್ ಆಗ್ಬಿಟ್ಟಿದೆ. ಓಕೆನಾ, ರೈಟ್. ನೆಕ್ಸ್ಟ್ ಕ್ವಶನ್, ಎ ಸ್ಟೂಡೆಂಟ್ ಆಕ್ಸಿಡೆಂಟಲಿ ಪ್ಲೇಸಸ್ ಹರ್ ಹ್ಯಾಂಡ್ ಆನ್ ಅ ಫ್ಲೇಮ್. ಸೊ ಸ್ಟೂಡೆಂಟ್ ಏನ್ ಮಾಡ್ತಾ ಇದ್ದಾಳೆ, ಒಂದು ಫ್ಲೇಮ್ ಇದೆ, ಸೊ ಈ ಫ್ಲೇಮ್ ಮೇಲೆ ಏನ್ ಮಾಡ್ತಾ ಇದ್ದಾಳೆ, ಅವಳ ಒಂದು ಹ್ಯಾಂಡ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದಾಳೆ. ರೈಟ್. ಸೊ ಅಂಡ್ ಶಿ ಪುಲ್ಸ್ ಹರ್ ಹ್ಯಾಂಡ್ ಕ್ವಿಕ್ಲಿ ಅವೇ ಫ್ರಮ್ ದಟ್ ರೀಜನ್. ದ ಫ್ಲೇಮ್ ರೆಪ್ರೆಸೆಂಟ್ಸ್ ಅಂತ ಕೇಳ್ತಾರೆ. ಫ್ಲೇಮ್ ಅನ್ನೋದು ಏನು? ದಿಸ್ ಫ್ಲೇಮ್ ಅನ್ನೋದು ಆಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ರಿಫ್ಲೆಕ್ಸ್ ಆಕ್ಷನ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಟ್ಟಿರ್ತಾರೆ. ಫ್ಲೇಮ್, ಸಿ ಎನಿಥಿಂಗ್, ನಾವು ಯಾವುದೇ ಒಂದು ಆಕ್ಷನ್ಗೆ ರೆಸ್ಪಾಂಡ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗಲ್ಲಿ ಸ್ಟಿಮುಲಸ್ ಆಗ್ಬೇಕು. ಸ್ಟಿಮುಲಸ್ ಅಂದ್ರೆ ಚೇಂಜಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಅವರ್ ಎನ್ವಿರಾನ್ಮೆಂಟ್ ಅಲ್ವಾ. ಇಲ್ಲಿ ನಮ್ಗೆ ರೆಸ್ಪಾನ್ಸ್ ಅಂತ ಇದೆ ಆಪ್ಷನ್, ಸ್ಟಿಮುಲಸ್ ಅಂತ ಇದೆ, ಇಂಪಲ್ಸ್ ಅಂತ ಇದೆ, ಎಫೆಕ್ಟಾರ್ ಅಂತ ಇದೆ. ಫಸ್ಟ್ ಸ್ಟಿಮುಲಸ್ ನಿಮ್ಮ ರಿಸೆಪ್ಟಾರ್ ರೀಚ್ ಆಗುತ್ತೆ. ರಿಸೆಪ್ಟಾರ್ ಅಂದ್ರೆ ಏನು? ದೇ ಆರ್ ದ ಟಿಪ್ಸ್, ಸ್ಪೆಷಲೈಸ್ಡ್ ಟಿಪ್ಸ್ ಪ್ರೆಸೆಂಟ್ ಇನ್ ಯುವರ್ ಹ್ಯಾಂಡ್ ಇಯರ್. ಈ ರಿಸೆಪ್ಟಾರ್ ಏನ್ ಮಾಡುತ್ತೆ, ಸೆನ್ಸರಿ ನ್ಯೂರಾನ್ ನ ಮುಖಾಂತರ ಮೆಸೇಜಸ್ ನ ಕ್ಯಾರಿ ಮಾಡುತ್ತೆ. ಫಸ್ಟ್ ಆಗ್ಬೇಕಾಗಿರೋದೇ ನಿಮ್ಗೆ ಸ್ಟಿಮುಲಸ್, ಅದು ಗೊತ್ತಿರಬೇಕು. ಸ್ಟಿಮುಲಸ್ ಆದ್ರೇನೆ ನೆಕ್ಸ್ಟ್ ಆಗುವಂತದ್ದು. ಓಕೆನಾ, ಸೊ ರೈಟ್ ಆನ್ಸರ್ ಇಸ್ ಸ್ಟಿಮುಲಸ್ ಇಯರ್. ನೆಕ್ಸ್ಟ್ ಕ್ವಶನ್, ಫಿನೋಟೈಪಿಕ್ ರೇಷಿಯೋ ಇನ್ F2 ಜನರೇಷನ್ ಇನ್ ದ ಡೈಹೈಬ್ರಿಡ್ ಕ್ರಾಸ್ ಅಂತ ಕೇಳ್ತಾ ಇದ್ದಾರೆ. ಫಿನೋಟೈಪಿಕ್ ರೇಷಿಯೋ ಏನು F2 ಜನರೇಷನ್ ಆಫ್ ಡೈಹೈಬ್ರಿಡ್ ಕ್ರಾಸ್? ಈ ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಎರಡರದ್ದು ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಮೋನೋಹೈಬ್ರಿಡ್ ಫಿನೋಟೈಪಿಕ್ ರೇಷಿಯೋ ಬಂದು 3:1. ಡೈಹೈಬ್ರಿಡ್ ಇದೇನು ಮ್ಯಾಮ್? ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಅಂದ್ರೆ ಗೊತ್ತಿಲ್ಲ ನೋಡಿ, ಅದಕ್ಕೂ ಕೂಡ ಒಂದು ಸಪರೇಟ್ ವಿಡಿಯೋ ಇದೆ, ಕೇಳಿಸ್ಕೊಳ್ಳಿ. ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಮೆನ್ಷನ್ ಮಾಡಿ ಅದನ್ನ. ಡೈಹೈಬ್ರಿಡ್ ಫಿನೋಟೈಪಿಕ್ ರೇಷಿಯೋ ಬಂದು 9:3:3:1. 9 ರೌಂಡ್ ಯೆಲ್ಲೋ, 3 ರೌಂಡ್ ಗ್ರೀನ್, 3 ರಿಂಕಲ್ಡ್ ಯೆಲ್ಲೋ ಅಂಡ್ 1 ರಿಂಕಲ್ಡ್ ಗ್ರೀನ್ ಅಂತ ಅರ್ಥ. ಇದು 3 ಟಾಲ್ ಪೀ ಪ್ಲಾಂಟ್, 1 ಡ್ವಾರ್ಫ್ ಪೀ ಪ್ಲಾಂಟ್ ಅಕಾರ್ಡಿಂಗ್ ಟು ಯುವರ್ ಟೆಕ್ಸ್ಟ್ ಬುಕ್. ಎಕ್ಸಾಮ್ ಅಲ್ಲಿ ನಿಮ್ಗೆ ಟ್ರೇಡ್ಸ್ ಅನ್ನ ಚೇಂಜ್ ಮಾಡ್ತಾರೆ. ಟ್ರೇಡ್ಸ್ ಅಂದ್ರೆ ಏನು ಮ್ಯಾಮ್? ಟ್ರೇಡ್ಸ್ ಅಂದ್ರೆ ಕ್ಯಾರೆಕ್ಟರ್. ಟ್ರೇಡ್ಸ್ ಇಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್. ಓಕೆ, ದ ರೈಟ್ ಆನ್ಸರ್ ಏನು ಇಲ್ಲಿ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಓಕೆ, ರೈಟ್ ಆನ್ಸರ್ ಆಪ್ಷನ್ ಬಿ ಆಗಿದೆ. ಓಕೆನಾ? ಎಸ್. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಸಬ್ಸ್ಟೆನ್ಸ್ ದಟ್ ಟ್ರಿಗರ್ ದ ಫಾಲ್ ಆಫ್ ಮೆಚೂರ್ ಲೀವ್ಸ್ ಅಂಡ್ ಫ್ರೂಟ್ಸ್ ಇನ್ ಎ ಪ್ಲಾಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದು ಒಂದು ಏನಾಗ್ತಿದೆ, ಯಾವ ಒಂದು ಪಾರ್ಟ್ ಆಫ್ ಪ್ಲಾಂಟ್, ದ ನೇಮ್ ದ ಸಬ್ಸ್ಟೆನ್ಸ್ ದಟ್ ಟ್ರಿಗರ್ ದ ಫಾಲ್ ಆಫ್ ಮೆಚೂರ್ಡ್ ಲೀವ್ಸ್. ಲೀವ್ಸ್ ಫಾಲ್ ಆಗ್ತಾ ಇದೆ ಅಂದ್ರೆ ಯಾವ ಒಂದು ಹಾರ್ಮೋನ್ ಅದಕ್ಕೆ ಇಂಪಾರ್ಟೆಂಟ್? ಸೊ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಕ್ವಶನ್ ಕೇಳಿಸ್ಕೊಳ್ಳಿ, ಆನ್ಸರ್ ಮಾಡಿ, ರಿಪೀಟೆಡ್ ಆಗಿ ಪ್ರಶ್ನೆಗಳನ್ನ ಓದ್ತಾ ಬನ್ನಿ.
ನೇಮ್ ದ ಸಬ್ಸ್ಟೆನ್ಸ್ ದ ಟ್ರಿಗರ್ ದ ಫಾಲ್ ಆಫ್ ಮೆಚೂರ್ ಲೀವ್ಸ್ ಅಂಡ್ ಫ್ರೂಟ್ಸ್ ಇನ್ ದ ಪ್ಲಾಂಟ್. ಸೊ ನಿಮ್ಗೆ 4 ಪ್ಲಾಂಟ್ ಹಾರ್ಮೋನ್ ಇದೆ, ಅದರಲ್ಲಿ ಯಾವ್ದು ಟ್ರಿಗರ್ ಮಾಡುತ್ತೆ? ಸೊ ನಿಮ್ಗೆ ಗೊತ್ತು ಇರುವಂತ 4 ಹಾರ್ಮೋನ್ ಅಲ್ಲಿ 3 ಗ್ರೋತ್ ಪ್ರಮೋಟರು, 1 ಬಂದು ಗ್ರೋತ್ ಇನ್ಹಿಬಿಟರು. ಯಾವ್ದದು ಅಂದ್ರೆ ಆಬ್ಸಿಸಿಕ್ ಆಸಿಡ್, ABSCISIC. ಆಬ್ಸಿಸಿಕ್ ಆಸಿಡ್ ಅನ್ನೋದು ಗ್ರೋತ್ ನ ಅಂದ್ರೆ ಸ್ಟಾಪ್ ಮಾಡುತ್ತೆ, ಟ್ರಿಗರ್ ಮಾಡಿ ಲೀವ್ಸ್ ನ ಕೆಳಗಡೆ ಬೀಳೋ ಹಾಗೆ ಮಾಡುತ್ತೆ. ಓಕೆ, ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ವೇರಿಯೇಷನ್ ಅಂತ ಕೇಳ್ತಾ ಇದೀನಿ. ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಲ್ಲಿ ವೇರಿಯೇಷನ್ ಕ್ವಶನ್ ಬಹಳಷ್ಟು ಸರಿ ಕೇಳಿರ್ತೀರಾ ನೀವು. ವಾಟ್ ಈಸ್ ವೇರಿಯೇಷನ್, ವಾಟ್ ಈಸ್ ಹೆರಿಡಿಟಿ ಅಂತ. ಸೊ ವಾಟ್ ಈಸ್ ವೇರಿಯೇಷನ್ ತುಂಬಾನೇ ಇಂಪಾರ್ಟೆಂಟ್. ವಾಟ್ ಈಸ್ ವೇರಿಯೇಷನ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ವೇರಿಯೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಚೇಂಜಸ್ ಅಂತ ಹೇಳ್ತೀವಿ. ಸೊ ಹೇಗ್ ಬರಿಬಹುದು ವೇರಿಯೇಷನ್ ಅಂತಂದ್ರೆ ಎನಿ ಡಿಫ್ರೆನ್ಸಸ್. ಓಕೆ, ಯಾವುದೇ ಒಂದು ಡಿಫ್ರೆನ್ಸ್ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ಯಾವುದೇ ಒಂದು ಡಿಫ್ರೆನ್ಸ್ ಏನಾಗ್ತಾ ಇದೆ ದಟ್ ಈಸ್ ಫೌಂಡ್ ಬಿಟ್ವೀನ್ ದ ಇಂಡಿವಿಜುವಲ್ಸ್. ಐ ಕ್ಯಾನ್ ರೈಟ್ ಎನಿ ಡಿಫ್ರೆನ್ಸಸ್, ಯಾವುದೇ ಒಂದು ಡಿಫ್ರೆನ್ಸ್ ಅಥವಾ ನ್ಯೂ ಕ್ಯಾರೆಕ್ಟರ್ ಅಂತ ಕೂಡ ಹೇಳ್ಬೋದು. ಎನಿ ಡಿಫ್ರೆನ್ಸಸ್, ಓಕೆ, ಬಿಟ್ವೀನ್ ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಅಂದ್ರೆ ಒಂದೊಂದು ಆರ್ಗ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ದ ಇಂಡಿವಿಜುವಲ್ಸ್ ಇನ್ ಎ ಸ್ಪೀಶೀಸ್. ಸ್ಪೀಶೀಸ್ ಅಂದ್ರೆ ಏನು? ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ವಿಚ್ ಹ್ಯಾವ್ ದ ಸಿಮಿಲರ್ ಕ್ಯಾರೆಕ್ಟರ್ ಅಂಡ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸ್ಪೀಶೀಸ್ ಆರ್ ದ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅಂತ ಕೂಡ ಹೇಳ್ಬೋದು. ಸೊ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಸ್ ಆಲ್ಸೋ ಸಿಮಿಲರ್ ಟು ಸ್ಪೀಶೀಸ್ ಅಂತ ಹೇಳ್ತೀನಿ. ಓಕೆ, ಆರ್ ಎನಿ ಸ್ಪೀಶೀಸ್, ಇದನ್ನ ನಾವೇನಂತ ಹೇಳಿ ಕರಿತೀವಿ? ವೇರಿಯೇಷನ್ ಅಂತ ಹೇಳಿ ಕರಿತೀವಿ. ಇದು ಇಂಪಾರ್ಟೆಂಟು. ಓಕೆ, ವೇರಿಯೇಷನ್ ಅಂದ್ರೆ ಒಂದು ನ್ಯೂ ಕ್ಯಾರೆಕ್ಟರ್, ನ್ಯೂ ಚೇಂಜ್ ದಟ್ ಈಸ್ ಫೌಂಡ್ ಇನ್ ದ ನೆಕ್ಸ್ಟ್ ಜನರೇಷನ್. ಅರ್ಥ ಆಯ್ತಾ? ಸೊ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶನ್. ಸೊ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ. 16th ಕ್ವೆಶನ್. ಐಡೆಂಟಿಫೈ ದ 2 parts that are labeled by the arrow marks. Write its function ಅಂತ ಕೇಳ್ತಾ ಇದ್ದಾರೆ. ಸೊ ಈ ಎರಡಲ್ಲೂ ಯಾವ್ದ್ಯಾವ್ದ್ರದ್ದು ಏನೇನ್ ಫಂಕ್ಷನ್ ಅಂತ ನೋಡಿ. ಇದು ನಿಮ್ಗೆ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಅಲ್ಲಿ ಕೇಳಿದ್ದಾರೆ. ಇದಕ್ಕೆ ರಿಲೇಟೆಡ್ ಪ್ರಶ್ನೆ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಐದರ್ ಟು ಅರೇಂಜ್ ಆರ್ ಟು ನೇಮ್, ಈ ರೀತಿ ಕೇಳ್ತಾರೆ. ನಿಮಗೆ ಈ ರೀತಿಯ ಒಂದು ಪಾರ್ಟ್ ಇದೆ, ಸೀಡ್ ಅಲ್ಲಿ ಈ ರೀತಿಯ ಒಂದು ಪಾರ್ಟ್ ಇದೆ ಮಿಡಲ್ ಅಲ್ಲಿ. ಓಕೆ, ಸೊ ಅಪ್ಪರ್ ಪಾರ್ಟ್ ಏನಂದ್ರೆ ಇದು ಶೂಟ್ ಆಗಿ ಡೆವಲಪ್ ಆಗುತ್ತೆ, ಲೋವರ್ ಪಾರ್ಟ್ ಏನಾಗುತ್ತೆ ರೂಟ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಶೂಟ್ ನ ನಾವು ಪ್ರೈಮರಿ ಶೂಟ್ ನ ಏನಂತ ಕರಿತೀವಿ? ವಿ ವಿಲ್ ಕಾಲ್ ಇಟ್ ಆಸ್ ಪ್ಲ್ಯೂಮ್ಯೂಲ್. ಪ್ಲ್ಯೂಮ್ಯೂಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಶೂಟು ಹೀಗೆ ಏನು ಲೀಫ್ ಆಗಿ ಡೆವಲಪ್ ಆಗುತ್ತೆ, ಇದು ಡೆವಲಪ್ ಆಗೋಕ್ಕೂ ಮುಂಚೆ ಇರುವಂತ ಈ ಒಂದು ಪ್ರೈಮರಿ ಅಂದ್ರೆ ಫಸ್ಟ್ ಪಾರ್ಟ್, ಫಸ್ಟ್ ಅರೈಸನ್ ಪಾರ್ಟ್ ನ ಪ್ಲ್ಯೂಮ್ಯೂಲ್ ಅಂತ ಕರಿತೀವಿ. ಅಂಡ್ ದ ಬಾಟಮ್ ಪಾರ್ಟ್ ರೂಟ್ ನ ವಿ ಕಾಲ್ ಇಟ್ ಆಸ್ ರಾಡಿಕಲ್. ರಾಡಿಕಲ್ ಅಂತ ಹೇಳಿ ಕರಿತೀವಿ. ಓಕೆ, ಪ್ಲ್ಯೂಮ್ಯೂಲ್ ಅಂಡ್ ರಾಡಿಕಲ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಮಲ್ಟಿಪಲ್ ಫಿಷನ್ ಅಂತ ಕೇಳ್ತಾ ಇದ್ರೆ ಮಲ್ಟಿಪಲ್ ಫಿಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಫಿಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಫಿಷನ್ ಅಂದ್ರೆ ಏನು? ಫಿಷನ್ ಅಂದ್ರೆ ನಾವು ಸ್ಪ್ಲಿಟ್ಟಿಂಗ್ ಅಂತ ಹೇಳಿ ಕರಿತೀವಿ. ದ ಮೀನಿಂಗ್ ಆಫ್ ಫಿಷನ್, ಸ್ಪ್ಲಿಟ್ಟಿಂಗ್. ಮಲ್ಟಿಪಲ್ ಫಿಷನ್ ಅಂದ್ರೆ ಮಲ್ಟಿಪಲ್ ಸ್ಪ್ಲಿಟ್ಟಿಂಗ್ ಅಂತ ಅರ್ಥ. ಸೊ ಮಲ್ಟಿಪಲ್ ಫಿಷನ್ ಅಲ್ಲಿ ಏನಾಗುತ್ತೆ? ಒಂದು ಪೇರೆಂಟ್ ಆರ್ಗ್ಯಾನಿಸಮ್ ಇರುತ್ತೆ. ಸೊ ಪೇರೆಂಟ್ ಆರ್ಗ್ಯಾನಿಸಮ್ ಏನಾಗುತ್ತೆ? ಈ ಪೇರೆಂಟ್ ಆರ್ಗ್ಯಾನಿಸಮ್ ಸ್ಪ್ಲಿಟ್ಸ್. ಫಿಷನ್ ಅಂದ್ರೆ ಏನು? ಸ್ಪ್ಲಿಟ್ಸ್. ಓಕೆ, ಪೇರೆಂಟ್ ಆರ್ಗ್ಯಾನಿಸಮ್ ಸ್ಪ್ಲಿಟ್ಸ್ ಟು ಫಾರ್ಮ್, ಓಕೆ, ಟು ಫಾರ್ಮ್ ಮಲ್ಟಿಪಲ್ ಅಂದ್ರೆ ಏನು? ಮೆನಿ ಡಾಟರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಪೇರೆಂಟ್ ಆರ್ಗ್ಯಾನಿಸಮ್ ಸ್ಪ್ಲಿಟ್ಸ್ ಟು ಫಾರ್ಮ್ ಮೆನಿ ಡಾಟರ್ ಆರ್ಗ್ಯಾನಿಸಮ್ಸ್. ದಿಸ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಮಲ್ಟಿಪಲ್ ಫಿಷನ್. ಒನ್ ಎಕ್ಸಾಂಪಲ್ ನಿಮ್ಗಿರುವಂತದ್ದು ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಇಸ್ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಫಿಷನ್. ಓಕೆ, ರೈಟ್. ನೆಕ್ಸ್ಟ್ ಇರುವಂತ ಪ್ರಶ್ನೆ, ವಾಟ್ ಈಸ್ ಫರ್ಟಿಲೈಸೇಷನ್? ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಾಟ್ ಈಸ್ ಫರ್ಟಿಲೈಸೇಷನ್ ಅಂತ ಕೇಳ್ತಾ ಇದ್ದಾರೆ. ಫರ್ಟಿಲೈಸೇಷನ್ 8th ಇಂದಾನು ಕತ್ಕೊಳ್ಳೆ ಬರ್ತಾ ಇದ್ದೀರಾ. ಫ್ಯೂಷನ್ ಆಫ್, ಸೊ ಫ್ಯೂಷನ್ ಆಫ್ ಮೇಲ್ ಗ್ಯಾಮೇಟ್. ಮೇಲ್ ಗ್ಯಾಮೇಟ್, ಗ್ಯಾಮೀಟ್ ಅಂದ್ರೆ ಏನಂತ ಹೇಳಿ ಕರಿತೀವಿ? ಸೆಕ್ಸ್ ಸೆಲ್ ಅಥವಾ ಜರ್ಮ್ ಸೆಲ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಮೇಲ್ ಗ್ಯಾಮೇಟ್ ವಿತ್ ಫಿಮೇಲ್ ಗ್ಯಾಮೇಟ್. ಓಕೆ, ಫ್ಯೂಷನ್ ಆಫ್ ಮೇಲ್ ಗ್ಯಾಮೇಟ್ ವಿತ್ ಫಿಮೇಲ್ ಗ್ಯಾಮೇಟ್ we will call it as fertilization. Okay, right. In which part fertilization occur in the female reproductive system? Female reproductive system ನೋಡಿ, ಇದು ಫರ್ಟಿಲೈಸೇಷನ್ ಗೆ ಆನ್ಸರ್. ಓಕೆ, ಯಾವ ಪಾರ್ಟ್ ಅಲ್ಲಿ ನೋಡಿ ನಾವು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬರೆದಾಗ ನಿಮಗೆ ಗೊತ್ತಿರುತ್ತೆ ಈ ರೀತಿ ಒಂದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇರುತ್ತೆ. ಸೊ ದೇರ್ ವಿಲ್ ಬಿ 2 ovaries, 2 ಓವರಿ ಇರುತ್ತೆ. ಓಕೆನಾ? ಸೊ 2 ಓವರಿ ಆದ್ಮೇಲೆ ನಿಮ್ಗೆ ಕನೆಕ್ಟಿಂಗ್ ಟ್ಯೂಬ್, ಇದನ್ನ ಏನಂತ ಕರಿತೀವಿ?
ಫ್ಯಾಲೋಪಿಯನ್ ಟ್ಯೂಬ್, ಇದನ್ನ ನಾವೇನಂತ ಕರಿತೀವಿ, ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಸೊ ಏನಾಗುತ್ತೆ, ಎವ್ರಿ ಮಂತ್ ಯಾವ ಎಗ್ ರಿಲೀಸ್ ಆಗುತ್ತೆ ಅದು ಬಂದು ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಇಲ್ಲಿ ವೇಟ್ ಮಾಡುತ್ತೆ. ಸೊ ಇಟ್ ವೇಟ್ ಫಾರ್ ದ ಮೇಲ್ ಗ್ಯಾಮಿಟ್ ಟು ಕಮ್ ಅಂಡ್ ಫ್ಯೂಸ್, ರೈಟ್. ಸೊ ಫರ್ಟಿಲೈಸೇಷನ್ ಎಲ್ಲಾಗುತ್ತೆ, ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿ ಆಗುತ್ತೆ. ಸೊ ಇನ್ ವಿಚ್ ಪಾರ್ಟ್ ಫರ್ಟಿಲೈಸೇಷನ್ ಅಕರ್ ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬ್. ಫ್ಯಾಲೋಪಿಯನ್ ಟ್ಯೂಬ್ ನಲ್ಲಿ ಏನಾಗುತ್ತೆ, fertilization takes place. Fertilization takes place in the fallopian tube. Okay, right. Next question nodi. Government of India is imposing ban on single use of polythene anta ide. The single use of polythene anna yaru ban ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಅವರು ಬ್ಯಾನ್ ಮಾಡ್ತಾ ಇದ್ದಾರೆ ಅಂತೆ. ಯಾಕೆ ಬ್ಯಾನ್ ಮಾಡ್ತಾ ಇದ್ದಾರೆ, ತುಂಬಾ ಇಂಪಾರ್ಟೆಂಟು. ಈ ಒಂದು ಪ್ರಶ್ನೆಯನ್ನ ಜನರಲ್ ಕ್ವಶನ್ ಅಂತ ಕೂಡ ನಾನು ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ಆಲ್ ದ ಟೈಮ್ ಏನಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ಕೇಳಲ್ಲ. ಸಮ್ ಟೈಮ್ಸ್ ಅವರ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಂದ ನಿಮ್ಗೆ ಜನರಲ್ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಅದು ನಿಮಗೆ ಗೊತ್ತಿರಬೇಕು. ಓಕೆನಾ, ರೈಟ್. ಯಾಕೆ ಇಲ್ಲಿ ನಾವು ಒಂದು ಏನ್ ಮಾಡ್ತಾ ಇದೀವಿ, ಗವರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಬ್ಯಾನ್ ಮಾಡ್ತಾ ಇದೆ ಸಿಂಗಲ್ ಯೂಸ್ ಆಫ್ ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್ ಅನ್ನ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತಾ ಇದ್ದಾರೆ, ಬಿಕಾಸ್ ಇಟ್ ಕಾಸಸ್ ವೇರಿಯಸ್ ಪ್ರಾಬ್ಲಮ್ಸ್. ಸಮ್ ಆಫ್ ದ ಪ್ರಾಬ್ಲಮ್ಸ್ ಮೇನ್ ಆಗಿ ನೋಡೋದಾದ್ರೆ ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ವಾಟರ್ ಪೊಲ್ಯೂಷನ್ ವಿಲ್ ಬಿ ಕಾಸ್ಡ್ ಬೈ ದ ಸಿಂಗಲ್ ಯೂಸ್ ಆಫ್ ಪಾಲಿಥೀನ್ ಬ್ಯಾಗ್ಸ್. ಓಕೆ, ಅಂಡ್ ವಾಟರ್ ಒಂದೇ ಅಲ್ಲ. ಸೊ ಈ ಒಂದು ಏನಾಗುತ್ತೆ, ಪ್ಲಾಸ್ಟಿಕ್ ಅನ್ನ ಡಿಸ್ಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಡಿಫಾರೆಸ್ಟೇಷನ್ ಕೂಡ ಆಗುತ್ತೆ. ಓಕೆನಾ, ಬಿಕಾಸ್ ಪ್ಲಾಸ್ಟಿಕ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಏನಾಗಲ್ಲ, ಇಟ್ ಡಸ್ ನಾಟ್ ಅಲೌ ದ ಪ್ಲಾಂಟ್ಸ್ ಟು ಗ್ರೋ. ಓಕೆ, ಸೊ ಜೊತೆಗೆ ವಾಟರ್ ಲಾಗಿಂಗ್ ಅಂದ್ರೆ ಈಗ ಎಲ್ಲಾದ್ರೂ ವಾಟರ್ ಫ್ಲೋ ಆಗ್ತಾ ಇದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಹೋಗಿ ಅಲ್ಲಿ ಏನಾದ್ರೂ ಸೆಟಲ್ ಆಗಿದ್ರೆ ಈ ವಾಟರ್ ಲಾಗಿಂಗ್ ಅಂದ್ರೆ ಫ್ಲೋ ಆಫ್ ವಾಟರ್ ನ ಸ್ಟಾಪ್ ಮಾಡುತ್ತೆ. ಓಕೆ, ಸೊ ಈ ಎರಡು ಇಂಪಾರ್ಟೆಂಟ್ ರೀಸನ್. ಸೊ ಇದರಿಂದ ಏನಾಗ್ತದೆ, ಗವರ್ಮೆಂಟ್ ಆಫ್ ಇಂಡಿಯಾ is imposing the ban on single use of polythene cover ಅಂತ ಹೇಳಬಹುದು. What is placenta? Famous question. ಸೊ ಹೇಗೆ ಒಂದು ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾವು ಏನು ಕನ್ಸಿಡರ್ ಮಾಡ್ತಾ ಇರ್ತೀವಿ ಒಂದೊಂದು ಆಂಗಲ್ ಅಲ್ಲೂ ಕೂಡ, ಆ ಆಂಗಲ್ ವೈಸ್ ನೋಡಿದ್ರೆ ನಮ್ಗೆ ಈ ಒಂದು ಟಾಪಿಕ್ ಆಗಿರ್ಬೋದು, ಈ ಪ್ರಶ್ನೆ ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್, ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಪ್ಲಾಸೆಂಟಾ. ಪ್ಲಾಸೆಂಟಾ ಅಂದ್ರೆ ಏನು? ಈ ಪ್ಲಾಸೆಂಟಾ ಈಸ್ disc-like structure. What is placenta? Placenta is disc-like structure. ನೋಡಿ, ಯಾವಾಗ್ಲೂ ಕೂಡ ಸ್ಕಿಮ್ಯಾಟಿಕ್ ಆಗಿ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅಂಡ್ ಈಸಿ ಟು ರಿಮೆಂಬರ್. disc-like structure, ಓಕೆ, ರೈಟ್. ಅಂಡ್ ಇಟ್ ಈಸ್ ಅ ಲಿಂಕ್ ಬಿಟ್ವೀನ್ ಬೇಬಿ ಅಂಡ್ ಮದರ್ ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ಅ disc-like structure. What is placenta? It is a disc-like structure. So it connects embryo ವಿತ್ ಯುಟರೈನ್ ವಾಲ್ ಅಂತ ಹೇಳ್ಬೋದು. ಸೊ ಯುಟರಸ್ ನಲ್ಲಿ ಒಂದು ವಾಲ್ ಇದೆ, ಅದನ್ನ ಯುಟರೈನ್ ವಾಲ್ ಅಂತ ಹೇಳಿ ಕರಿತೀವಿ. ಆ ಯುಟರೈನ್ ವಾಲ್ಗೂ ಹಾಗೂ ಬೇಬಿಗೂ ಇರುವಂತ ಕರೆಕ್ಷನ್ ದಟ್ ಇಸ್ ಪ್ಲಾಸೆಂಟಾ. ಎಂಬ್ರಿಯೋ ಇಸ್ ನಥಿಂಗ್ ಬಟ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಝೈಗೋಟ್. ಓಕೆ, ಝೈಗೋಟ್ ಅಂದ್ರೆ ಏನು? ಝೈಗೋಟ್ ಇಸ್ ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ವಿಚ್ ಇಸ್ ಫಾರ್ಮ್ಡ್ ಬೈ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಸೋ ಕಾಲ್ಡ್ ದಿಸ್ ಅಂಡ್ ಆಲ್ಸೋ ಫಿಮೇಲ್ ಗ್ಯಾಮೆಟ್ ಸೋ ಕಾಲ್ಡ್ ದಿಸ್. ಎರಡೂ ಕೂಡ ಏನಾಗುತ್ತೆ, ಫ್ಯೂಸ್ ಆದ್ರೆ ಫಾರ್ಮ್ ಆಗುವಂತದ್ದೇ ಝೈಗೋಟ್. ಝೈಗೋಟ್ ಏನಾಗುತ್ತೆ, ಇದು ಡೆವಲಪ್ ಆಗ್ತಾ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋನಲ್ಲಿ ಏನಾಗುತ್ತೆ, ಒಂದು ಲಿಂಕ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ದ ಮದರ್ಸ್ ಬಾಡಿ ಅಂಡ್ ಬೇಬಿಸ್ ಬಾಡಿ, ದಟ್ ಈಸ್ ಕಾಲ್ಡ್ ಎಸ್ ಪ್ಲಾಸೆಂಟಾ. ಸೊ ವಾಟ್ ಈಸ್ ದ ರೋಲ್ ಆಫ್ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ರೋಲ್ ಏನು? ಸೊ ಈ ಲಿಂಕ್ ಏನ್ ಮಾಡುತ್ತೆ, ಸಿ ಇಟ್ ಹೆಲ್ಪ್ ಇನ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಅಂಡ್ ನ್ಯೂಟ್ರಿಷನ್. ಬೆಳೆಯುವಂತ ಮಗುಗೆ, ಸೊ ಡೆವಲಪಿಂಗ್ ಬೇಬಿಗೆ ಬೇಕಿರುವಂತ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಅನ್ನ ಒಂದು ಪ್ಲಾಸೆಂಟಾ ಸಪ್ಲೈ ಮಾಡುತ್ತೆ. ಆಲ್ಸೋ ರಿಮೂವ್ಸ್ ವೇಸ್ಟ್. ಏನ್ ಮಾಡುತ್ತೆ ಇದು? ಇಟ್ ಆಲ್ಸೋ ರಿಮೂವ್ಸ್ ವೇಸ್ಟ್. ಸೊ ಬೇಬಿ ರಿಲೀಸ್ ಮಾಡುವಂತ ವೇಸ್ಟ್ ಅನ್ನ ರಿಮೂವ್ ಮಾಡಿ ಅದು ಮದರ್ ನ ಬ್ಲಡ್ ಗೆ ಮಿಕ್ಸ್ ಅಪ್ ಮಾಡುತ್ತೆ. ಆಲ್ಸೋ ರಿಮೂವ್ಸ್ ವೇಸ್ಟ್ ಫ್ರಮ್ ಎಂಬ್ರಿಯೋ. ಸೊ ಇಟ್ ಆಲ್ಸೋ ರಿಮೂವ್ಸ್ ವೇಸ್ಟ್ ಫ್ರಮ್ ದ ಎಂಬ್ರಿಯೋ ಟುವರ್ಡ್ಸ್ ಮದರ್ಸ್ ಬ್ಲಡ್. ಓಕೆ, ಮದರ್ ನ ಒಂದು ಬ್ಲಡ್ ಕಡೆಗೆ ಪಾಸ್ ಮಾಡುತ್ತೆ. ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೀವು ಎಲ್ಲರೂ ಕೂಡ ತಿಳ್ಕೊಂಡಿರ್ತೀರಾ, ಬಿಕಾಸ್ ನಿಮ್ಗೆ FS ಅಲ್ಲಿ ಆಗಿರ್ಬೋದು, SS ಅಲ್ಲಿ ಆಗಿರ್ಬೋದು ಅಥವಾ ಪ್ರಿಪರೇಟರೀಸ್ ಅಲ್ಲಿ ಆಗಿರ್ಬೋದು, ಫ್ರೀಕ್ವೆಂಟ್ ಆಗಿ ಈ ಕ್ವಶನ್ ಅನ್ನ ಕೇಳ್ತಾನೆ ಬರ್ತಿದ್ದಾರೆ, ರೈಟ್. ಸೊ ದ ನೆಕ್ಸ್ಟ್ ಕ್ವೆಶನ್ ನೋಡಿ,
ಇದನ್ನ ಲೆಟ್ ಸಿ ಹೌ ಮೆನಿ ಆಫ್ ಯು ವಿಲ್ ಆನ್ಸರ್ ವೆದರ್ ಇಟ್ ಇಸ್ ಮೋನೋಹೈಬ್ರಿಡ್ ಆರ್ ಡೈಹೈಬ್ರಿಡ್. ಇದು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಅಂತ ಎಷ್ಟು ಜನ ಐಡೆಂಟಿಫೈ ಮಾಡ್ತಾರೆ ನೋಡೋಣ. ಎಕ್ಸ್ಪ್ಲೈನ್ ಮೆಂಡಲೀಸ್ ಡೈಹೈಬ್ರಿಡ್ ರೇಷಿಯೋ ವಿತ್ ಚಕ್ಕರ್ ಬೋರ್ಡ್ ಶೋಯಿಂಗ್ ಟಾಲ್ ಪ್ಲಾಂಟ್ ವಿತ್ ರೆಡ್ ಫ್ಲವರ್. ಏನ್ ಹೇಳ್ತಾ ಇದ್ದಾರೆ? ಟಾಲ್ ಪ್ಲಾಂಟ್ ಇದೆಯಂತೆ, ಸೊ ಟಾಲ್ ಪ್ಲಾಂಟ್ ಟು ರೆಡ್ ಫ್ಲವರ್. ಓಕೆ, ಟಾಲ್ ಪ್ಲಾಂಟ್ ಟು ರೆಡ್ ಫ್ಲವರ್ with short plant to, okay, short plant to and white flower. Okay, tall plant with red flower and short plant with white flower. Okay, short plant with white flower. Okay, so how many of you will answer? ಓಕೆ, ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ ಅವ್ರಿಗೆ ನಾನು ಅವರ ನೇಮನ್ನ ನಾನಿಲ್ಲಿ ಜಸ್ಟ್ ರೀಡ್ ಮಾಡ್ತೀನಿ. ಓಕೆ, ಲೆಟ್ ಮೀ ಸಿ ಹೌ ಮೆನಿ ಆಫ್ ಯು ವಿಲ್ ಇಸ್ ಆನ್ಸರಿಂಗ್ ದಿಸ್ ಕ್ವಶನ್ ವೆದರ್ ಇಟ್ ಇಸ್ ಮೋನೋಹೈಬ್ರಿಡ್ ಆರ್ ಡೈಹೈಬ್ರಿಡ್. ಇದು ಮೋನೋಹೈಬ್ರಿಡಾ ಡೈಹೈಬ್ರಿಡಾ ಅಂತ. ಲೆಟ್ ಮೀ ಸಿ ಹೂ ವಿಲ್ ಆನ್ಸರ್ ಫಸ್ಟ್. ಓಕೆ, ಮಮತಾ ಹ್ಯಾಸ್ ಆನ್ಸರ್ಡ್ ಫಸ್ಟ್. ಎಸ್, ಅಬ್ಸಲ್ಯೂಟ್ಲಿ ಮಮತಾ, ಯುವರ್ ಆನ್ಸರ್ ಇಸ್ ಕರೆಕ್ಟ್. ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ, ಇದು ಡೈಹೈಬ್ರಿಡ್. ಉಳಿದವರು ಯಾಕೆ ಆನ್ಸರ್ ಮಾಡ್ತಾ ಇಲ್ಲ? ನಿಮ್ಗೆ ಇದು ಮೋನೋಹೈಬ್ರಿಡಾ ಡೈಹೈಬ್ರಿಡಾ ಅಂತ ಹೇಗೆ ಗೊತ್ತಾಗುತ್ತೆ? ಟಾಲ್ ಅಂಡ್ ರೆಡ್. ಸೊ ಟಾಲ್ ಅನ್ನೋದು ಏನಾಗಿದೆ? ಹೈಟ್ ಆಗಿದೆ. ರೆಡ್ ಅನ್ನೋದು ಏನಾಗಿದೆ? ಕಲರ್ ಆಗಿದೆ. ನೀವು ಯಾವುದೇ ಒಂದು ಡೈಹೈಬ್ರಿಡಾ ಮೋನೋಹೈಬ್ರಿಡಾ ಅಂತ ಐಡೆಂಟಿಫೈ ಮಾಡ್ಬೇಕಾದ್ರೆ ಹೌ ಮೆನಿ ಕ್ಯಾರೆಕ್ಟರ್ಸ್ ಇಟ್ ಹ್ಯಾಸ್ ಅನ್ನೋದನ್ನ ತಿಳ್ಕೊಳ್ಳಿ. ಹೌ ಮೆನಿ ಕ್ಯಾರೆಕ್ಟರ್ ದಟ್ ಪರ್ಟಿಕ್ಯುಲರ್ the question is having, whether it is having in a single character or it is having two characters ಅಂತ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಟಾಲ್ ಮತ್ತೆ ರೆಡ್. ಟಾಲ್ ಅನ್ನೋದು ಹೈಟ್ ಆಫ್ ಅ ಪ್ಲಾಂಟ್, ಕಲರ್ ಅನ್ನೋದು that is also a character of this plant. So tall plant which is bearing the red flower ಅಂದ್ರೆ color of the flower. Two characters ಇದೆ. If your question consists of two different characters, ಅದನ್ನ two traits ಅಂತ ಹೇಳಿ ಕರಿತೀವಿ. So two traits ಇದ್ರೆ absolutely it is dihybrid. Two traits ಇದ್ರೆ, ಈಗ ಇಲ್ಲಿ ಹೈಟ್ ಆಫ್ ದ ಪ್ಲಾಂಟ್ ಮಾತ್ರ ಇದಿದ್ರೆ ಅಥವಾ ಕಲರ್ ಆಫ್ ದ ಫ್ಲವರ್ ಮಾತ್ರ ಇದಿದ್ರೆ ನಾವೇನಂತ ಹೇಳ್ಬೋದಿತ್ತು? ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೋನೋಹೈಬ್ರಿಡ್. ಬಟ್ ಇಲ್ಲಿ ನಮ್ಗೆ ಏನಿದೆ? ಹೈಟ್ ಆಫ್ ದ ಪ್ಲಾಂಟು ಇದೆ, ಕಲರ್ ಆಫ್ ದ ಫ್ಲವರು ಇದೆ. ದರ್ ಆರ್ ಟೂ ಟ್ರೇಟ್ಸ್. ಎರಡು ಟ್ರೇಟ್ ಇದೆ ನಮ್ಗೆ ಇಲ್ಲಿ. ಸೊ ಎರಡು ಟ್ರೇಟ್ ಇರೋದ್ರಿಂದ ವಿ ಆರ್ ಕಾಲಿಂಗ್ ದಿಸ್ ಆಸ್ ಡೈಹೈಬ್ರಿಡ್ ಪ್ಲಾಂಟ್. ಓಕೆ, ಇದನ್ನ ಡೈಹೈಬ್ರಿಡ್ ಅಂತ ಹೇಳಿ ಕರಿತೀವಿ. ಸೊ ಏನ್ ಕೇಳ್ತಾ ಇದ್ದಾರೆ? ಎಕ್ಸ್ಪ್ಲೈನ್ ದ ಮೆಂಡಲ್ಸ್ ಡೈಹೈಬ್ರಿಡ್ ರೇಷಿಯೋ ವಿತ್ ದ ಚಕ್ಕರ್ ಬೋರ್ಡ್ ಶೋಯಿಂಗ್ ದ ಟಾಲ್ ಪ್ಲಾಂಟ್ ವಿತ್ ರೆಡ್ ಫ್ಲವರ್ ಅಂಡ್ ಶಾರ್ಟ್ ಪ್ಲಾಂಟ್ ವಿತ್ ವೈಟ್ ಫ್ಲವರ್. ಸೊ ತುಂಬಾ ಸಿಂಪಲ್. ಸೊ ಅಲೀಲ್ಸ್ ಬರೆಯೋಣ. ಟಾಲ್ ಪ್ಲಾಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಟಿ. ಶಾರ್ಟ್ ಪ್ಲಾಂಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಟಿ. ರೆಡ್ ಫ್ಲವರ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಆರ್ ಅಂಡ್ ಶಾರ್ಟ್ ಫ್ಲವರ್ ಈಸ್ ರೆಪ್ರೆಸೆಂಟೆಡ್ ಬೈ ವೈಟ್ ಫ್ಲವರ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಆರ್. ನೆನ್ಪಿಟ್ಕೊಳ್ಳಿ, ಟಾಲ್ ಅನ್ನೋ ಪ್ಲಾಂಟು ಕ್ಯಾಪಿಟಲ್ ಟಿ, ಶಾರ್ಟ್ ಅನ್ನೋದನ್ನ ಸ್ಮಾಲ್ ಟಿ, ರೆಡ್ ಫ್ಲವರ್ ಇಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಆರ್ ಅಂಡ್ ವೈಟ್ ಫ್ಲವರ್ ಇಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಆರ್. ಫಸ್ಟ್ ಮೆಂಡಲ್ ಏನ್ ಮಾಡ್ತಾರೆ? ವಾಟ್ ಮೆಂಡಲ್ ಡಿಡ್ ಇನ್ ಹಿಸ್ ಫಸ್ಟ್ ಎಕ್ಸ್ಪೆರಿಮೆಂಟ್, ದಟ್ ಮೀನ್ಸ್ ಇನ್ ದ ವಾಟ್ ಎವರ್ ಇಟ್ ಇಸ್ ಇನ್ ದ ಮೋನೋಹೈಬ್ರಿಡ್ ಆರ್ ಡೈಹೈಬ್ರಿಡ್, ಫಸ್ಟ್ ಏನ್ ಮಾಡ್ತಾರೆ? ಸೊ ಫಸ್ಟ್ ಜನರೇಷನ್ ಪೇರೆಂಟ್ಸ್ ಮಧ್ಯೆ ಏನ್ ಮಾಡ್ತಾರೆ? he cross pollinate the parents of tall plant with red flower and short plant with white flower. So as a result of it ಏನ್ ಸಿಗುತ್ತೆ? he has received capital T small t and capital R small r. So what is meant by capital T? Capital T is nothing but tall and capital R is nothing but red. So F1 generation ಅಲ್ಲಿ ಬಂದಂತ ಎಲ್ಲ offsprings, or we can also call it as progeny ಅಂತ ಕೂಡ ಹೇಳ್ಬೋದು, offspring ಅಂತ ಕೂಡ ಹೇಳ್ಬೋದು. ಸೊ F1 ಜನರೇಷನ್ ಅಲ್ಲಿ ಬಂದಂತ ಎಲ್ಲ offsprings ಏನಾಗಿದ್ದಾರೆ? they are tall plants which are giving the red flower. ಸೊ ನಿಮ್ಗೆ ರೌಂಡ್ ಎಲ್ಲೋ ರಿಂಕಲ್ಡ್ ಗ್ರೀನ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ ಅಲ್ವಾ? ಸೊ ಬಟ್ ನಾವಿಲ್ಲಿ ಮಾಡ್ತಾ ಇರೋಂಥದ್ದು ರೌಂಡ್ ಎಲ್ಲೋ ರಿಂಕಲ್ಡ್ ಗ್ರೀನ್ ಅಲ್ಲ. ವಿ ಆರ್ ಡೂಯಿಂಗ್ ಟಾಲ್ ಪ್ಲಾಂಟ್ ವಿತ್ ರೆಡ್ ಫ್ಲವರ್ ಅಂಡ್ ಶಾರ್ಟ್ ಪ್ಲಾಂಟ್ ವಿತ್ ವೈಟ್ ಫ್ಲವರ್. ಓಕೆನಾ? ಸೊ ಇಲ್ಲಿ ಟಾಲ್ ಪ್ಲಾಂಟ್ ಅಂಡ್ ಶಾರ್ಟ್ ಪ್ಲಾಂಟ್ ಅನ್ನ ನಾವು ಕ್ರಾಸ್ ಮಾಡಿದಾಗ ಟಾಲ್ ಅನ್ನೋದು ಡಾಮಿನೆಂಟ್ ಟ್ರೇಟ್ ಆಗಿದೆ. ಸೊ ವಿ ಹ್ಯಾವ್ ರಿಸೀವ್ಡ್ ಆಲ್ ಟಾಲ್ ಪ್ಲಾಂಟ್ಸ್ ಇನ್ F1 ಜನರೇಷನ್. ರೆಡ್ ಅಂಡ್ ವೈಟ್ ಅನ್ನ ಕ್ರಾಸ್ ಮಾಡಿದಾಗ ರೆಡ್ ಇಸ್ ಡಾಮಿನೆಂಟ್. ಸೊ ವಿ ಹ್ಯಾವ್ ರಿಸೀವ್ಡ್ ಆಲ್ ರೆಡ್ ಫ್ಲವರ್ಸ್ ಇನ್ ದ F1 ಜನರೇಷನ್. ಓಕೆ, ಸೊ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ? ನೆಕ್ಸ್ಟ್ ಫರ್ದರ್ ವಿ ಆರ್ ಗೋಯಿಂಗ್ ಟು ಸೆಗ್ರಿಗೇಟ್. ನೋಡಿ, ಸೆಗ್ರಿಗೇಟ್ ಮಾಡಬೇಕು. ಎಷ್ಟೊಂದು ಜನಕ್ಕೆ ಸೆಗ್ರಿಗೇಟೇ ಮಾಡಕ್ ಬರಲ್ಲ. ಮೋನೋಹೈಬ್ರಿಡ್ ಅಲ್ಲಿ ಏನ್ ಮಾಡಿರ್ತೀರಾ? ಡೈರೆಕ್ಟ್ ಆಗಿ ಹಾಗೆ ಮಾಡ್ತೀರಾ. ಯು ಶುಡ್ ನಾಟ್ ಡೂ ಲೈಕ್ ದಟ್.
ನೋಡಿ, let us segregate the alleles. This capital T crosses with R, capital R ಏನ್ ಸಿಗುತ್ತೆ capital T capital R, capital T cross with small r ಏನ್ ಸಿಗುತ್ತೆ capital T small r. Then small t crosses with capital R ಏನಾಗುತ್ತೆ small t capital R, and this small t is crossing with the small r ಏನಾಗ್ತಾ ಇದೆ small t small r. ಇದನ್ನ segregation of alleles ಅಂತ ಹೇಳಿ ಕರಿತೀವಿ. segregation of alleles. So ಏನ್ alleles ನ ನೀವು segregate ಮಾಡ್ತೀರಾ, so see you have received capital T capital R, capital T small r, small t capital R, small t small r. ಇದನ್ನ ನೀವೇನ್ ಮಾಡ್ತೀರಾ F2 generation ಅಲ್ಲಿ self pollinate ಮಾಡ್ತೀರಾ. You're going to self pollinate. See capital T capital R, capital T small r, small t capital R and small t small r. ಇದನ್ನ ಕ್ರಾಸ್ ಮಾಡ್ತೀರಾ. ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಮ್ಯಾಮ್ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಟೀಚರ್ಸ್. ಸೊ ಡೈಹೈಬ್ರಿಡ್ ನ ಹೇಗೆ ಕ್ರಾಸ್ ಮಾಡಬೇಕು. ಓಕೆ, ಫಸ್ಟ್ ಜನರೇಷನ್ ಅಲ್ಲಿ ಕ್ರಾಸ್ ಪಾಲಿನೇಷನ್, ಸೆಕೆಂಡ್ ಜನರೇಷನ್ ಅಲ್ಲಿ ಸೆಲ್ಫ್ ಪಾಲಿನೇಷನ್. ರೌಂಡ್ ಎಲ್ಲೋ ಅಂಡ್ ರಿಂಕಲ್ ಗ್ರೀನ್ ಅನ್ನ ನೀವು ಹೇಗೆ ಮಾಡಿದ್ರಾ ಆಸ್ ಇಟ್ ಈಸ್ ಮಾಡಿ. ಸೇ ಫಾರ್ ಎಕ್ಸಾಂಪಲ್ ದಿಸ್ ಟಿ ಆರ್ ಕ್ರಾಸಸ್ ವಿತ್ ದಿಸ್ ಟಿ ಆರ್ ಏನಾಗುತ್ತೆ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್, ಅಂಡ್ ದಿಸ್ ಕ್ರಾಸಸ್ ವಿತ್ ದಿಸ್ ಟು ಫಾರ್ಮ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, and this crosses with this. Okay, again you get, so let me just take it and write here. ಏನಾಗುತ್ತೆ ಇದು ಕೂಡ ಏನಾಗುತ್ತೆ obviously ಇದರ ಜೊತೆ ಕ್ರಾಸ್ ಆಗುತ್ತೆ capital T small r, that means capital T small t and capital R. So round yellow wrinkled green ಅನ್ನ ಯಾವ ರೀತಿ ಮಾಡಿದ್ರೆ as it is ಮಾಡಿ. So note this, ಇದನ್ನ ಸಾಲ್ವ್ ಮಾಡಿ. So ನೋಟ್ ಮಾಡಿಕೊಂಡು ಈ alleles ನ ಸಾಲ್ವ್ ಮಾಡಿ. ಸೊ ಈಗ 9:3:3:1 is the phenotypic ratio ಅಂತ ಗೊತ್ತಿದೆ ನಿಮಗೆ ಡೈಹೈಬ್ರಿಡ್. ನನಗೆ ಈ ವಿಡಿಯೋ ಎಂಡ್ ಆದ್ಮೇಲೆ ಈ ಫಿನೋಟೈಪಿಕ್ ರೇಷಿಯೋ ನಲ್ಲಿ ಈಗ ನಮಗೆ ಟಾಲ್ ರೆಡ್ ಅಂಡ್ ಟಾಲ್ ವೈಟ್, ಡ್ವಾರ್ಫ್ ರೆಡ್ ಅಂಡ್ ಡ್ವಾರ್ಫ್ ವೈಟ್, ಈ ಇಷ್ಟು ಕೂಡ ಏನಾಗುತ್ತೆ ನಮಗೆ ಪ್ರೋಜನೀಸ್ ಫಾರ್ಮ್ ಆಗುತ್ತೆ. ಸೊ 9:3:3:1 ನಲ್ಲಿ 9 ಏನಾಗಿದೆ ಅಂಡ್ 3 ಏನಾಗಿದೆ ಅಂಡ್ 1 ಏನಾಗಿದೆ ಅದನ್ನ ಕಾಮೆಂಟ್ ಮಾಡಿ. ಓಕೆ, ಸೊ ಇದು ಕಾಮೆಂಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಈ ಕ್ವೆಶ್ಚನ್ ಗೊತ್ತಿದೆ ಅಂತ, ದಟ್ ಮೀನ್ಸ್ ಈ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್? ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ನೋಡಿ, ನಿಮಗೆ ಈ ಕ್ವೆಶ್ಚನ್ ಸಿಲ್ಲಿ ಅಂತ ಅನ್ನಿಸ್ಬೋದು, ಏನಪ್ಪಾ ಇದನ್ನ ಬರ್ಸೇ ಇಲ್ಲ ನಮ್ಮ ಮೇಡಮು ಅಂತ. ಬಟ್ ನಿಮ್ಗೆ ಎನ್ವಿರಾನ್ಮೆಂಟ್ ಮೇಲೆ ಕಾನ್ಸೆಪ್ಟ್ ಇದೆ. ಎನ್ವಿರಾನ್ಮೆಂಟ್ ಮೇಲೆ ಕಾನ್ಸೆಪ್ಟ್ ಇದ್ದಾಗ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಬಗ್ಗೆ ಕೂಡ ಗೊತ್ತಿರ್ಬೇಕಲ್ವಾ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ಏನು? ದಿ ಅನ್ಡಿಸೈರಬಲ್ ಚೇಂಜಸ್ ಏನಿದೆ, ಅನ್ಡಿಸೈರಬಲ್ ಅಂದ್ರೆ ಸೊ ದ ಚೇಂಜಸ್ ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸೊ ಅನ್ಡಿಸೈರಬಲ್ ಚೇಂಜ್ ಇನ್ ದ ಸರೌಂಡಿಂಗ್ ಅಂತ ಹೇಳ್ತೀವಿ. ಸೊ ಅನ್ಡಿಸೈರಬಲ್ ಚೇಂಜ್ ಇನ್ ದ ಸರೌಂಡಿಂಗ್ that harms. Okay, harm andre enu? It is showing some kind of effect on the environment. It is showing some harmful effect on plants and animals. So idana heltivi environmental pollution. So basically environment pollute adaga major problem create agade on plants and animals. ಹೇಗಾಗುತ್ತೆ ಇದು? ಬಿಕಾಸ್ ಆಫ್ ಸಮ್ ಆಫ್ ದ ಅನ್ಡಿಸೈರಬಲ್ ಚೇಂಜಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಅಂತ ಹೇಳ್ಬೋದು. ಸಮ್ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಇನ್ ಅವರ್ ಎನ್ವಿರಾನ್ಮೆಂಟ್ ಇಸ್ ಕ್ರಿಯೇಟಿಂಗ್ ಸಮ್ ಪ್ರಾಬ್ಲಮ್ ಆನ್ ಪ್ಲಾಂಟ್ಸ್ ಅಂಡ್ ಸಮ್ ಪ್ರಾಬ್ಲಮ್ ಆನ್ ಅನಿಮಲ್ಸ್, ವಿಚ್ ಇನ್ ಟರ್ನ್ ವಿ ಆರ್ ಕಾಲಿಂಗ್ ದಟ್ ಆಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್. ಸೊ ಬಯೋಡಿಗ್ರೇಡಬಲ್ ಅಂದ್ರೆ ಏನು? ಬಯೋಡಿಗ್ರೇಡಬಲ್ ಅಂದ್ರೆ ಸಬ್ಸ್ಟೆನ್ಸಸ್. ಸೊ ದೇ ಆರ್ ದ ಸಬ್ಸ್ಟೆನ್ಸಸ್ that decompose. Okay, substances that decompose with action of microorganisms anta heltivi. So example heli. So you are watching, those who are watching this video, give examples for the biodegradable substances. Microbes anta helidru onde, microorganisms andru kuda onde, right? Give one example. Yavadru one example kodi. Let me see. Give one examples for the biodegradable substances. Okay, so non biodegradable substances andre enu? Substances that do not decompose. Okay, that do not decompose anta heltivi. Substances that do not decompose with action of microbes. Microorganisms na ಒಂದು action ಇಂದ ಸಾಯಿಲ್ ಅಲ್ಲಿ ಇದು ಮಿಕ್ಸ್ ಆಗೋದಿಲ್ಲ. ಓಕೆ,
such kind of substances are called as non biodegradable. Okay, so answer, some of you have given, Mamta, I think. So plant waste and animal waste, plant and animal waste are examples for the biodegradable. So non biodegradable, you can take examples. Examples for non biodegradable: plastic ತಗೊಳ್ಬಹುದು, metal ತಗೊಳ್ಬಹುದು, glass ತಗೊಳ್ಬಹುದು. You can take any example. Okay, right. So the next question, so let me see who will answer this first. Choose the biodegradable pollutants from the list given below ಅಂತ ಕೇಳ್ತಾ ಇದೆ. Choose the biodegradable substances that are given below. So ಇದರಲ್ಲಿ sewage waste ಇದೆ, DDT, ಡೈಕ್ಲೋರೋಡ್ರೈಫಿನಾಲ್ ಟ್ರೈಕ್ಲೋರೋಈಥೇನ್ ಅಂತ ಹೇಳ್ತೀವಿ, DDT. ರೇಡಿಯೋ ಆಕ್ಟಿವ್ ವೇಸ್ಟ್ ಇದೆ, ಅಗ್ರಿಕಲ್ಚರಲ್ ವೇಸ್ಟ್ ಇದೆ. ಈ ಇಷ್ಟರಲ್ಲೂ ಬಯೋಡಿಗ್ರೇಡಬಲ್ ಯಾವುದು ಅಂದ್ರೆ ಯಾವುದು ಸಾಯಿಲ್ ಜೊತೆ ಮಿಕ್ಸ್ ಆಗುತ್ತೆ? ಸೊ ಆನ್ಸರು, I think most of you are trying to give, right? So the right answer here is sewage waste too, and also agricultural waste. Sewage waste ಮತ್ತೆ agricultural waste ಏನಾಗುತ್ತೆ? They both are called as biodegradable. DDT ಮತ್ತೆ radioactive waste ಏನಾಗುತ್ತೆ ಅಂದ್ರೆ they do not mix up easily with the soil. Okay, so hence they are called as non biodegradable. ಅದನ್ನ non biodegradable ಅಂತ ನಾವು ಕರೀತೇವೆ. Okay na? Right. Let's go for next question. 4 mark question. So we are at the end of this video. ಇನ್ನೊಂದು ಸ್ವಲ್ಪ ಪ್ರಶ್ನೆಗಳಿದೆ, ಆನ್ಸರ್ ಮಾಡ್ತಾ ಬರೋಣ. Draw a neat diagram of front view of human heart diagram. ಈ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಹೇಳ್ಕೊಟ್ಟಿರ್ತಾರೆ ನಿಮ್ಗೆ. ಸೊ ಯಾರಿಗೆ ಗೊತ್ತಿಲ್ಲ, ನಾನು ಡಯಾಗ್ರಾಮ್ಸ್ ನ ಕೂಡ ಹೇಳ್ಕೊಟ್ಟಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ 2 minutes ಅಲ್ಲಿ ಹೇಗೆ ಹ್ಯೂಮನ್ ಹಾರ್ಟ್ ಅಥವಾ ಬ್ರೈನ್ ಬರಿಬೇಕು ಅಂತ ಟ್ರೈನ್ ಮಾಡಿದೀನಿ. ಡೂ ವಾಚ್ ದಟ್ ವಿಡಿಯೋ. ಐ ವಿಲ್ ಪ್ರೊವೈಡ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. Next question. Why do the walls of ventricles have thicker muscular walls when compared to atria? Atria ಎಲ್ಲಿದೆ, ventricles ಎಲ್ಲಿದೆ? ಈ ಹಾರ್ಟ್ ನ ತಗೊಂಡಾಗ 4 chambers ಇದೆ, ರೈಟ್? ಅಪ್ಪರ್ ಚೇಂಬರ್ ಇಸ್ ಕಾಲ್ಡ್ as atria. ಇದನ್ನ ನಾವು ಏಟ್ರಿಯಾ ಅಂತ ಕೂಡ ಕರಿತೀವಿ ಅಥವಾ ಆರಿಕಲ್ಸ್ ಅಂತ ಕೂಡ ಕರಿತೀವಿ. ಏಟ್ರಿಯಾ ಅಥವಾ ಆರಿಕಲ್ಸ್. ಸೊ ಲೋವರ್ ಚೇಂಬರ್ ಅನ್ನ ವಿ ವಿಲ್ ಕಾಲ್ ಇಟ್ as ventricles. ಸೊ ಪ್ರಶ್ನೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ವೆಂಟ್ರಿಕಲ್ಸ್ ಇದೆಯಲ್ವಾ, ಈ ವೆಂಟ್ರಿಕಲ್ಸ್ ಏನಾಗಿದೆ ಅಂದ್ರೆ ದೇ ಹ್ಯಾವ್ ಥಿಕ್ಕರ್ ಚೇಂಬರ್ ಅಂತ. ವೆಂಟ್ರಿಕಲ್ಸ್ ಹ್ಯಾವ್ ಥಿಕ್ಕರ್ ಚೇಂಬರ್. ಯಾಕೆ ವೆಂಟ್ರಿಕಲ್ಸ್ ಗೆ ಥಿಕ್ಕರ್ ಚೇಂಬರ್ ಇದೆ? ನಿಮ್ಗೆ ಗೊತ್ತು, ಹಾರ್ಟ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಬ್ಲಡ್ ನ ಪಂಪ್ ಮಾಡುತ್ತೆ. ಓಕೆ, ಸೊ ವೆಂಟ್ರಿಕಲ್ಸ್ ಆರ್ ಥಿಕ್ಕರ್. ಸೊ ವೆಂಟ್ರಿಕಲ್ಸ್ ಆರ್ ಥಿಕ್ಕರ್, ದೇ ಆರ್ ಥಿಕ್ಕರ್. ಯಾಕೆ ಥಿಕ್ ಆಗಿದೆ? ಬಿಕಾಸ್, ಓಕೆ, ಬಿಕಾಸ್ ಇಟ್ ಹೆಲ್ಪ್ಸ್, ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಟು ಪಂಪ್ ದ ಬ್ಲಡ್. ಬ್ಲಡ್ ನ ಲೋಯರ್ ಚೇಂಬರ್ ಇಂದ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಪಂಪ್ ದ ಬ್ಲಡ್, ಹೆನ್ಸ್ ದೇ ಆರ್ ಥಿಕ್ಕರ್ ಕಂಪೇರ್ ಟು ಏಟ್ರಿಯಾ. ಓಕೆನಾ, ರೈಟ್. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಪ್ಲಾಂಟ್ ಹಾರ್ಮೋನ್ಸ್? ಪ್ಲಾಂಟ್ ಹಾರ್ಮೋನ್ಸ್ ಆದ್ರೂ ಕೇಳ್ಬೋದು, ಇದನ್ನ ನಾವು ಫೈಟೋ ಹಾರ್ಮೋನ್ಸ್ ಅಂತ ಕೂಡ ಕೇಳ್ತಾರೆ. ಪ್ಲಾಂಟ್ ಹಾರ್ಮೋನ್ಸ್ ಆರ್ ಫೈಟೋ ಹಾರ್ಮೋನ್ಸ್. ಪ್ಲಾಂಟ್ ಹಾರ್ಮೋನ್ಸ್ ಅಂದ್ರೂ ಒಂದೇ, ಫೈಟೋ ಹಾರ್ಮೋನ್ಸ್ ಅಂದ್ರೂ ಒಂದೇ. ಪ್ಲಾಂಟ್ ಹಾರ್ಮೋನ್ಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪ್ಲಾಂಟ್ ಹಾರ್ಮೋನ್ಸ್? ಸಿ, ದ ಕೆಮಿಕಲ್ಸ್ ಅಂತ ಹೇಳ್ಬೋದು ಅಥವಾ ದ ಹಾರ್ಮೋನ್ಸ್, ಓಕೆ, ದಟ್ ಹೆಲ್ಪ್ ಇನ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆ, ಪ್ಲಾಂಟ್ ಅನ್ನ ನೋಡಿ, ದ ಹಾರ್ಮೋನ್ಸ್ that help in growth, hormones that help in growth, development, and you can also take reproductive process. So reproductive process ಆಗಿರ್ಬೋದು, ಗ್ರೋತ್ ಆಗಿರ್ಬೋದು. ಓಕೆ, ಈ ರೀತಿ ಮೆನಿ ಆಕ್ಟಿವಿಟೀಸ್ ಆಗ್ತಿರುತ್ತೆ ಪ್ಲಾಂಟ್ ನ ಬಾಡಿನಲ್ಲಿ, ಮೇನ್ ಆಗಿ ಗ್ರೋತ್ ಮತ್ತೆ ಡೆವಲಪ್ಮೆಂಟ್. ಓಕೆ, ದ ಹಾರ್ಮೋನ್ಸ್ ದಟ್ ಹೆಲ್ಪ್ ಇನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ದ ಪ್ಲಾಂಟ್, ವಿ ಕಾಲ್ ಇಟ್ ಆಸ್ ಪ್ಲಾಂಟ್ ಹಾರ್ಮೋನ್ಸ್. ಓಕೆ, ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಹೌ ಈಸ್ ದ ಮೂವ್ಮೆಂಟ್ ಆಫ್ ಲೀವ್ಸ್ ಇನ್ ಸೆನ್ಸಿಟಿವ್ ಪ್ಲಾಂಟ್? ಮೂವ್ಮೆಂಟ್ ಆಫ್ ಲೀವ್ಸ್ ಇನ್ ಸೆನ್ಸಿಟಿವ್ ಪ್ಲಾಂಟ್. ಸೆನ್ಸಿಟಿವ್ ಪ್ಲಾಂಟ್ ಅಂದ್ರೆ ಯಾವುದು? ನಮ್ಗೆ ಇರುವಂತದ್ದು ಟಚ್ ಮೀ ನಾಟ್ ಪ್ಲಾಂಟ್. ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಡಿಫ್ರೆಂಟ್ ಫ್ರಮ್ ದ ಮೂವ್ಮೆಂಟ್ ಆಫ್ ಶೂಟ್ ಟುವರ್ಡ್ಸ್ ದ ಲೈಟ್. ಶೂಟ್ ಟುವರ್ಡ್ಸ್ ದ ಲೈಟ್ ಏನ್ ಹೇಳ್ತೀವಿ? ನಮ್ಗೆ 2 ಟೈಪ್ಸ್ ಆಫ್ ಮೂವ್ಮೆಂಟ್ ಇದೆ. ಒಂದು ಡೈರೆಕ್ಷನಲ್ ಮೂವ್ಮೆಂಟ್. ಡೈರೆಕ್ಷನಲ್ ಮೂವ್ಮೆಂಟ್ ವಿ ವಿಲ್ ಆಲ್ಸೋ ಕಾಲ್ ದಿಸ್ ಆಸ್ ಟ್ರೋಪಿಕ್ ಮೂವ್ಮೆಂಟ್. ಓಕೆನಾ? ಟಚ್ ಮಿ ನಾಟ್ ಪ್ಲಾಂಟ್ ಏನು? ಇದು ನ್ಯಾಸ್ಟಿಕ್ ಮೂವ್ಮೆಂಟ್ ಅಥವಾ ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಅಂತ ಕೂಡ ಹೇಳಿ ಕರಿಬಹುದು. ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಆರ್ ಐ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ನ್ಯಾಸ್ಟಿಕ್ ಮೂವ್ಮೆಂಟ್. ಸೊ ಕೇಳ್ತಾ ಇದ್ದಾರೆ,
ಹೌ ಈಸ್ ದ ಮೂವ್ಮೆಂಟ್ ಆಫ್ ಲೀವ್ಸ್ ಆಫ್ ಸೆನ್ಸಿಟಿವ್ ಪ್ಲಾಂಟ್, ದಟ್ ಈಸ್ ಟಚ್ ಮಿ ನಾಟ್ ಪ್ಲಾಂಟ್ ಅಂತ ಅರ್ಥ, ಡಿಫ್ರೆಂಟ್ ಫ್ರಮ್ ದ ಮೂವ್ಮೆಂಟ್ ಆಫ್ ಶೂಟ್ ಟುವರ್ಡ್ಸ್ ದ ಲೈಟ್. ಸೊ ಏನ್ ಆನ್ಸರ್ ಬರ್ತೀರಾ? ಸಿ ಸೆನ್ಸಿಟಿವ್ ಪ್ಲಾಂಟ್ಸ್ ಆರ್ ದಿ ಎಕ್ಸಾಂಪಲ್. ಇಲ್ಲಿ ನಾನು ಏನ್ ಹೇಳಿದೀನಿ ಟಚ್ ಮಿ ನಾಟ್ ತಗೊಳ್ಬಹುದು ನೀವು. ಓಕೆ, ಸೊ ನೀವು ಬರೀಬಹುದು sensitive plants are showing the nastic movements, that means they are non-directional, or you can also call it as they are independent on growth anta helbodu. Okay, so let me write the movement of leaves. Nodi, movement of leaves, this is the answer. Movement of leaves ಏನಾಗಿರುತ್ತೆ sensitive plant ಅಲ್ಲಿ? Movement of leaves in sensitive plant. Okay, movement of leaves in sensitive plant ಏನಾಗಿದೆ? They are independent on growth. Independent of growth, or it shows nastic movement, or it shows nastic movement ಅಂತ ಹೇಳ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್, ಮೂವ್ಮೆಂಟ್ ಆಫ್ ಶೂಟ್ ಟುವರ್ಡ್ಸ್ ದ ಪ್ಲಾಂಟ್. ಸೊ ಮೂವ್ಮೆಂಟ್ ಆಫ್ ಶೂಟ್ ಟುವರ್ಡ್ಸ್ ದ ಪ್ಲಾಂಟ್ ಏನಾಗಿದೆ? ಶೂಟ್ ಟುವರ್ಡ್ಸ್ ದ ಪ್ಲಾಂಟ್, ಶೂಟ್ ಟುವರ್ಡ್ಸ್, ಏನ್ ಕೇಳಿದೆ? ಶೂಟ್ ಟುವರ್ಡ್ಸ್ ಲೈಟ್. ಶೂಟ್ ಟುವರ್ಡ್ಸ್ ಲೈಟ್ ಅನ್ನೋದೇನಾಗಿದೆ? ಇಟ್ ಇಸ್ ದ ಟ್ರೋಪಿಕ್ ಮೂವ್ಮೆಂಟ್. ಅಂಡ್ ಯಾವ್ದಾದ್ರು ಪ್ಲಾಂಟು ಲೈಟ್ ಕಡೆಗೆ ಫೋಕಸ್ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ಶೋಯಿಂಗ್ ಫೋಟೋಟ್ರೋಪಿಕ್ ಮೂವ್ಮೆಂಟ್. ಏನ್ ತೋರಿಸ್ತಾ ಇದೆ? ಇದು ಫೋಟೋಟ್ರೋಪಿಕ್ ಮೂವ್ಮೆಂಟ್ ಅನ್ನ ತೋರಿಸ್ತಿರುತ್ತೆ. ಓಕೆನಾ? ರೈಟ್. ಗಿವ್ ಅನ್ ಎಕ್ಸಾಂಪಲ್ ಆಫ್ ಪ್ಲಾಂಟ್ ಹಾರ್ಮೋನ್ ದಟ್ ಪ್ರಮೋಟ್ಸ್ ದ ಗ್ರೋತ್ ಅಂತ ಕೇಳ್ತಾ ಇದ್ದಾರೆ. ಯಾವ ಪ್ಲಾಂಟ್ ಹಾರ್ಮೋನ್ ಗ್ರೋತ್ ಅನ್ನ ಪ್ರಮೋಟ್ ಮಾಡುತ್ತೆ? ಇಟ್ ಈಸ್ ಆಕ್ಸಿನ್. ಆಕ್ಸಿನ್ ಇಸ್ ದ ಗ್ರೋತ್ ಪ್ರಮೋಟರ್. ನೆಕ್ಸ್ಟ್, ಹೌ ಡು ಆಕ್ಸಿನ್ಸ್ ಪ್ರಮೋಟ್ ದ ಗ್ರೋತ್ ಆಫ್ ಟೆಂಡ್ರಿಲ್ ಅರೌಂಡ್ ಎ ಸಪೋರ್ಟ್ ಅಂತ ಕೇಳ್ತಾ ಇದ್ದಾರೆ. ಆಕ್ಸಿನ್ ಏನ್ ಮಾಡುತ್ತೆ? ಯಾವ ರೀತಿ ಟೆಂಡ್ರಿಲ್ಗೆ ಸಪೋರ್ಟ್ ಮಾಡುತ್ತೆ? ಬೇಸಿಕಲಿ ಏನಾಗುತ್ತೆ ಅಂದ್ರೆ, the auxin is basically synthesized at the shoot tips. Auxin is synthesized ಅಂದ್ರೆ produced ಅಂತ ಹೇಳಿ ಕರಿತೀವಿ. Auxin is synthesized at shoot tips. ಅಂದ್ರೆ shoot ಅಂದ್ರೆ upper part. ಸೊ shoot ನ ಟಿಪ್ಸ್ ಅಲ್ಲಿ ಇದೇನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಪ್ರೊಡ್ಯೂಸ್ ಆಗುವಂತ ಈ ಒಂದು ಆಕ್ಸಿನ್ ಏನಾಗುತ್ತೆ? ಇಟ್ ಅಲೌಸ್ ದ ಸೆಲ್ ಟು ಗ್ರೋ ಲಾಂಗರ್. ಸೊ ಸೆಲ್ will grow longer. Cell will grow longer. So ಇದು ಒಂದು ಪಾಯಿಂಟ್. ಆದ್ರೆ ಏನಾಗ್ತಿದೆ? ಆಕ್ಸಿನ್ ಏನ್ ಮಾಡುತ್ತೆ? ಇಟ್ ಸ್ಟಿಮ್ಯುಲೇಟ್ ದ ಫಾಸ್ಟರ್ ಗ್ರೋತ್. ಸೊ ಇಟ್ ಸ್ಟಿಮ್ಯುಲೇಟ್ ದ ಫಾಸ್ಟರ್ ಗ್ರೋತ್ ಇನ್ ವಾಟ್ ಡೈರೆಕ್ಷನ್? ಇನ್ ದ ಆಪೋಸಿಟ್ ಡೈರೆಕ್ಷನ್. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಪಾಟ್ ಅಲ್ಲಿ ಪ್ಲಾಂಟ್ ಇದೆ. ಸೊ ಇದು ಕ್ಲೈಂಬರ್ ಆಗಿದ್ರೆ ಏನಾಗುತ್ತೆ? ಈ ಪ್ಲಾಂಟ್ ಈ ರೀತಿ ಕ್ಲೈಂಬ್ ಆಗ್ತಾ ಇರುತ್ತೆ. ರೈಟ್, ನೀವು ನೋಡಿರ್ಬೋದು ಈ ರೀತಿ ಕ್ಲಿಂಗ್ ಆಗಿರುತ್ತೆ. ಈ ಕ್ಲಿಂಗ್ ಆಗಿರೋದ್ರೆ ನಾವು ಏನಂತ ಕರಿತೀವಿ? ಟೆಂಡ್ರಿಲ್. ಟೆಂಡ್ರಿಲ್ ಅಂದ್ರೆ ಸಾಫ್ಟ್ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಈ ಟೆಂಡ್ರಿಲ್ ಏನಾಗುತ್ತೆ? ಯಾವಾಗ್ಲೂ ಇಟ್ ಗ್ರೋಸ್ ಅವೇ ಫ್ರಮ್ ದ ಸಪೋರ್ಟ್. ಓಕೆ, ಯಾಕೆ ಇಟ್ ಗ್ರೋಸ್ ಅವೇ ಫ್ರಮ್ ದ ಸಪೋರ್ಟ್? ಬಿಕಾಸ್ ಇಟ್ ಈಸ್ ಶೋಯಿಂಗ್ ದ ನಾನ್ ಡೈರೆಕ್ಷನಲ್ ಮೂವ್ಮೆಂಟ್ ಇಲ್ಲಿ. ಅಂಡ್ ಒಂದು ಇದು ಯಾವಾಗ ಕಾಂಟ್ಯಾಕ್ಟ್ ಗೆ ಬರುತ್ತೆ ಏನಾಗುತ್ತೆ? ಅಗೇನ್ ಇಟ್ ವಿಲ್ ಮೂವ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಇಲ್ಲಿ ಏನಾಗ್ತಿದೆ? ಆಕ್ಸಿನ್ is stimulating, I repeat, here see, auxin ಏನ್ ಮಾಡ್ತಾ ಇದೆ? auxin stimulates faster, okay, auxin stimulates faster growth of cells. As a result of it ಏನಾಗುತ್ತೆ? it grows in the opposite side. So ಏನಾಗುತ್ತೆ? on the opposite side ಅಂತ ಬರಿಬೇಕಾಗುತ್ತೆ. ಆಕ್ಸಿನ್ ಏನ್ ಮಾಡ್ತಾ ಇದೆ? ಇಟ್ ಸ್ಟಿಮ್ಯುಲೇಟ್ಸ್ ಫಾಸ್ಟರ್ ಗ್ರೋತ್ ಆಫ್ ದ ಸೆಲ್ಸ್ ಆನ್ ದ ಆಪೋಸಿಟ್ ಸೈಡ್. ದಟ್ ಈಸ್ ವೈ ವಾಟ್ ಈಸ್ ಹ್ಯಾಪನಿಂಗ್? ಇಟ್ ಈಸ್ ಗ್ರೋಯಿಂಗ್ ಅವೇ ಫ್ರಮ್ ದ ಸಪೋರ್ಟ್ ಅಂತ ಹೇಳ್ಬೋದು. ಟೆಂಡ್ರಿಲ್ ಅಂತ ಅಂದ್ರೆ ಏನಂತ ಗೊತ್ತಾಗಿದಲ್ಲ? ಟೆಂಡ್ರಿಲ್ ಇಸ್ ದ ಸಾಫ್ಟ್ ಪಾರ್ಟ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನಾವು ವಿ ಆರ್ ಅಟ್ ದ ಎಂಡ್ ಆಫ್ ದ ಲೈವ್ ಸೆಷನ್. ಲಾಸ್ಟ್ 2 ಕ್ವೆಶನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್? ನಿಮ್ಗೆ ರಿಫ್ಲೆಕ್ಸ್ ಆಕ್ಷನ್, ರಿಫ್ಲೆಕ್ಸ್ ಆರ್ಕ್ ಎರಡು ಕೂಡ ಬರುತ್ತೆ. ಇಲ್ಲಿ ಕೇಳ್ತಾ ಇರೋಂಥದ್ದು ಆಕ್ಷನ್. ಸೊ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಏನು? ವಾಟ್ ಈಸ್ ರಿಫ್ಲೆಕ್ಸ್ ಆಕ್ಷನ್? ರಿಫ್ಲೆಕ್ಸ್ ಆಕ್ಷನ್ ಇಸ್ ನಥಿಂಗ್ ಬಟ್ sudden automatic ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಹೇಳ್ತೀವಿ.
sudden and automatic response to whatever is happening in the environment. When we are going to call it as stimuli. Okay, ಅದನ್ನ ನಾವೇನಂತ ಹೇಳಿ ಕರಿತೀವಿ, ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳಿ ಕರಿತೀವಿ. ಆರ್ಕ್ ಅಂದ್ರೆ ಏನು? ಇಟ್ ಈಸ್ ದ ಪಾತ್ವೇ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ರಿಫ್ಲೆಕ್ಸ್ ಆಕ್ಷನ್. ಸೊ ನೇಮ್ ದ ಪಾರ್ಟ್ಸ್ ಇನ್ವಾಲ್ವ್ಡ್ ಇನ್ ದ ರಿಫ್ಲೆಕ್ಸ್ ಆರ್ಕ್ ಅಂತ ಕೇಳಿದ್ದಾರೆ. ರಿಫ್ಲೆಕ್ಸ್ ಆರ್ಕ್ ಅಲ್ಲಿ ಏನೇನಿರುತ್ತೆ? ರಿಫ್ಲೆಕ್ಸ್ ಆರ್ಕ್ ಅಲ್ಲಿ ರಿಸೆಪ್ಟರ್ ಇರುತ್ತೆ. ರಿಸೆಪ್ಟರ್ ಮೇ ಬಿ ಟು ವಿಚ್ ಪಾರ್ಟ್ ಯು ಗೆಟಿಂಗ್ ಸ್ಟಿಮ್ಯುಲಸ್. ರಿಸೆಪ್ಟರ್ ಇರುತ್ತೆ. Then we will be having sensory neuron. Sensory neuron irutte. So sensory neuron will take the messages to what? It will take the messages to spinal cord. Spinal cord tagondu hogutte. So spinal cord alli association neuron irutte. Association neuron irutte. Because ನೀವೇನ್ ಮೆಸೇಜ್ ನ ತಗೊಂಡ್ ಬಂದಿದ್ದೀರಾ ಸ್ಪೈನಲ್ ಕಾರ್ಡ್ಗೆ, ಅದೇನಾಗಬೇಕು? ಪ್ರೋಸೆಸ್ ಆಗಬೇಕು. ನೆಕ್ಸ್ಟ್ ಅಲ್ಲಿಂದ ಸ್ಪೈನಲ್ ಕಾರ್ಡ್ ಇಂದ ಹೊರಗಡೆ ಬರಬೇಕಾದ್ರೆ ವಿ ಹ್ಯಾವ್ ಮೋಟಾರ್ ನ್ಯೂರಾನ್. ಸೊ ವಿ ಹ್ಯಾವ್ ಮೋಟಾರ್ ನ್ಯೂರಾನ್. ಸೊ ಮೋಟಾರ್ ನ್ಯೂರಾನ್ ಎಲ್ಲಿಗೆ ತಗೊಂಡ್ಬರುತ್ತೆ ಮೆಸೇಜ್ ನ? ಯಾವ ಏರಿಯಾ ಎಫೆಕ್ಟ್ ಆಗಿದೆಯೋ ಅಲ್ಲಿಗೆ ತಗೊಂಡ್ ಬರುತ್ತೆ. ಸೊ ಇಟ್ ಈಸ್ ದ ಎಫೆಕ್ಟರ್ ಆರ್ಗನ್. ಓಕೆ, ಸೊ ರಿಸೆಪ್ಟರ್, ಸೆನ್ಸರಿ ನ್ಯೂರಾನ್, ಅಸೋಸಿಯೇಷನ್ ನ್ಯೂರಾನ್ ವಿತ್ ಸ್ಪೈನಲ್ ಕಾರ್ಡ್, ಮೋಟಾರ್ ನ್ಯೂರಾನ್ ಅಂಡ್ ಎಫೆಕ್ಟರ್. ಓಕೆ, ಐ ಹೋಪ್ ಇವತ್ತಿನ ಒಂದು ಡಿಸ್ಟ್ರಿಕ್ಟ್ ಪೇಪರ್, ಸ್ಯಾಂಪಲ್ ಪೇಪರ್ ಏನ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೆ, ಇದೆಲ್ಲ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಯಾರೆಲ್ಲ ಈ ಲೈವ್ ಸೆಷನ್ಗೆ ಜಾಯಿನ್ ಆಗಿದ್ದೀರಾ, ಈ ಒಂದು ಲೈವ್ ಸೆಷನ್ ಅಲ್ಲಿ ನಾನ್ ನಿಮ್ ಜೊತೆ ಸಾಲ್ವ್ ಮಾಡಿದಂತ ಈ ಆನ್ಸರ್ಸ್ ಕಾಪಿ, ನಾನು ಏನೀಗ ಕ್ವಿಕ್ ಆಗಿ ಆನ್ಸರ್ಸ್ ನ ಸಾಲ್ವ್ ಮಾಡಿದೀನಿ, ಇದನ್ನ ಟೆಲಿಗ್ರಾಮ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಇಫ್ ಯು ಹವ್ ನಾಟ್ ಎಟ್ ಜಾಯಿನ್ ಫಾರ್ ಮೈ ಟೆಲಿಗ್ರಾಮ್ ಗ್ರೂಪ್, ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ನೀವು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಸೊ ನನ್ನ ಚಾನೆಲ್ ನಲ್ಲಿ ನಿಮ್ಗೆ ಆಲ್ ಫಿಸಿಕ್ಸ್ ರಿಲೇಟೆಡ್ ವಿಡಿಯೋಸ್ ಕೂಡ ಸಿಗುತ್ತೆ. ಸೊ ಫಿಸಿಕ್ಸ್ ಯಾವ್ಯಾವ್ದೆಲ್ಲ ಲೆಸನ್ಸ್ ಇದೆ, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಫಿಸಿಕ್ಸ್ ರಿಲೇಟೆಡ್ ನಿಮ್ಗೆ ಕ್ವಿಕ್ ರಿವಿಷನ್ಸ್ ಕೂಡ ಸಿಗುತ್ತೆ. ಸೊ ಎಲ್ಲಾ ಲಿಂಕ್ ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಡೂ ವಾಚ್ ದೋಸ್ ವಿಡಿಯೋಸ್. ಅಂಡ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಏನೇ ಡೌಟ್ ಇದ್ರು ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್. ಓಕೆ, ನಿಮಗೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಡೌಟ್ ಇದೆಯಾ ನಿಮ್ಗೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಮಾಡ್ಲೇಬೇಕಾಗಿರುವಂತ ಒಂದು ಕಾನ್ಸೆಪ್ಟ್ ಏನಾದ್ರೂ ಇದೆ ನೀವು ಹೇಳಿ. ಸೊ ಒಂದು, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಆಸ್ಕಿಂಗ್ ಮೀ ಫಾರ್ ಹೌ ಟು ಮೇಕ್ ಫಾರ್ಮುಲಾಸ್. ಓಕೆ, ಅಂಡ್ ಸೆಕೆಂಡ್ ನೀವು ಕೇಳಿದಂಥದ್ದು ಐ ಥಿಂಕ್ ಫಾರ್ಮುಲಾ ಮೇಕಿಂಗ್ ಆದ್ಮೇಲೆ ಕೆಮಿಕಲ್ ರಿಯಾಕ್ಷನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ. ರೋಸ್ಟಿಂಗ್ ಅಂಡ್ ಕ್ಯಾಲ್ಸಿನೇಷನ್, ಓಕೆ, ಅದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀನಿ. ಸೊ ಫ್ಯೂ ಆಫ್ ಯು ಆರ್ ಆಸ್ಕಿಂಗ್ ಫಾರ್ ದೀಪಾ ಮ್ಯಾಮ್ ಕ್ಲಾಸ್. ದೀಪಾ ಮ್ಯಾಮ್ ಕ್ಲಾಸ್ ಆಲ್ರೆಡಿ ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಪ್ರಾಬಬಲಿ 1 or 2 days ನಲ್ಲಿ ನಿಮಗೆ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಐ ಕ್ಯಾನ್ ಎಂಡ್ ಟುಡೇಸ್ ಲೈವ್. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈವ್ ಸೆಷನ್ ಸೋ ಫಾರ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪೇಪರ್ನ ಅಥವಾ ನಿಮ್ಮ ಒಂದು ಫಸ್ಟ್ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡ್ತಾ ಐ ವಿಲ್ ಮೀಟ್ ಯು ಇನ್ ದ ಅದರ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದಿಸ್ ಲೈವ್. ಹ್ಯಾವ್ ಅ ಗುಡ್ ನೈಟ್.